ಹಾಯ್ ಹಲೋ ವೆಲ್ಕಮ್ ಟು ದ ಡೈಲಿ ನ್ಯೂಸ್ ಅನಾಲಿಸಿಸ್ ಆಫ್ ದ ಲಾ ಎಕ್ಸಲೆನ್ಸ್ ಪ್ರಸ್ತುತಪಡಿಸುತ್ತಿರುವ ಕಾಂಪ್ರಹೆನ್ಸಿವ್ ನ್ಯೂಸ್ ಅನಾಲಿಸ್ಗೆ ಸುಸ್ವಾಗತ. ಓಕೆನಾ, ಲೆಟ್ ಸ್ಟಾರ್ಟ್ ದ ಬೇಸಿಕ್ ಕೋಟ್ ಆಫ್ ದ ಡೇ. ಸ್ಟಾರ್ಟ್ ಡೂಯಿಂಗ್, ಸ್ಟಾಪ್ ಥಿಂಕಿಂಗ್. ನೀವು ಎಷ್ಟೇ ಯೋಚನೆ ಮಾಡಿದ್ರೆ ಕೆಲಸ ಆಗಲ್ಲ. ನೀವು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಅದು ಕೆಲಸ ಆಗುತ್ತೆ. ಲೆಟ್ ಸ್ಟಾರ್ಟ್ ಡೂಯಿಂಗ್. ಓಕೆನಾ, ಅದು ಮಾಡಬೇಕು ಇದು ಮಾಡಬೇಕಂತ ಕೂತ್ಕೊಂಡ್ರೆ ಆಗಲ್ಲ. ವಿ ಶುಡ್ ನಾಟ್ ಡೂ ದ ಪ್ರೊಕ್ರಾಸ್ಟಿನೇಷನ್, ವಿ ಶುಡ್ ಸ್ಟಾರ್ಟ್ ದ ವರ್ಕಿಂಗ್, ಸ್ಟಾರ್ಟ್ ಡೂಯಿಂಗ್. ದೆನ್ ಯು ವಿಲ್ ಲರ್ನ್ ಮಾಡೋಣ, ರೀಲರ್ನ್ ಮಾಡೋಣ, ಇಂಪ್ರೂವೈಸೇಷನ್ ಮಾಡ್ಕೊಳ್ಳೋಣ. ಓಕೆನಾ, ಲೆಟ್ಸ್ ಲುಕ್ ಇನ್ ದ ಬೇಸಿಕ್ ನ್ಯೂಸ್ ಆರ್ಟಿಕಲ್ಸ್ ವಾಟ್ we are going to discuss on this day of June 13th newspaper. We have collected the news from the Hindu, the Indian Express and from the PAB also. This is a comprehensive news analysis. See, ನೀವು ಇನ್ ಡೆಪ್ತ್ ಇರ್ತವೆ. ಸಿ ಫಾರ್ ಇನ್ ದ ಕರ್ನಾಟಕ ಫ್ರಮ್ ದಿ ಇನ್ ದ ಯೂಟ್ಯೂಬ್ ಅಕಾಡೆಮಿಕಲಿ ನಾವು ಕಂಪೇರ್ ಮಾಡಿದೆ ಅಂದರೆ ಥ್ರೂಔಟ್ ಕರ್ನಾಟಕ ಯಾವುದೇ ಒಂದು ಯೂಟ್ಯೂಬ್ ಚಾನಲ್ ನ್ಯೂಸ್ ಅನಾಲಿಸಿಸ್ನ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷಲ್ಲಿ ಯಾವುದೇ ಇನ್ಸ್ಟಿಟ್ಯೂಟ್ ಮಾಡ್ತಾಯಿಲ್ಲ. ವಿ ಆರ್ ದ one and the only topmost institute, the La Excellence, doing the comprehensive news analysis. ಓಕೆನಾ, ವಾಟ್ ಆರ್ ದ ಆರ್ಟಿಕಲ್ಸ್ ವಿ ಆರ್ ಡಿಸ್ಕಸಿಂಗ್ ಆನ್ ದಿಸ್ ಡೇ ಅಂತಂದರೆ, ನಾವು ಡಿಜಿ ದುಕಾನ್ ಅಂತ ಮಾಡ್ತೀವಿ, ಇದು GS3 ರಿಲೇಟೆಡ್ ಇದೆ. ನೆಕ್ಸ್ಟ್ ವಾರ್ಯಾ ಎ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ದ ನ್ಯೂ ಫ್ರೆಶ್ ನ್ಯೂಸ್ ಆಫ್ ದ ಟುಡೇ. ಇದನ್ನು ರೀಸೆಂಟಾಗಿ ಲಾಂಚ್ ಮಾಡಿದ್ದಾರೆ, ಎಸ್ಟರ್ಡೇ ಓನ್ಲಿ. ನೆಕ್ಸ್ಟ್ ಪ್ರಾಜೆಕ್ಟ್ ಕುಶಾ ಇದೆ, ಡಿಫೆನ್ಸ್ ರಿಲೇಟೆಡ್. ನೆಕ್ಸ್ಟ್ ಮಿಷನ್ ಸುದರ್ಶನ್ ಚಕ್ರ, ವಿಚ್ ವಾಸ್ ವೆರಿ ಇಂಪಾರ್ಟೆಂಟ್, ವಿಚ್ ವಾಸ್ ಆಸ್ಕ್ಡ್ ಬೈ ದ UPSC ರೀಸೆಂಟ್ಲಿ ಇನ್ ದ 2026 ಫಿಲಿಮ್ಸಲ್ಲಿ ಕೇಳಿದ್ದಾರೆ ಇದನ್ನ. ಓಕೆನಾ, ನೆಕ್ಸ್ಟ್ ಎಲ್ ನಿನೋ ಇದೆ, ಆರ್ಟಿಕಲ್ 329B ಇದೆ. ವಿ ಹ್ಯಾವ್ ಸೀನ್ ಕಂಟಿನ್ಯೂಸ್ ಆಗಿ ಆರ್ಟಿಕಲ್ ಬರ್ತಾನೆ ಇದೆ ರಿಗಾರ್ಡಿಂಗ್ ದ ರಾಜ್ಯಸಭಾದಲ್ಲಿ ನಾಮಿನೇಷನ್ ನ್ಯೂಸ್ ಇತ್ತಲ್ಲ ಮಧ್ಯಪ್ರದೇಶ ಬಗ್ಗೆ. ವಿ ಹ್ಯಾವ್ ಆಲ್ರೆಡಿ ಸೀನ್ ಇನ್ ಅವರ್ ಡೇ ಬಿಫೋರ್ ನ್ಯೂಸ್ ಅನಾಲಿಸಿಸ್. And for related to that one, Supreme Court has given a judgment. Okay na, the related article is for that one also. Next, section 33 representation of people act related to this news only. Next, Bharat Innovates ide, global wind day ide, today is the global wind day. Next, the paraquat, this is in a VD side. Okay na, this paraquat VD side has been what you say that the license of the paraquat has been cancelled by the Andhra Pradesh government. Okay na, next disability pension reforms ಇದೆ, 8th CPC reform. These are the major mains related news article or the editorial present in the Hindu newspaper. Okay na, these are the major articles we are going to discuss on this day. Without further any late, let's look at the major article. What are the structural reforms in India? Governance and welfare ಬಗ್ಗೆ ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಇದೆ. ಅದೇ 8th ಪೇ ಕಮಿಷನ್ನು ಮತ್ತು ಯೂನಿವರ್ಸಲ್ ಡಿಸೇಬಿಲಿಟಿ ಪೆನ್ಷನ್ ಮೇಲೆ. ಓಕೆನಾ, ದಿಸ್ ಅಡ್ಮಿನಿಸ್ಟ್ರೇಟಿವ್ ಎಫಿಷಿಯನ್ಸಿ ಮೇಲೆ ಬರುತ್ತೆ. 8th ಸೆಂಟ್ರಲ್ ಪೇ ಕಮಿಷನ್, ಇಟ್ಸ್ ಮೂವ್ ಬಿಯಾಂಡ್ ಮೇಯರ್ ಸ್ಯಾಲ್ರಿ ರಿವಿಷನ್ಗಿಂತ ಬೇರೆ ಬೇರೆ ಥಿಂಗ್ಸ್ಗಳನ್ನ ನಾವು ಕನ್ಸಿಡರೇಷನ್ ಮಾಡಬೇಕಿದೆ. ಟ್ರಾನ್ಸ್ಪರೆನ್ಸಿ ಮೇಲೆ ಫೋಕಸ್ ಮಾಡಬೇಕಿದೆ. ಇಂಟರ್ ಸರ್ವಿಸ್ ಪ್ಯಾರಿಟಿ ಇದೆ. ಅದರ ಅನ್ನೋದು ಬಂದುಬಿಟ್ಟು ಮಿನಿಮಮ್ ಯೂನಿವರ್ಸಲ್ ಡಿಸೇಬಿಲಿಟಿ ಪೆನ್ಷನ್ ಫ್ಲೋರ್ ರೇಟ್. ಡಿಸೇಬಲ್ಡ್ ಪರ್ಸನ್ಸಿಗೆ ಪೆನ್ಷನ್ಸಿನ ಬಗ್ಗೆ ಆರ್ಟಿಕಲ್ ಕೊಟ್ಟಿದ್ದಾರೆ. ಅವ್ರಿಗಿರ್ತಕ್ಕಂಥ ಡಿಫ್ರೆನ್ಸಸ್ ಇದೆ ಅಕ್ರಾಸ್ ಡಿಫ್ರೆಂಟ್ ಸ್ಟೇಟ್ಸ್ಗಳ ಮಧ್ಯೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಪೆನ್ಷನ್ಸ್ ಇದೆ. ಥ್ರೂಔಟ್ ಇಂಡಿಯಾ ವಿ ಶುಡ್ ಮೇಕ್ ಎನ್ ಯೂನಿವರ್ಸಲ್ ಡಿಸೇಬಿಲಿಟಿ ಪೆನ್ಷನ್ ಮಾಡಬೇಕಂತಂದು ಹೇಳಿ ಈ ಆರ್ಟಿಕಲ್ ಬರೆದಿದ್ದಾರೆ. ಓಕೆನಾ, this is the major article you can see in your the Hindu newspaper. The 8th central pay commission, a chance to reform a pay commission. ನೀವು ಈಗ ಬರ್ತಾ ಇದೆ 8th central pay commission ಬರ್ತಾ ಇದೆ. ಈ ಬರೋ ಟೈಮಲ್ಲಿ ನೀವು ಅದನ್ನ ರಿಫಾರ್ಮ್ ಮಾಡಬೇಕು ಅಂತ ದಿಸ್ ಮೇಜರ್ ಆರ್ಟಿಕಲ್. ಇಟ್ ಈಸ್ ರಿಟನ್ ಬೈ ದಿ ಪ್ರೇಮ್ ಕುಮಾರ್ ನಾಯರ್. ಈಸ್ ಅನ್ ರಿಟೈರ್ಡ್ ಇಂಡಿಯನ್ ಆರ್ಮಿ ಆಫೀಸರ್ ಬಿಕಾಸ್ he is taking an important issues of the Indian army personnel. What is the difference in their pay commission and what is the difference in their pension issues ಬಗ್ಗೆ ಮಾತಾಡ್ತಾ ಇದ್ದಾರೆ. ಏನಿದೆ, now before looking into all those articles which was written by those scholars, first let's look into the what you mean with the basics of pay commission ಅಂದರೆ ಏನಿದೆ. ದಿಸ್ ಇಸ್ ದೆನ್ 8th 7th ಪೇ ಕಮಿಷನ್ ಆಗಿ ನೆಕ್ಸ್ಟ್ 8th ಪೇ ಕಮಿಷನ್ ಬರ್ತಾ ಇದೆ. ಓಕೆನಾ, ಫಾರ್ ಎವ್ರಿ 10 ಇಯರ್ಸಿಗೆ ಒಂದು ಸಲ ನಾವು ಪೇ ಕಮಿಷನ್ನ ಕ್ರಿಯೇಟ್ ಮಾಡ್ತೀವಿ. ಇಟ್ ವಾಸ್ ಫಸ್ಟ್ ಎಸ್ಟಾಬ್ಲಿಷ್ಡ್ ಇನ್ 1946. ಓಕೆನಾ, ಇಟ್ ಇಸ್ ಅನ್ ಅಡ್ವೈಸರಿ ಬಾಡಿ ವಿತ್ ನೋ ಮ್ಯಾಂಡೇಟ್ರಿ ಅಥಾರಿಟಿ. ಇದನ್ನು ಅಡ್ವೈಸರಿ ಅಷ್ಟೇ ಇರುತ್ತೆ, ಇಲ್ಲಿ ಮ್ಯಾಂಡೇಟ್ರಿ ಇಲ್ಲ. ಅವ್ರು ಕೊಡ್ತಕ್ಕಂಥ ಡಿಸಿಷನ್ಸು ಗೌರ್ಮೆಂಟ್ ಮೇಲೆ ಬೈಂಡಿಂಗ್ ಆಗಿರುವುದಿಲ್ಲ. It is set up by the central government to review the salaries, allowances and pensions based on the inflation. ಎಕಾನಮಿ ಮಾರ್ಕೆಟ್ ರೇಟ್ ಅಲ್ವಾ, ಎಲ್ಲದಲ್ಲೂ ಮಾರ್ಕೆಟ್ ರೇಟಲ್ಲಿ ಇನ್ಕ್ರೀಸ್ ಆಗ್ತಿದೆ, ಇನ್ಫ್ಲೇಷನ್ ಆಗ್ತಿದೆ. ಸೊ ಅದಕ್ಕೆ ತಕ್ಕನ ಹಾಗೆ ನಾವು ಸ್ಯಾಲ್ರಿಯನ್ನು ಇನ್ಕ್ರೀಸ್ ಮಾಡಬೇಕಲ್ವಾ. ಸೊ ಇಟ್ ಈಸ್ ರಿಲೇಟೆಡ್ ಟು ದ ಇನ್ಕ್ರೀಸ್ ಇನ್ ದ ಸ್ಯಾಲ್ರಿ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್ ಅಫಿಷಿಯಲ್ಸ್. ದಿಸ್ ಈಸ್ ರಿಲೇಟೆಡ್ ಟು ದ ಸೆಂಟ್ರಲ್ ಪೇ ಕಮಿಷನ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದ ಸೆಂಟ್ರಲ್ ಪೇ ಕಮಿಷನ್ ವರ್ಕ್ಸ್ ಅಂಡರ್ ವಿಚ್ ಮಿನಿಸ್ಟ್ರಿ ಅಂತ ನೋಡಿದರೆ ನಾವು ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಬರುತ್ತೆ. ಅದರಲ್ಲೂ ಡಿಪಾರ್ಟ್ಮೆಂಟ್ ಆಫ್ ಎಕ್ಸ್ಪೆಂಡಿಚರ್. Now the 8th Pay Commission, Union Cabinet has approved the constitution of the 8th Pay Commission ಅನ್ನು
ಕ್ರಿಯೇಟ್ ಮಾಡ್ಕೊಳಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಅಕ್ಸೆಪ್ಟ್ ಮಾಡಿದೆ, ಅಪ್ರೂವ್ ಮಾಡಿದೆ. ಓಕೆನಾ. ಹೂ ಇಸ್ ದ ಚೇರ್ಮನ್ ಆಫ್ ದಿ ಸೆಂಟ್ರಲ್ ಏತ್ ಪೇ ಕಮಿಷನ್ ಅಂತಂದರೆ ಲೆಟ್ಸ್ ಲುಕ್ ಇಂಟು ದಟ್ ಒನ್. ಓಕೆನಾ. ಈ ಸೆಂಟ್ರಲ್ ಏತ್ ಪೇ ಕಮಿಷನ್ದು ಚೇರ್ಮನ್ ಬಂದುಬಿಟ್ಟು ಜಸ್ಟಿಸ್ ರಂಜನಾ ಪ್ರಕಾಶ್ ದೇಸಾಯಿ. ಓಕೆನಾ. ಹಿ ಈಸ್ ದ ಚೇರ್ಮನ್ ಆಫ್ ದಿ ಸೆಂಟ್ರಲ್ ಏತ್ ಪೇ ಕಮಿಷನ್. ನಾವು ನೋಡಿದ್ವಿ ಏನಕ್ಕೆ ಮಾಡ್ತಾರೆ, ಸ್ಯಾಲ್ರಿ ಇನ್ಕ್ರೀಸ್ ಮಾಡೋಕ್ಕೋಸ್ಕರ, ಇನ್ಫ್ಲೇಷನ್ ಮಾಡೋಕ್ಕೋಸ್ಕರ ಸೆಂಟ್ರಲ್ ಪೇ ಕಮಿಷನ್ ಮಾಡ್ತಿದ್ವಿ. ಅಟ್ ಪ್ರೆಸೆಂಟ್ ಏತ್ ಪೇ ಕಮಿಷನ್ ಆಗ್ತಾ ಇದೆ. ಓಕೆನಾ. ಇದೇನು ಟರ್ಮ್ಸ್ ಆಫ್ ರೆಫರೆನ್ಸ್ ಆಫ್ ದಿ ಏತ್ ಪೇ ಕಮಿಷನಲ್ಲಿ ಏನೇನು ಕನ್ಸಿಡರೇಷನ್ ಆಗ್ಬೋದು, ಏನೇನಿದೆ ಅಂತಂದು ಹೇಳಿ ಈ ಆರ್ಟಿಕಲನ್ನು ಏನು ಹೇಳ್ತಿದೆ ಅಂದರೆ ರಿವಿಷನ್ ಆಫ್ ದಿ ಪೇ. ಆಬ್ವಿಯಸ್ಲಿ ಅಲ್ವಾ, ನಾವು ಪೇ ಇನ್ಕ್ರೀಸ್ ಮಾಡಬೇಕಂದ್ರೆ ಹಳೆ ಪೇನ ರಿವಿಷನ್ ಮಾಡಬೇಕು. ಸ್ಯಾಲ್ರಿ ಸ್ಟ್ರಕ್ಚರ್ನ ರೆಕಮೆಂಡ್ ಮಾಡ್ತಾರೆ. ಅಡ್ರೆಸ್ಸಿಂಗ್ ದ ಪೇ ಡಿಸ್ಪ್ಯಾರಿಟೀಸ್ ಅಂದರೆ ಗ್ರೀವಿಯನ್ಸಸ್ ರಿಲೇಟೆಡ್ ಟು ಪೇ ಡಿಸ್ಪ್ಯಾರಿಟೀಸ್ ಅಕ್ರಾಸ್ ಕೆಡರ್ಸ್ ಆ್ಯಂಡ್ ಡಿಪಾರ್ಟ್ಮೆಂಟ್. ಎಲ್ಲರೂ ಎ ಗ್ರೂಪು ಬಿ ಗ್ರೂಪ್ ಜಾಬ್ಸಲ್ಲಿ ಇರ್ತಾರೆ. ಅದೇ ಸೇಮ್ ಬಿ ಗ್ರೂಪಲ್ಲಿದ್ದರೆ ಕೆಲವೊಬ್ಬರಿಗೆ ಡಿಫ್ರೆನ್ಸಸ್ ಅಮೌಂಟು ಇರುತ್ತೆ. ಅವರೆಲ್ಲರನ್ನೂ ಗ್ರೀವೆನ್ಸಸ್ನ ಕನ್ಸಿಡರ್ ಮಾಡಿ ಈಕ್ವಲ್ ಅಮೌಂಟ್ ಆಫ್ ಕೊಡೋ ಥರ ಮಾಡೋದಕ್ಕೆ ನಾವು ಇದನ್ನು ಕ್ರಿಯೇಟ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಮಾರ್ಕೆಟ್ ಪ್ಯಾರಿಟಿ ಹೇಳಿದ್ದೀನಲ್ವ, ಇನ್ಫ್ಲೇಷನ್ಗೆ ಅಡ್ಜಸ್ಟ್ ಮಾಡ್ದಂಗೆ ಇನ್ಕ್ರೀಸಿಂಗ್ ಪ್ರೈಸಸ್ಗೆ ಅಡ್ಜಸ್ಟ್ ಆಗಿ ಮಾರ್ಕೆಟ್ ಪ್ಯಾರಿಟಿ ತರಬೇಕಿದೆ. ಆಮೇಲೆ ಎನ್ಶೂರ್ ದ ಪೇ ಬೆನಿಫಿಟ್ಸ್ ಪ್ಯಾರಿಟಿ ವಿತ್ ದ ಮಾರ್ಕೆಟ್ ಸ್ಟ್ಯಾಂಡರ್ಡ್ಸ್. ಆಮೇಲೆ ಡಿಫ್ರೆಂಟ್ ಮಾರ್ಕೆಟ್ ರೇಟಲ್ಲಿ ಏನಿರುತ್ತೆ, ಇದೇ ಜಾಬ್ ಮಾಡ್ತಾ ಇರ್ತಕ್ಕಂಥ ಬೇರೆ ಬೇರೆ ದೇಶದಾಗಲಿ ಆಗಲಿ, ವಿತಿನ್ ದ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟು, ಪ್ರೈವೇಟ್ ಎಲ್ಲದನ್ನು ಕನ್ಸಿಡರೇಷನ್ ಮಾಡಿಕೊಂಡು ನಾವು ಸ್ಯಾಲ್ರಿ ಫಿಕ್ಸ್ ಮಾಡ್ತೀವಿ. ಪೆನ್ಷನ್ ಆ್ಯಂಡ್ ರಿಟೈರ್ಮೆಂಟ್ ಬೆನಿಫಿಟ್ಸನ್ನು ಸಹಿತ ಇದರಲ್ಲಿ ನಾವು ಮೆನ್ಷನ್ ಮಾಡಬೇಕು. ಎನ್ಹಾನ್ಸ್ ದ ಪೆನ್ಷನ್ ಸ್ಕೀಮ್ಸ್ ಆ್ಯಂಡ್ ಪ್ರಪೋಸ್ ಮೆಜರ್ಸ್ ಟು ಅಡ್ಜಸ್ಟ್ ಇನ್ಫ್ಲೇಷನ್ಗೆ ತಕ್ಕನ ಹಾಗೆ. ಈಗ ನಾವು ಇವತ್ತು ವರ್ಕ್ ಮಾಡ್ತಾ ಇರಬೇಕಂದ್ರೆ ನಮಗೆ ಮುಂದೆ 60 ಇಯರ್ಸ್ ಆದಮೇಲೆ ನಮಗೆ ಅಲ್ವಾ ಪೆನ್ಷನ್ ಬರೋದು. ಅದನ್ನು ಆ 60 ಇಯರ್ಸ್ನ ಮಾರ್ಕೆಟ್ ಇನ್ಫ್ಲೇಷನ್ ರೇಟ್ನ ಕನ್ಸಿಡರ್ ಮಾಡಿಕೊಂಡು ನಾವು ಇದನ್ನು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು, ಆಮೇಲೆ ಈಗ ರಿಟೈರ್ಡ್ ಆಗ್ತಾ ಇರ್ತಾರೆ ಅವ್ರಿಗೂ ಕನ್ಸಿಡರೇಷನ್ ಮಾಡ್ಕೊಂಡು ಆ ಎಲ್ಲವನ್ನೂ ಇನ್ಫ್ಲೇಷನ್ನು ಮಾರ್ಕೆಟ್ ರೇಟನ್ನು ಕನ್ಸಿಡರೇಷನ್ ಮಾಡಿಕೊಂಡು ರಿಟೈರ್ಮೆಂಟ್ ಬೆನಿಫಿಟ್ಸ್ನು ಕೊಡಬೇಕಾಗುತ್ತೆ ಅಂತಂದು ಹೇಳಿ ದೀಸ್ ಆರ್ ದಿ ಟರ್ಮ್ಸ್ ಆಫ್ ರೆಫರೆನ್ಸಸ್. ನೆಕ್ಸ್ಟ್ ಟರ್ಮ್ಸ್ ಆಫ್ ರೆಫರೆನ್ಸಸ್, ಎಕನಾಮಿಕ್ ಇಂಪ್ಯಾಕ್ಟ್ ಅನಾಲಿಸಿಸನ್ನು ಕನ್ಸಿಡರ್ ಮಾಡ್ಕೋಬೇಕು. ಅಂದರೆ ಬೂಸ್ಟ್ ಕನ್ಸಂಪ್ಷನು ಮತ್ತು ಫಾಸ್ಟರ್ ಎಕನಾಮಿಕ್ ಗ್ರೋತನ್ನು ಮೈಂಡಲ್ಲಿ ಇಟ್ಕೊಂಡು ನೀವು ಏತ್ ಪೇ ಕಮಿಷನಲ್ಲಿ ಹೇಳಬೇಕಾಗುತ್ತೆ. ನೆಕ್ಸ್ಟ್ ಸ್ಟೇಕ್ ಹೋಲ್ಡರ್ ಕನ್ಸಲ್ಟೇಷನ್ಸ್. ಹೂ ಆಸ್ ದ ಸ್ಟೇಕ್ ಹೋಲ್ಡರ್ಸ್ ಯಾರು? ಮೇಜರ್ ಎಂಪ್ಲಾಯೀಸ್ ಆರ್ ದ ಸ್ಟೇಕ್ ಹೋಲ್ಡರ್ಸ್, ಗೌರ್ಮೆಂಟ್ ಎಂಪ್ಲಾಯೀಸ್ ಅಲ್ವಾ. ಎಂಗೇಜ್ ದ ಸೆಂಟ್ರಲ್ ಮತ್ತು ಸ್ಟೇಟ್ ಗೌರ್ಮೆಂಟು ಅವ್ರು ಕನ್ಸಿಡರೇಷನ್ ಮಾಡ್ಕೊಂಡು ಅವ್ರ ಸೋಷಿಯಲ್ ಬೆನಿಫಿಟ್ಸ್ಗಳು ಏನೇನು ಕೇಳ್ತಿದ್ದಾರೆ ಎಲ್ಲವನ್ನೂ ಸೇರಿಕೊಂಡು ನಾವು ಏತ್ ಪೇ ಕಮಿಷನ್ನ ಕ್ರಿಯೇಟ್ ಮಾಡಬೇಕಾಗಿದೆ. ರೀಜನ್ ಆಫ್ ದ ಪೇ, ಅಡ್ರೆಸ್ಸಿಂಗ್ ದ ಪೇ ಡಿಸ್ಪ್ಯಾರಿಟೀಸ್, ಮಾರ್ಕೆಟ್ ಪ್ಯಾರಿಟಿ, ಪೆನ್ಷನ್ ರಿಟೈರ್ಮೆಂಟ್, ಎಕನಾಮಿಕ್ ಇಂಪ್ಯಾಕ್ಟ್ ಅನಾಲಿಸಿಸ್, ಸ್ಟೇಕ್ ಹೋಲ್ಡರ್ ಕನ್ಸಲ್ಟೇಷನ್ಸ್. ಓಕೆನಾ. ನೆಕ್ಸ್ಟ್ ಏನಿದೆ, ಏತ್ ಸೆಂಟ್ರಲ್ ಪೇ ಕಮಿಷನ್ ಎ ವಿಂಡೋ ಫಾರ್ ಸ್ಟ್ರಕ್ಚರಲ್ ರಿಫಾರ್ಮ್. ಈಗ ಇದು ಚಾನ್ಸ್ ನೀವು ರಿಫಾರ್ಮ್ ಮಾಡ್ಕೋಬೇಕಂತಂದು ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಆಫೀಸರ್ಸ್ನ ನಾವು ಕನ್ಸಿಡರೇಷನ್ ಮಾಡ್ಕೊಂಡು ರಿಫಾರ್ಮ್ ಮಾಡ್ಕೊಳಕ್ಕೆ ಇದು ಚಾನ್ಸ್ ಇದೆ. ಟ್ರಿಗರಿಂಗ್ ಇವೆಂಟ್ಸ್ ಏನಿದೆ, ಇಮಿನೆಂಟ್ ಫಾರ್ಮೇಷನ್ ಆಫ್ ದಿ ಏತ್ ಪೇ ಕಮಿಷನ್ ಮಾಡ್ತಾ ಇದ್ದಾರೆ ಅಂತ ಅಂದಿದ್ದಕ್ಕೆ ಇದೆಲ್ಲ ಆರ್ಟಿಕಲ್ಸ್ ಬರ್ತಾ ಇದೆ. ಇದ್ರ ಬಗ್ಗೆ ಡಿಸ್ಕಷನ್ ಸ್ಟಾರ್ಟ್ ಆಗಿದೆ. ಏನಿದೆ, ಕರೆಂಟ್ ರಿಲೆವೆನ್ಸ್, ಇಟ್ಸ್ ಎ ನ್ಯಾರೋ ಪಬ್ಲಿಕ್ ಫೋಕಸ್. ಪ್ರೈಮರ್ಲಿ ಸ್ಯಾಲ್ರಿ ರಿವಿಷನ್ಗೆ ಅಷ್ಟೇ ಮಾಡ್ತಿದೆ. ಆಮೇಲೆ ಫಿಟ್ಮೆಂಟ್ ಫ್ಯಾಕ್ಟರ್ಸ್ ಮತ್ತು ಬೇಸಿಕ್ ಪೆನ್ಷನ್ ಫೆಸಿಲಿಟೀಸ್ ಮೇಲೆ ಅಷ್ಟೇ ನೀವು ವರ್ಕ್ ಮಾಡ್ತಾ ಇದ್ದೀರಾ. ಇದನ್ನು ಬಿಟ್ಟು ರಿಯಲ್ ನೀಡ್ ಏನಿದೆ ಅಂತ ಈ ಆರ್ಟಿಕಲ್ ಅವ್ರು ಏನು ಹೇಳ್ತಾ ಇದ್ದಾರೆ ಬರೆದಿರೋರು, ಮೂವಿಂಗ್ ಬಿಯಾಂಡ್ ಪೇ ಸ್ಕೇಲ್ಸ್ ಟು ಇಕ್ವಿಟೇಬಲ್, ಟ್ರಾನ್ಸ್ಪರೆಂಟ್ ಆ್ಯಂಡ್ ಫಿಸಿಕಲಿ ಸಸ್ಟೈನಬಲ್ ಫ್ರೇಮ್ವರ್ಕ್. ಇಕ್ವಿಟೇಬಲ್ ಅಂದರೆ ಎಲ್ಲರಿಗೂ ಸಮಾನಾಂತರವಾಗಿ, ಟ್ರಾನ್ಸ್ಪರೆಂಟ್ ಇರಬೇಕು. ಇದು ಹೇಗೆ ವರ್ಕ್ ಆಗುತ್ತೆ, ಎಲ್ಲರಿಗೂ ಸ್ಯಾಲ್ರಿ ಹೇಗೆ ಕೊಡ್ತೀವಿ, ಓಕೆನಾ. ಫಿಸಿಕಲಿ ಸಸ್ಟೈನಬಲ್ ಇರಬೇಕು. ಇಟ್ ಶುಡ್ ನಾಟ್ ಬಿ ವರಿ ಫಾರ್ ದಿ ಗೌರ್ಮೆಂಟಿಗೆ ತೊಂದರೆ ಆಗೋ ಥರ ನಾವು ಮಾಡಬಾರ್ದು. ಓಕೆನಾ. ಇದ್ರ ಸಿಗ್ನಿಫಿಕೆನ್ಸ್ ಏನು? ಪಬ್ಲಿಕ್ ಕಾಂಪೆನ್ಸೇಷನ್ ಡೈರೆಕ್ಟ್ಲಿ ಇನ್ಫ್ಲೂಯೆನ್ಸ್ ಗವರ್ನೆನ್ಸ್, ಇನ್ಸ್ಟಿಟ್ಯೂಷನಲ್ ಎಫೆಕ್ಟಿವ್ನೆಸ್ ಆ್ಯಂಡ್ ಲಾಂಗ್ ಟರ್ಮ್ ಪಬ್ಲಿಕ್ ಟ್ರಸ್ಟು ಕೂಡ ಬಿಲ್ಡ್ ಆಗುತ್ತೆ. ಸೊ ಇದನ್ನೆಲ್ಲವನ್ನು ಕನ್ಸಿಡರೇಷನ್ ಮಾಡ್ಕೊಂಡು ನಾವು ಏತ್ ಪೇ ಕಮಿಷನ್ ಕ್ರಿಯೇಟ್ ಮಾಡಬೇಕಿದೆ. ಆ್ಯಂಟಿಸಿಪೇಟಿಂಗ್, ಅದೇ ಏತ್ ಪೇ ಕಮಿಷನ್ ಬರೋದನ್ನು ಇಟ್ಕೊಂಡು ಗೌರ್ಮೆಂಟ್ ಸ್ಟ್ರಾಟಜಿಕ್ ಓಪನಿಂಗ್ ಮಾಡ್ತಾಯಿದೆ. ಅದ್ರ ಬಗ್ಗೆ ಡಿಸ್ಕಷನ್ ಸ್ಟಾರ್ಟ್ ಆಗಿದೆ. ನೆಕ್ಸ್ಟು ಕಾಂಪೋನೆಂಟ್ಸ್ ಆ್ಯಂಡ್ ಮೆಕ್ಯಾನಿಸಮ್ ಆಫ್ ದಿ ಪಬ್ಲಿಕ್ ಕಾಂಪೆನ್ಸೇಷನ್ಸ್. ಇದರ ಪಬ್ಲಿಕ್ ಕಾಂಪೆನ್ಸೇಷನ್ನು ನಾವು ಸೇರಿಸ್ಕೋಬೇಕಾಗುತ್ತೆ. ಏನಿದೆ ಇದ್ರ ಡೆಫಿನಿಷನ್ ಏನು? ದ ಕಾಂಪ್ರಿಹೆನ್ಸಿವ್ ಸಿಸ್ಟಮ್ ಡಿಕ್ಟೇಟಿಂಗ್ ರೆಮ್ಯುನರೇಷನ್ನು ಎಷ್ಟು ಕೊಡ್ತೀವಿ ಅವ್ರು ವರ್ಕ್ ಮಾಡಿದ್ದಕ್ಕೆ. ಅಲೋವೆನ್ಸಸ್ ಎಷ್ಟಿದೆ ಅಂದರೆ ಹೌಸಿಂಗ್ ಅಲೋವೆನ್ಸಸ್ ಅಂತ ಹೇಳ್ತೀವಿ, ಡೈಲಿ ಅಲೋವೆನ್ಸಸ್ ಅಂತೀವಿ. ನೀವೆಲ್ಲಾದರೂ ಜಾಬ್ ಮಾಡ್ತಾ ಹೋಗ್ತಿದ್ದೀವಿ ಅಂದರೆ ನಾವು ನಮಗೆ ಬೇಸಿಕ್ ಸ್ಯಾಲ್ರಿ ಅಂತ ಕೊಟ್ಟು ಪ್ಲಸ್ ಡೈಲಿ ಅಲೋವೆನ್ಸಸ್ ಆ್ಯಂಡ್ ಹೋಮ್ ಅಲೋವೆನ್ಸಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಸಮ್ಮನ್ ಇಸ್ ವರ್ಕಿಂಗ್ ಇನ್ ಬ್ಯಾಂಗ್ಳೂರು, ಅವರಿಗೆ ಫಾರ್ ಎಕ್ಸಾಂಪಲ್ 80,000 ಸ್ಯಾಲ್ರಿ ಇದೆ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಸಮ್ಮನ್ ಇಸ್ ವರ್ಕಿಂಗ್ ಇನ್ ಡೆಲ್ಲಿ, ಅವರಿಗೆ ಸೇಮ್ ಇರೋದಿಲ್ಲ. ಅವರಿಗೆ ಅಲ್ಲಿ ಅಲೋವೆನ್ಸಸ್ ಮೇಲೆ ಚೇಂಜ್ ಆಗುತ್ತೆ. ಇಲ್ಲಿ 1 lakh ಆಗ್ಬೋದು ಅಥವಾ 1,20,000 ಆಗ್ಬೋದು. ಯಾಕಂದರೆ ಆ ಜಾಗದ ರೇಟನ್ನು ತಕ್ಕ ಹಾಗೆ, ಆಮೇಲೆ ಅಲ್ಲಿ ಮಾರ್ಕೆಟ್ ರೇಟ್ ಹೇಗಿದೆ, ಅಲ್ಲಿ ಹೋಮ್ ಅಲೋವೆನ್ಸಸ್ ಹೇಗಿದೆ, ನೋಟಿಸ್ ದಟ್ ರೆಂಟಲ್ ಅಲೋವೆನ್ಸಸ್ ಹೇಗಿದೆ, ರೆಂಟ್ ಹೇಗಿದೆ ಅನ್ನೋದೆಲ್ಲ ನೋಡಿಕೊಂಡು ನಾವು ಕೊಡಬೇಕಾಗುತ್ತೆ. ಇಟ್ ಇವ್ಯಾಲ್ಯುಯೇಟ್ಸ್ ದಿ ರಿಸ್ಕ್ ಅಸೆಸ್ಮೆಂಟ್, ರೆಸ್ಪಾನ್ಸಿಬಿಲಿಟಿ ಲೆವೆಲ್ಸ್, ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಆ್ಯಂಡ್ ಕ್ಯಾರಿಯರ್ ಪ್ರೋಗ್ರೆಷನನ್ನು ಕೂಡ ಡೈಮೆನ್ಷನ್ನು ಸೇರಿಸ್ಕೋಬೇಕಾಗಿದೆ. ಮೆಕ್ಯಾನಿಸಮ್ ಏನಿದು? ಡ್ರಿವನ್ ಬೈ ಪೀರಿಯಾಡಿಕ್ ರಿವ್ಯೂಸ್ ವಯ ಪೇ ಕಮಿಷನ್ಸ್, ಲಾರ್ಜ್ಲಿ ರಿಲೈಯಿಂಗ್ ಆನ್ ಸರ್ವಿಸ್ ಸ್ಪೆಸಿಫಿಕ್ ರೆಪ್ರೆಸೆಂಟೇಷನ್ ರಾದರ್ ದೆನ್
ಯೂನಿವರ್ಸಲ್ ಆಬ್ಜೆಕ್ಟಿವ್ ಬೆಂಚ್ ಮಾರ್ಕ್, ಎಲ್ಲರಿಗೂ ಒಂದೇ ಥರನಾದಂತಹ ಕಾಮನ್ ಸಿಸ್ಟಮ್ ಇಲ್ಲ. ಪೊಲೀಸ್ ಸಿಸ್ಟಮ್ಗೆ ಬೇರೆ ಇದೆ, ಆರ್ಮಿಗೆ ಬೇರೆ ಇದೆ, IAS ಆಫೀಸರ್ಸ್ಗೆ ಬೇರೆ ಇದೆ. ಅಟ್ಲೀಸ್ಟ್ ನೀವು ಒಂದಿಷ್ಟು ಕಾಮನ್ ಮಾಡಿ ರೆಸ್ಪೆಕ್ಟು ಚೇಂಜಸ್ ಮಾಡ್ಕೊಳ್ಳೋಣ. ಬಟ್ ಒಂದು ಕಾಮನ್ ಫ್ರೇಮ್ವರ್ಕ್ ಬೇಕಲ್ವ ನಮಗೆಲ್ಲರಿಗೂ. ಸೊ ಇದನ್ನು ಮಾಡಬೇಕಾಗಿದೆ, ಡಿಫ್ರೆನ್ಸಸ್ ಇದೆ ಅಂತಂದು ಹೇಳ್ತಾ ಇದ್ದಾರೆ. ಹೇಗಿದೆ ಕ್ಯಾರಿಯರ್ ಪ್ರೋಗ್ರೆಷನ್, ನಾನ್ ಫಂಕ್ಷನಲ್ ಅಪ್ಗ್ರೇಡೇಷನ್ಸ್ ಇದ್ದಾವೆ. ನೆಕ್ಸ್ಟ್ ಸೀನಿಯರಿಟಿ ಮೈಲ್ ಸ್ಟೋನ್ಸ್. ಎಲ್ಲರಿಗೂ ಅಪ್ಗ್ರೇಡೇಷನ್ ಸೀನಿಯರಿಟಿ ಮೇಲೆ ಹೋಗ್ತಿದೆ. ಆಮೇಲೆ ಅದ್ರ ತಕ್ಕನಾಗಿ ಸ್ಯಾಲ್ರಿ ಇನ್ಕ್ರೀಸ್ ಆಗ್ತಿದೆ. ಬಟ್ ವರ್ಕ್ ಮಾಡಿದ ತಕ್ಕಾಗಿ ಇನ್ಸೆಂಟಿವ್ಸ್ ಇಲ್ಲ. ನೀವು ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಇನ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್, ವಾಟ್ ಎವರ್ ಮೇ ಬಿ ದ ಏಜ್ ಆಫ್ ಹೂ ಆರ್ ಮೇ ಬಿ ದ ಸೀನಿಯರ್ ಫ್ಯಾಕಲ್ಟಿ ಆರ್ ಜೂನಿಯರ್ ಫ್ಯಾಕಲ್ಟಿ, ಡಸಂಟ್ ಮ್ಯಾಟರ್. ಇಫ್ ಯು ಆರ್ ಬಿಂಗಿಂಗ್ ಎನ್ ಎ ಯೂನಿಟ್ ವ್ಯಾಲ್ಯೂ ಟು ದ ಯುವರ್ ಓನ್ ಇನ್ಸ್ಟಿಟ್ಯೂಷನ್, ದೆನ್ ಯು ವಿಲ್ ಗೆಟ್ ಅನ್ ಎಕ್ಸಾಕ್ಟ್ ಸ್ಯಾಲ್ರಿ ಅಮೌಂಟ್ ಆರ್ ಇವನ್ ಮೋರ್ ಆರ್ ಲೆಸ್ ಅಮೌಂಟ್ ನಿಮಗೆ ಸ್ಯಾಲ್ರಿ ಅಮೌಂಟ್ ಬರುತ್ತೆ. ಬಟ್ in the government sectors, based on the age you will get a promotion, and based on the promotion you will get a salary, but it is not a incentives illa, work takkanage incentives illa illi. Adjustment for the hardship, remoteness and operational risk idave. Basic fitment factors, baseline survival and dignity ಮೇಲೆ ನಿಮ್ಮ ಚೇಂಜ್ ಆಗುತ್ತೆ. ಬೇಸಿಕ್ ಪೇ ಈಗ ಒಂದು 80,000 ಇರುತ್ತೆ. ಅದ್ರ ಮೇಲೆ ಅಲೋವೆನ್ಸಸ್ ಆಯಾ ಹಾರ್ಡ್ಶಿಪ್ ಮೇಲೆ, ರಿಮೋಟ್ನೆಸ್, ಆಪ್ರೇಷನಲ್ ರಿಸ್ಕ್ ಮೇಲೆ ಈಗ 1,20,000 ಆಗ್ಬೋದು ಅಥವಾ 1 ಲಕ್ಷ ಆಗ್ಬೋದು. ಇದು ಮತ್ತು ಕ್ಯಾರಿಯರ್ ಪ್ರೋಗ್ರೆಷನ್, ನೀವು ಹೇಗೆ ಗ್ರೋತ್ ಆಗ್ತೀವಿ ಈ ಥರ ಇಲ್ಲಿ ಸಿಸ್ಟಮ್ ವರ್ಕ್ ಆಗುತ್ತೆ. ಇದು ಬೇಸಿಕ್ ಪೇಯಿಂದ ಕ್ಯಾರಿಯರ್ ಪ್ರೋಗ್ರೆಷನ್. ಓಕೆನಾ. ನೆಕ್ಸ್ಟ್ ಕೀ ಅಡ್ಮಿನಿಸ್ಟ್ರೇಟಿವ್ ಎಕನಾಮಿಕ್ ಚಾಲೆಂಜಸ್. ಇದರಲ್ಲಿ ಚಾಲೆಂಜಸ್ ಏನಿದೆ? ಲ್ಯಾಕ್ ಆಫ್ ಯೂನಿಫಾರ್ಮ್ ಇವ್ಯಾಲ್ಯುವೇಷನ್ ಫ್ರೇಮ್ವರ್ಕ್. ಅದೇ ಹೇಳ್ತಿದ್ವಲ್ಲ, ಎಲ್ಲರಿಗೂ ಒಂದು ಇವ್ಯಾಲ್ಯುವೇಷನ್ ಫ್ರೇಮ್ವರ್ಕ್ ಇಲ್ಲ, ಯೂನಿಫಾರ್ಮ್ ಇಲ್ಲ. ನೆಕ್ಸ್ಟ್ ಸಬ್ಜೆಕ್ಟಿವ್ ರೆಪ್ರೆಸೆಂಟೇಷನ್ ಓರ್ ಆಬ್ಜೆಕ್ಟಿವ್ ಬೆಂಚ್ ಮಾರ್ಕ್ಸ್ ಇದೆ. ಆರ್ಮಿಗೆ ಬೇರೆ ಥರ ಅನಾಲಿಸಿಸ್ ಮಾಡ್ತೀವಿ, IAS ಆಫೀಸರ್ದು ಬೇರೆ ಅನಾಲಿಸಿಸ್ ಮಾಡ್ತೀವಿ, ಸೆಂಟ್ರಲ್ ಗೌರ್ಮೆಂಟ್ SSCಯಲ್ಲಿ ಸೆಲೆಕ್ಟ್ ಆಗಿರೋ ಬೇರೆ ಬೇರೆ ಥರ ಅನಾಲಿಸಿಸ್ ಮಾಡ್ತೀವಿ. ಇದು ಮೇಜರ್ ಪ್ರಾಬ್ಲಮ್ ಆಗಿದೆ. Shrinking the physical space, raising expenditure on salaries and pensions cannibalizes developmental investments. ಅಂದರೆ ನೀವು ಎಲ್ಲ ದುಡ್ಡನ್ನು ಬೇರೆ ಸ್ಯಾಲ್ರಿ ಕೊಡೋಕ್ಕೆ ಹೋದರೆ ನಮ್ಗೆ ಇನ್ವೆಸ್ಟ್ಮೆಂಟ್ಗೆ ದುಡ್ಡು ಇಲ್ದಂಗೆ ಆಗ್ಬಿಡುತ್ತಲ್ವ. ಬೇರೆ ಜಸ್ಟ್ ಗೌರ್ಮೆಂಟ್ ಅಫಿಷಿಯಲ್ಸ್ ನಡ್ಸೋಕ್ಕೆ ಸ್ಯಾಲ್ರಿ ಕೊಟ್ಬಿಟ್ರೆ ನೀವು ಹೊಸ ಇನ್ವೆಸ್ಟ್ಮೆಂಟ್ ಎಲ್ಲಿಂದ ತರಬೇಕು ನಾವು. ಸೊ ದಟ್ ಈಸ್ ಗೋಯಿಂಗ್ ಟು ಕ್ರಿಯೇಟ್ ಎನ್ ಪ್ರಾಬ್ಲಮ್ ಹಿಯರ್. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸೆಸಿವ್ ಫ್ರಾಗ್ಮೆಂಟೇಷನ್ ಅಕ್ರಾಸ್ ಎಕ್ಸಿಕ್ಯೂಟಿವ್, ಲೆಜಿಸ್ಲೇಚರ್ ಆ್ಯಂಡ್ ಜುಡಿಷರಿ. ಹೇಗೆ ಮಾಡಿಬಿಟ್ಟಿರ್ತೀವಿ ಅಂದರೆ, ಸರ್ ಇದು ನನ್ನ ಡಿಪಾರ್ಟ್ಮೆಂಟಿಗೆ ಬರಲ್ಲ ಕೆಲಸ ಅಂತ ಇವ್ರು ಹೇಳ್ತಾರೆ, ಇವ್ರಿಗೆ ಹೇಳ್ತಾರೆ ಇಲ್ಲಿ ಹೋಗಲ್ಲ, ಇವ್ರ ಹತ್ರ ಹೋಗಿ ಅಂತ, ಇವ್ರು ಹೋದ್ರೆ ಇವ್ರ ಹತ್ರ ಬರ್ರಿ ಅಂತಾರೆ, ಇವ್ರ ಹತ್ರ ಹೋಗ್ರಿ ಅಂತಾರೆ. ಇಷ್ಟು ಡಿಪಾರ್ಟ್ಮೆಂಟ್ಸ್ಗಳನ್ನ ಮಾಡಿ, ಇಷ್ಟು ಸ್ಪೆಸಿಫಿಕ್ ಮಾಡಿ 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 ಹೇಗೆ ಮಾಡಿಬಿಟ್ಟಿದ್ದೀವಿ ಅಂತಂದರೆ ಗೌರ್ಮೆಂಟ್ ಸೆಕ್ಟರ್ಸಲ್ಲಿ ನೀವು ಕೆಲವೊಂದು ಆಫೀಸಿಗೆ ಹೋದರೆ ನಿಮ್ಗೆ ಗೊತ್ತಾಗುತ್ತೆ, ಬೆಂಚಿಂದ ಬೆಂಚಿಗೆ, ಟೇಬಲಿಂದ ಟೇಬಲ್ಗೆ, ಫ್ಲೋರಿಂದ ಫ್ಲೋರಿಗೆ ಅಡ್ಡಾಡಿಸ್ಬಿಡ್ತಾರೆ, ತಿರುಗಾಡಿಸ್ಬಿಡ್ತಾರೆ. ಅಷ್ಟು ಹೆಕ್ಟಿಕ್ ಸಿಸ್ಟಮ್ ಆಫ್ ಗೌರ್ಮೆಂಟ್ ಇದೆ. ಇದು ಎಫಿಷಿಯೆಂಟಾಗಿ ವರ್ಕ್ ಆಗ್ತಾ ಇಲ್ಲ. ನಾವು ರೀಸ್ಟ್ರಕ್ಚರಿಂಗ್ ಮಾಡಬೇಕಾಗಿದೆ. ಈ ಒಂದು ಬ್ಯೂರೋಕ್ರಸಿನೂ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಆಫ್ ಇಂಡಿಯಾನು ಇಟ್ ಈಸ್ ಅ ಓಲ್ಡ್ ಸಿಸ್ಟಮ್ ಆಫ್ ದಿ ಬ್ರಿಟಿಷ್ ಸಿಸ್ಟಮ್ ಇದೆ. ನಾವು ಇಂಪ್ರೂವೈಸೇಷನ್ ಮಾಡ್ಕೋಬೇಕಾಗಿದೆ ಅದನ್ನು. ಆಮೇಲೆ ವರ್ಕ್ ಯಾರಿಗೆ ನಿಜವಾದ ವರ್ಕ್ ಇದೆ ಅಲ್ಲಿದೆ ಕೊಡೋಣ. ನೀವು ಕೇಳ್ತಾ ಇರ್ತೀರ, ನೋಡಿರ್ತೀರ, ದೇರ್ ಆರ್ ಸಮ್ ಗೌರ್ಮೆಂಟ್ ಅಫಿಷಿಯಲ್ಸ್ ಹೂ ಆರ್ ವರ್ಕಿಂಗ್ ಜಸ್ಟ್ ವಿತೌಟ್ ಎನಿ, ಅಲ್ಲೇನೂ ವರ್ಕೇ ಇರಲ್ಲ. ಜಸ್ಟ್ ದಿನ ಆಫೀಸ್ಗೆ ಹೋಗ್ತಾರೆ, ಕುಂದಿರ್ತಾರೆ, ಅಟೆಂಡೆನ್ಸ್ ಹಾಕ್ತಾರೆ, ಮನೆಗೆ ಹೋಗ್ತಾರೆ, ಸ್ಯಾಲ್ರಿ ತಗೊಂತಾರೆ. ಆ ಥರದಂಥ ಒಂದಿಷ್ಟು ಗೌರ್ಮೆಂಟ್ ಅಫಿಷಿಯಲ್ಸು ಇದ್ದಾರೆ. ದಟ್ಸ್ ಅ ಟ್ರೂ ರಿಯಾಲಿಟಿ ಆಲ್ಸೋ. ಓಕೆನಾ. ಸೊ ನಾವು ಇದನ್ನೆಲ್ಲ ಕಟ್ ಮಾಡಿ ನಿಜವಾದಷ್ಟೇ ಜಾಬ್ಗಳನ್ನ ಇಟ್ಕೊಂಡು ವರ್ಕನ್ನ ಕ್ರಿಯೇಟ್ ಮಾಡಬೇಕು ಅಂತ ದಿಸ್ ಆಥರ್ ಇಸ್ ಟೆಲಿಂಗ್. ಆ್ಯಂಡ್ ಒಂದು ಪಾಲಿಸಿ ನಾನ್ ಫಂಕ್ಷನಲ್ ಅಪ್ಗ್ರೇಡೇಷನ್ ಇದೆ, ಹೇಳಿದವಲ್ಲ ಹೇಗೆ ಹೋಗ್ತಿದೆ ಅಂತಂದೇಳಿ. ಅಲಾಯಿಂಗ್ ದ ಫೈನಾನ್ಷಿಯಲ್ ಅಡ್ವಾನ್ಸ್ಮೆಂಟ್ ಡಿಸ್ಕನೆಕ್ಟೆಡ್ ಫ್ರಮ್ ದಿ ಇನ್ಕ್ರೀಸ್ಡ್ ಅಕೌಂಟಬಿಲಿಟಿ ಆರ್ ರೆಸ್ಪಾನ್ಸಿಬಿಲಿಟಿ. ಸಿಸ್ಟಮ್ ಏನಿದೆ ಅಂತಂದರೆ ಸಿಸ್ಟಮೆಟಿಕ್ ಕೋಎಕ್ಸಿಸ್ಟೆನ್ಸ್ ಆಫ್ ಮಲ್ಟಿಪಲ್ ಪೆನ್ಷನ್ ಸಿಸ್ಟಮ್ಸ್, ಡಿಫೈನ್ಡ್ ಬೆನಿಫಿಟ್ ವರ್ಸಸ್ ಕಾಂಟ್ರಿಬ್ಯೂಟರ್ ಕ್ರಿಯೇಟ್ಸ್ ಯೂನಿಫಾರ್ಮಿಟಿ ಕನ್ಸರ್ನ್ಸ್. ಆರ್ಮಿಗೆ ಬೇರೆ ಥರದ ಪೆನ್ಷನ್ ಪಾಲಿಸಿ, ಆಮೇಲೆ ನೀವು SSC ಅವ್ರು ವರ್ಕ್ ಮಾಡ್ತಕ್ಕಂಥ ಗೌರ್ಮೆಂಟ್ ಅವ್ರಿಗೆ ಬೇರೆ ಬೇರೆ ಥರ ಪೆನ್ಷನ್ ಪಾಲಿಸಿ, ರೈಲ್ವೇದಲ್ಲಿ ಇರೋರಿಗೆ ಬೇರೆ ಪೆನ್ಷನ್ ಪಾಲಿಸಿ, ಈ ಥರ ಎಲ್ಲ ಡಿಫ್ರೆಂಟ್ ಸಿಸ್ಟಮ್ ಇತ್ತಂದರೆ ಇಟ್ಸ್ ಗೋಯಿಂಗ್ ಟು ಬಿ ಎಕ್ಸ್ಚೆಕ್ಕರ್ ಆನ್ ದಿ ಗೌರ್ನಮೆಂಟ್, ಇಟ್ಸ್ ಗೋಯಿಂಗ್ ಟು ಬಿ ಬರ್ಡನ್ ಆನ್ ದಿ ಗೌರ್ನಮೆಂಟ್. ಇದು ನಮ್ಗೆ ತೊಂದರೆ ಆಗುತ್ತೆ. ಇದನ್ನು ನಾವು ಗೌರ್ಮೆಂಟಿಗೆ ಅನ್ನೆಸೆಸರಿ ಅಮೌಂಟನ್ನು ಹಾಳು ಮಾಡೋ ಬದಲಿ ಎಲ್ಲರಿಗೂ ಒಂದು ಯೂನಿವರ್ಸಲ್ ಫ್ರೇಮ್ವರ್ಕ್ ಮಾಡಿ, ಸೊ ಎಲ್ರಿಗೂ ಈ ಒಂದು ಈಕ್ವಲ್ ಅಮೌಂಟ್ ಆಫ್ ಪೆನ್ಷನ್ ಥರ ಒಂದು ಫ್ರೇಮ್ವರ್ಕ್ ಮಾಡಬೇಕಾಗಿದೆ. ಓಕೆನಾ. ಪ್ಯಾರಿಟಿ ಚಾಲೆಂಜಸ್ ಇದೆ. ನಾವು ಕಂಪ್ಯಾರಿಸನ್ ಮಾಡಿದರೆ ಸಿವಿಲ್ ಸರ್ವಿಸಸ್ ಅಂದರೆ ಇದೆ, ನಾನ್ ಆರ್ಮಿ ಪೋಸ್ಟ್ಗಳು, ಇವು ಆರ್ಮಿ ಇದಲ್ಲಿ ವರ್ಕ್ ಮಾಡೋರಿಗೆ ಏನೇನು ಡಿಫ್ರೆನ್ಸ್ ಇದೆ? ಇವರಿಗೆ ಬ್ರಾಡರ್ ರೆವೆನ್ಯೂ ಫಾರ್ ದ ಅಡ್ವಾನ್ಸ್ಮೆಂಟ್. ಫಾರ್ ಎಕ್ಸಾಂಪಲ್ ಸಮ್ಮನ್ ಇಸ್ ವರ್ಕಿಂಗ್ ಇನ್ ದ ವಾಟರ್ ಬೋರ್ಡಲ್ಲಿ ವರ್ಕ್ ಮಾಡ್ತಿರ್ಬೋದು, ನಾಳೆ ಹೋಗಿ ಅವರು ಇನ್ನೊಂದು ಯಾವುದೋ ಪೆನ್ಷನ್ ಸಿಸ್ಟಮಲ್ಲಿ ವರ್ಕ್ ಮಾಡ್ಬೋದು. ಇಲ್ಲಿ ಬೇಡ ಅಂತಂದು ಹೇಳಿ ಇನ್ನೊಂದು ಯಾವುದೋ ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ಬೋದು. ಅವರಿಗೆ ಬ್ರಾಡರ್ ಆಪ್ಷನ್ಸ್ ಇದೆ. ಇಲ್ಲಿ ಶಾರ್ಪ್ಲಿ ಪಿರಮಿಡಲ್ ಸ್ಟ್ರಕ್ಚರ್ ಒಂದೇ ಪ್ಯಾಟರ್ನಾಗೆ ಹೋಗ್ತಿರುತ್ತೆ. ಇಲ್ಲಿ ಇವ್ರದ್ದು ಸೋಲ್ಜರಿಂದ ಲೆಫ್ಟಿನೆಂಟಿಂದ ಆರ್ಮಿ ಚೀಫ್, ಈ ಥರ ಡಿಫ್ರೆಂಟ್ ಪೊಸಿಷನ್ಸ್ ಒಂದೇ ಹೈರಾರ್ಕಿ ಮೇಲೆ ಹೋಗ್ತಿರುತ್ತೆ. ಇಲ್ಲಿ ಬ್ರಾಡನ್ ಇರಲ್ಲ ಅವರಿಗೆ. ಕೆರಿಯರ್ ಲೆಂತು ಇವ್ರು ವೆರಿ ಲಾಂಗರ್ ಆ್ಯಂಡ್ ಸ್ಟೇಬಲ್ ಕೆರಿಯರ್ಸ್ ಇರುತ್ತೆ. ಇವರಿಗೆ ಅರ್ಲಿ ರಿಟೈರ್ಮೆಂಟ್ ಇರುತ್ತೆ ಅಲ್ವಾ. ಆರ್ಮಿ ಪರ್ಸನಲ್ಲಿ ಯಾರು 60 ಇಯರ್ಸ್ ತನಕನೂ ಬಾರ್ಡರಲ್ಲಿ ಕೆಲಸ ಮಾಡಲ್ಲ. ಬಟ್ ನೀವು ಅದೇ ಇವ್ರನ್ನೆಲ್ಲ ಕೇಳಿದರೆ 60 ಇಯರ್ಸ್ ತನಕನೂ ಇವರೇ ಗೌರ್ಮೆಂಟ್ ಅಫಿಷಿಯಲ್ಸ್ ಇಲ್ಲೇ ಇರ್ತಾರೆ. ಬಟ್ ದಿಸ್ ಇಸ್ ನಾಟ್ ಸೇಮ್ ಫಾರ್ ದಿ ಆರ್ಮಿ ಪರ್ಸನಲ್. ರಿಸ್ಕ್ ಏನಿದೆ?
ಅಡ್ಮಿನಿಸ್ಟ್ರೇಟಿವ್, ಲೀಗಲ್ ಆ್ಯಂಡ್ ಪಾಲಿಸಿ ರಿಸ್ಕ್ಸ್ ಇದೆ. ಇಲ್ಲಿ ಎಕ್ಸ್ಟ್ರೀಮ್ ಆಪ್ರೇಷನಲ್ ಆ್ಯಂಡ್ ಫಿಸಿಕಲ್ ರಿಸ್ಕ್, ಹೌದಲ್ವಾ? ದರ್ ಇಸ್ ಅ ಥ್ರೆಟನಿಂಗ್ ಫಾರ್ ಅವ್ರ ಲೈಫೇ ಥ್ರೆಟನಿಂಗ್ ಆಗೋಂಥ ರಿಸ್ಕ್ ಇರುತ್ತೆ. ಅಂದರೂ ದೇಶಕ್ಕೋಸ್ಕರ ಅವರು ಕೆಲಸ ಅನ್ನೋದಕ್ಕಿಂತ ದೇಶಕ್ಕೆ ಸೇವೆ ಮಾಡ್ತಾ ಇರ್ತಾರೆ. ಅವರು ಬಾರ್ಡರಲ್ಲಿ ಪ್ರಮೋಷನ್ ಏನು ಜನರಲಿ ಪ್ರಿಡಿಕ್ಟಬಲ್, ಸ್ಟಡಿ ಇರುತ್ತೆ. ಲೈಕ್ ವರ್ಷದಿಂದ ವರ್ಷಕ್ಕೆ ಕಾಮನ್ ಪ್ರಮೋಷನ್ನು ಸ್ಟಡಿಯಾಗಿ ಗ್ರೋತ್ ಆಗ್ತಾನೇ ಇರುತ್ತೆ. ಬಟ್ ಹಿಯರ್ ಇಟ್ಸ್ ಎ ವೆರಿ ಲಿಮಿಟೆಡ್ ಟು ಅಪ್ಪರ್ ಟೈರ್ಸ್ ಓನ್ಲಿ. ಅಪ್ಪರ್ ಅಫಿಷಿಯಲ್ಸು ಲೆಫ್ಟಿನೆಂಟ್ ಕರ್ನಲ್ ಮೇಲೆ ಅಥವಾ ಲೆಫ್ಟಿನೆಂಟ್ ಕರ್ನಲ್ ಮೇಲೆ ಮತ್ತು ಚೀಫ್ ಆರ್ಮಿ ಆಫೀಸರ್ಸ್ ಏನೇನು ಇರ್ತಾರೋ ಅವ್ರಗಳ ಮಧ್ಯೆ ಪ್ರಮೋಷನ್ಸ್ ಇರುತ್ತೆ. ಇಟ್ಸ್ ವೆರಿ ಲಿಮಿಟೆಡ್. ಒಬ್ಬ ಸಾಮಾನ್ಯ ಜವಾನ್, ಒಬ್ಬ ಸಾಮಾನ್ಯ ಸೋಲ್ಜರ್ ಕೂಡ ನಾನು ಆರ್ಮಿ ಚೀಫ್ ಆಗಬಹುದು ಅಂತ ಕನಸು ಕಾಣೋದು ಇಟ್ಸ್ ವೆರಿ ರೇರ್ಲಿ ಇಂಪಾಸಿಬಲ್ ಇನ್ ಇಂಡಿಯಾ. ಭಾಳ ಕಷ್ಟ ಇದೆ. ಬಟ್ ಇಫ್ ಯು ಲುಕ್ ಇನ್ ಟು ದಿ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಒಬ್ಬ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಸ್ಟಾರ್ಟ್ ಮಾಡಿದಂಥ ಒಬ್ಬ ಅಭ್ಯರ್ಥಿ, ಒಬ್ಬ ಸಿವಿಲ್ ಸರ್ವೆಂಟು, ಹಿ ಕ್ಯಾನ್ ಬಿಕಮ್ ಈವನ್ ದ IGP ಆಗ್ಬೋದು, DGP ಆಗ್ಬೋದು, ಕೊನೆಗೆ DYSPನೂ ಆಗೋ ಚಾನ್ಸಸ್ ಇದ್ದಾವೆ, ಆಗಿದಾರು ಕೂಡ. ಅಂದರೆ ಸರ್ವಿಸ್ ಮುಖಾಂತರ ಕಾನ್ಸ್ಟೇಬಲಿಂದ ಹೆಡ್ ಕಾನ್ಸ್ಟೇಬಲ್, ಕಾನ್ಸ್ಟೇಬಲ್ ಟು ಹೆಡ್ ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್ ಟು ಪೊಲೀಸು, ಸಬ್ ಇನ್ಸ್ಪೆಕ್ಟರ್ ಆಗ್ಬೋದು, ಸಬ್ ಇನ್ಸ್ಪೆಕ್ಟರಿಂದ ಸರ್ಕಲ್ ಇನ್ಸ್ಪೆಕ್ಟರ್ ಆಗ್ತಾರೆ. ಈ ಥರ ಹೈರಾರ್ಕಿ ಪಾಸಿಬಿಲಿಟೀಸ್ ಇದ್ದಾವೆ. ಬಟ್ ಇಲ್ಲಿ ಆರ್ಮಿಯಲ್ಲಿ ಇಲ್ಲ. ಈ ಥರ ಡಿಫ್ರೆನ್ಸಸ್ ಇರೋದ್ರಿಂದ ನೀವು ಒಂದು ಯೂನಿವರ್ಸಲ್ ಪೆನ್ಷನ್ ಫ್ರೇಮ್ವರ್ಕ್ ಕೊಡಿ, ಆರ್ಮಿದವ್ರನ್ನೂ ಕನ್ಸಿಡರೇಷನ್ ಮಾಡ್ಕೊಳ್ಳಿ ಅಂತಂದೇಳಿ ಹೇಳ್ತಾ ಇದ್ದಾರೆ. ಇದೇನದು ಟ್ರೂ ಇಂಟರ್ ಸರ್ವಿಸ್ ಪ್ಯಾರಿಟಿ ಡಿಮ್ಯಾಂಡ್ಸ್. ಎಲ್ಲ ಸರ್ವಿಸ್ಗಳ ಮಧ್ಯೆನೂ ಪ್ಯಾರಿಟಿ ತರನಿ, ಆಬ್ಜೆಕ್ಟಿವ್ ಬೆಂಚ್ ಮಾರ್ಕ್ಸ್ನ ಮಾಡಿ. ನೀವು ಸಬ್ಜೆಕ್ಟಿವ್ ಥರ ಬೇಡ, ಒಂದಿಷ್ಟು ಮಾನದಂಡಗಳನ್ನು ಕೊಡೋಣ. ಈ ಥರ ಟಾರ್ಗೆಟ್ಸ್ ಮುಟ್ಟಿದವ್ರಿಗೆ ಸ್ಯಾಲ್ರಿ ಇನ್ಕ್ರೀಸ್ ಮಾಡೋವಂಥ ಸ್ಕೀಮ್ಗಳು ತರಬೇಕು. ಓಕೆನಾ? ಸ್ಟ್ರಕ್ಚರಲ್ ಡಿಫ್ರೆನ್ಸಸ್, ನಾಟ್ ಜಸ್ಟ್ ಬ್ಲ್ಯಾಂಕೆಟ್ ಕಂಪೆನ್ಸೇಷನ್ ಅಲೈನ್ಮೆಂಟ್. ದಿಸ್ ಈಸ್ ದ ಮೇಜರ್ ಕ್ರಕ್ಸ್ ಗಿವನ್ ಇನ್ ದಿಸ್ ಆರ್ಟಿಕಲ್. ಓಕೆನಾ? ನೆಕ್ಸ್ಟ್ ಹೋಗೋಣ. ರಿಫಾರ್ಮಿಂಗ್ ದ ಕಾಂಪೆನ್ಸೇಷನ್ ಆರ್ಕಿಟೆಕ್ಚರ್. ಏನೇನು ವೇ ಫಾರ್ವರ್ಡ್, ಏನೇನು ಸೊಲ್ಯೂಷನ್ ತರಬೇಕಿದೆ ಅಂತಂದರೆ, ಇನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್, ಎಸ್ಟಾಬ್ಲಿಷ್ ಎ ಪರ್ಮನೆಂಟ್ ನ್ಯಾಷನಲ್ ಕಾಂಪೆನ್ಸೇಷನ್ ಅಥಾರಿಟಿನ ಕ್ರಿಯೇಟ್ ಮಾಡಿ, ಎಸ್ಪೆಷಲಿ ಫಾರ್ ದ ಸ್ಯಾಲ್ರೀಸ್ ಮತ್ತು ಪೆನ್ಷನ್ ಕನ್ಸಿಡರೇಷನ್ಗೋಸ್ಕರ. ಫಾರ್ ಸ್ಟ್ಯಾಂಡರ್ಡೈಸ್ಡ್ ಇವ್ಯಾಲ್ಯೂಯೇಷನು, ಎಲ್ಲರಿಗೂ ಅಕ್ರಾಸ್ ದ ಇಂಟರ್ ಸರ್ವಿಸ್ ಪ್ಯಾರಿಟಿ ತರೋಕ್ಕೋಸ್ಕರ. ಇಂಟರ್ನ್ಯಾಷನಲ್ ಬೆಸ್ಟ್ ಪ್ರಾಕ್ಟೀಸಸ್ ಏನಿದೆ ಅವನ್ನೆಲ್ಲವನ್ನು ಸ್ಟಡಿ ಮಾಡಿ ನಮ್ಮ ಇಂಡಿಯಾ ಕಂಡೀಷನ್ಸ್ಗೆ ಅಡಾಪ್ಟ್ ಮಾಡ್ಕೋಬೇಕಾಗಿದೆ. ಶಿಫ್ಟ್ ಫ್ರಮ್ ಮ್ಯಾಸಿವ್ ಡಿಸ್ರಪ್ಟಿವ್ ಪೀರಿಯಡಿಕ್ ಕಮಿಷನ್ ಟು ಇನ್ಸ್ಟಿಟ್ಯೂಷನಲೈಸರ್ ರೆಗ್ಯುಲರ್ ಅಸೆಸ್ಮೆಂಟ್ ಇರಲಿ. ಸೊ ನಿಮಗೆ ಪ್ರೈವೇಟಲ್ಲಿ ಕೂಡ ಪ್ರತಿ ವರ್ಷ ಅಸೆಸ್ಮೆಂಟ್ ಮಾಡ್ತೀವಿ, ಚೆನ್ನಾಗಿ ವರ್ಕ್ ಮಾಡಲಿಲ್ಲ ಅಂದರೆ ಫೈರ್ ಮಾಡ್ತೀವಿ, ಬೇರೆಯವ್ರನ್ನ ಹೈರ್ ಮಾಡ್ಕೊತೀವಿ. ಇಲ್ಲಿ ಗೌರ್ಮೆಂಟಲ್ಲಿ ಗೌರ್ಮೆಂಟ್ ಸಿವಿಲ್ ಸರ್ವೆಂಟ್ ಈಸ್ ಎ ಲೈಫ್ ಲಾಂಗ್ ಅಪ್ ಟು ಈಸ್ ರಿಟೈರ್ಮೆಂಟ್ ಈಸ್ ಅ ಸಿವಿಲ್ ಸರ್ವೆಂಟ್. ರೇರ್ಲಿ ದೇ ವಿಲ್ ಬಿ ರಿಮೂವ್, ಇವನ್ ದೋ ದೇ ಆರ್ ಡಿಡಿನ ಬ್ರೈಬರಿಯಲ್ಲಿ ಸಿಕ್ಕೊಂಡಿರ್ಬೋದು, ಏನೇನೆಲ್ಲ ಮಾಡಬಾರ್ದು ಎಲ್ಲ ಕೆಲಸಗಳನ್ನು ಮಾಡಿದರೂ ಕೂಡ ಅದೇ ಆಫೀಸಲ್ಲಿ ಅದೇ ರಾಜಾರೋಷವಾಗಿ ಗತ್ತಿನಲ್ಲಿ ಹೋಗ್ತಾ ಇರ್ತಾರೆ. ಬಟ್ ಈ ಥರ ಸಿಸ್ಟಮ್ ಇತ್ತಂದರೆ ನಮ್ಮ ದೇಶ ಹೇಗೆ ಇಂಪ್ರೂವ್ ಆಗಬೇಕು ಅಲ್ವಾ? ನೀವು ಎಲ್ಲರೂ ಕೂಡ ಮುಂದೆ ಈ ನ್ಯೂಸ್ ಅನಾಲಿಸಿಸ್ ನೋಡ್ತಾ ಇರೋರು, ನೀವು ಕೂಡ ಮುಂದೆ ಆಫೀಸರ್ಸ್ ಆಗೋ ಒಂದು ಕನಸು ಕಟ್ಕೊಂಡು ಈ ಜಾಬಿಗೆ ಬರ್ತಾ ಇದ್ದೀರಾ. ಸೊ ವಿ ನೀಡ್ ಟು ಕನ್ಸಿಡರ್ ಆಲ್ ದೀಸ್ ಥಿಂಗ್ಸ್ ಆಲ್ಸೋ. ನೆಕ್ಸ್ಟ್ ಫೆಡರಲಿಸಮ್ ಏನು? ಅಪೋಲ್ ದ ಸ್ಟೇಟ್ ಆಟೋನಮೀಸ್. ಕೆಲವೊಂದು ಸ್ಟೇಟ್ ಗೌರ್ಮೆಂಟ್ಗಳು ಅವ್ರದ್ದೇ ಆದಂಥ ಒಂದಿಷ್ಟು ಪೆನ್ಷನ್ ಸ್ಕೀಮ್ಸ್, ಅವ್ರದ್ದೇ ಆದಂಥ ಸ್ಯಾಲ್ರಿ ಪಾಲಿಸೀಸ್ ಇರ್ತಾವೆ, ಅವನ್ನೂ ಕೂಡ ಕನ್ಸಿಡರೇಷನ್ ಮಾಡ್ಕೋಬೇಕು. ಅವ್ರ ಇನ್ಸೆಂಟಿವ್ಸ್ನ ಅವ್ರ ಇನ್ಪುಟ್ಸನ್ನು ನಾವು ಕನ್ಸಿಡರೇಷನ್ ತೊಗೋಬೇಕು. ವೈಲ್ ಎಸ್ಟಾಬ್ಲಿಷಿಂಗ್ ದಿ ಬೈಂಡಿಂಗ್ ಕಾಮನ್ ಪ್ರಿನ್ಸಿಪಲ್ಸ್ ಆಫ್ ಎ ಫಿಸಿಕಲ್ ಡಿಸಿಪ್ಲಿನ್. ರ್ಯಾಷನಲೈಸೇಷನ್ ಮಾಡ್ಕೊಳ್ಳಿ, ಅಂದರೆ ನೀವು ಆಲ್ ಪಾಸಿಬಲ್ ಥಿಂಕಿಂಗ್ಸಿಗೆ ಓಪನ್ ಇಟ್ಕೊಳ್ಳೋಣ. ಎಲ್ಲೆಲ್ಲಿ ಸಾಧ್ಯ ಆದಷ್ಟು ನಾವು ಲಾಜಿಕಲ್ ಬೇಸಿಸ್ಗಳ ಮೇಲೆ ಮಾಡೋಣ. ಅಂದರೆ ಕ್ರಿಯೇಟ್ ಆಬ್ಜೆಕ್ಟಿವ್ ಡಾಟಾ ಡ್ರಿವನ್ ಕ್ರೈಟೀರಿಯಾ. ಈ ಟಾರ್ಗೆಟ್ಸ್ಗಳು ಮುಟ್ಟಿದವರಿಗೆ ಮಾತ್ರ ಸ್ಯಾಲ್ರಿ ಇನ್ಕ್ರೀಸು ಮತ್ತು ಪ್ರಮೋಷನ್ಸ್ ಥರ ಸ್ಕೀಮ್ಸ್ಗಳನ್ನ ಡೆವಲಪ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಓಕೆನಾ? ನೆಕ್ಸ್ಟ್ ಪ್ರಪೋಸಲ್ ಗ್ರೀವಿಯನ್ಸ್ ಆರ್ಕಿಟೆಕ್ಚರ್. ನ್ಯಾಷನಲ್ ಅಥಾರಿಟಿ ಸ್ಟ್ಯಾಂಡರ್ಡೈಸ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಡಾಟಾ ಬೆಂಚ್ ಮಾರ್ಕ್ಸ್ ಯೂಸ್ ಮಾಡಿಕೊಂಡು ಸ್ಟೇಟ್ ಅಟಾನಮಿ ಯೂಸ್ ಮಾಡಿಕೊಂಡು ಈ ಸ್ಕೀಮ್ಸ್ಗಳನ್ನ ಇಂಪ್ಲಿಮೆಂಟ್ ಮಾಡುವ ನೆಸೆಸಿಟಿ ಇದೆ. ಓಕೆನಾ? ಸೊ ದಿಸ್ ಈಸ್ ದ ಎಂಡ್ ಆಫ್ ದಿಸ್ ನ್ಯೂಸ್ ಆರ್ಟಿಕಲ್. ಏನೇನು ನೋಡಿದ್ವಿ ನಾವು ಅಂತ ನೋಡಿದರೆ, ಪೆನ್ಷನ್ ಇಶ್ಯೂಸು, ಆಮೇಲೆ ಸ್ಯಾಲ್ರಿ ಏಟ್ ಪೇ ಕಮಿಷನ್ ಆಗಿದೆ, ಏನೇನು ಕನ್ಸಿಡರೇಷನ್ ಮಾಡ್ತಿದ್ವಿ. ಓಕೆನಾ? ಇದ್ರ ಮಧ್ಯೆ ಇದ್ರದ್ದು ಕಾಂಪೆನ್ಸೇಷನ್ ಏನು ಮೆಕ್ಯಾನಿಸಮ್ ಇದೆ, ಏನೇನು ಚಾಲೆಂಜಸ್ ಇದೆ ಇದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಕ್ಕೆ, ಮತ್ತು ಆರ್ಮಿ ಮತ್ತು ಸಿವಿಲ್ ಸರ್ವಿಸ್ಗಳ ಮಧ್ಯೆ ಏನೇನು ಡಿಫ್ರೆನ್ಸ್ ಇದೆ ನೋಡಿದ್ವಿ. ಓಕೆನಾ? ಏನೇನು ವೇ ಫಾರ್ವರ್ಡ್ ಮಾಡಿ ನಾವು ಇಂಪ್ರೂವೈಸೇಷನ್ ಮಾಡ್ಬೋದು ಅಂತ ವಿ ಹ್ಯಾವ್ ಡಿಸ್ಕಸ್ ದಿಸ್ ಒನ್ ಥರೋಲಿ. ನೆಕ್ಸ್ಟ್, ಈಕ್ವಾಲಿಟಿ ಆಫ್ ಟ್ರೀಟ್ಮೆಂಟ್ ಆಫ್ ಎ ಪರ್ಸನ್ ವಿತ್ ಡಿಸೇಬಿಲಿಟೀಸ್ ಅಂತಂದರೆ ವಿಕಲಾಂಗಚೇತನರು ಅಂತ ನಾವು ಹೇಳಬೇಕು. ಫಿಸಿಕಲಿ ಚಾಲೆಂಜ್ಡ್ ಅಂದರೆ ದೀಸ್ ಪರ್ಸನ್ಸ್ ಹ್ಯಾವ್, ನಾವು ಇಂಡಿಯಾದಲ್ಲಿ ಡಿಸೇಬಲ್ ಅಂತ ಕನ್ಸಿಡರ್ ಮಾಡ್ಬೇಕಂದ್ರೆ ದೇ ಶುಡ್ ಹ್ಯಾವ್ ಎ ಮಿನಿಮಮ್ 40% ನಾನ್ ಫಂಕ್ಷನಲ್ ಆರ್ಗನ್ಸ್, ಅಥವಾ ಅವ್ರ ಕೈ ಕಾಲು ಏನಾದರೂ ತೊಂದರೆ ಆಗಿರಬೇಕು, ಕಣ್ಣು ಕಾಣ್ತಾ ಇರೋದಿಲ್ಲ, ಕಿವಿ ಕೇಳ್ತಾ ಇರೋಲ್ಲ, ಈ ಥರ ಒಂದಿಷ್ಟು ಕಂಡೀಷನ್ಸನ್ನೆಲ್ಲ ಇದ್ದಾರೆ ನಾವು ಡಿಸೇಬಲ್ಡ್ ಪರ್ಸನ್ಸ್ ಅಂತೀವಿ. ಇವರಿಗೆ ಈಕ್ವಾಲಿಟಿ ಆಫ್ ಟ್ರೀಟ್ಮೆಂಟ್ ಆಫ್ ಪರ್ಸನ್ಸ್ ಅಂದರೆ ಇಡೀ ದೇಶದಲ್ಲಿ ನಾವೆಲ್ಲರಿಗೂ ಇವರಿಗೆ ತಿಂಗಳಿಗೆ ಮಾಸಾಶನ ಅಂತ ಹೇಳ್ತೀವಿ, ಅಥವಾ ಪೆನ್ಷನ್ ಸ್ಕೀಮ್ ಅಂತ ಹೇಳ್ತೀವಿ. ಅವ್ರಿಗೇನು ಕೊಡ್ತೀವಲ್ಲ, ಕೆಲವೊಂದು ಸ್ಟೇಟಲ್ಲಿ ಬೇರೆ ಬೇರೆ ಥರ ಇದೆ, ಮತ್ತು ಡಿಫ್ರೆಂಟ್ ಸ್ಟೇಟ್ಸು ಸೆಂಟ್ರಲ್ ಗೌರ್ಮೆಂಟ್ ಬೇರೆ ಬೇರೆ ಥರ ಸ್ಕೀಮ್ಸ್ ಇದ್ದಾವೆ. ಇವರೆಲ್ಲರಿಗೂ ಒಂದು ಕಾಮನ್
ಪೆನ್ಷನ್ ಸ್ಕೀಮ್ ಮಾಡಬೇಕು ಅಂತಂದು ಹೇಳಿ ದಿಸ್ ಆದರ್ ಇಸ್ ರಿಟರ್ನ್ ದ ಆರ್ಟಿಕಲ್. ಓಕೆ, ಬಿಫೋರ್ ಗೆಟಿಂಗ್ ಡೀಪ್ ಇನ್ ಟು ದಿಸ್ ಆರ್ಟಿಕಲ್ ಲೆಟ್ಸ್ ಕ್ಲಿಕ್ ಆನ್ ದ ಬೇಸಿಕ್ಸ್. ಡಿಸೇಬಲ್ಡ್ ಅಂದರೆ ಏನು ಅಂತ ನೋಡೋಣ. ಸ್ಟಾರ್ಟು ಇದೆ. ಇಂಡಿಯಾ ಬೂಸ್ಟ್ ಇನ್ ಇಂಪ್ರೆನ್ಸಿವ್ ಡಿಜಿಟಲ್ ವೆಲ್ಫೇರ್ ಆರ್ಕಿಟೆಕ್ಚರ್ ಡ್ರಿವನ್ ಬೈ DBT ಆ್ಯಂಡ್ UPI ಫಾರ್ ದ ಲಾಸ್ಟ್ ಮೈಲ್ ಡೆಲಿವರಿ. ಎಲ್ಲರನ್ನೂ ನಾವು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮತ್ತು UPI ಇಂದ ಎಲ್ಲರನ್ನೂ ಮುಡ್ತಾ ಇದ್ದೀವಿ. ಬಟ್ ಆದರೆ ಪರ್ಸನ್ ವಿತ್ ಡಿಸೇಬಿಲಿಟೀಸನ್ನು ನಾವು ಎಕ್ಸ್ಕ್ಲೂಡ್ ಮಾಡಿಬಿಟ್ಟಿದ್ದೀವಿ. ಓಕೆನಾ? ಸೊ ನಾವು ಅದಕ್ಕೆ ಫಸ್ಟ್ ನೋಡ್ಕೊಳ್ಳೋಣ. ಡಿಸೇಬಲ್ಡ್ ಅಂದರೆ ಏನಿರ್ತವೆ, ಎಷ್ಟು ಟೈಪ್ಸ್ ಆಫ್ ಡಿಸೇಬಿಲಿಟೀಸ್ ಬರ್ತವೆ. ಫಿಸಿಕಲ್ ಡಿಸೇಬಿಲಿಟಿ, ಲೋಕೋಮೋಟರ್ ಡಿಸೇಬಿಲಿಟಿ ಅಂದರೆ ನಡೆದಾಡೋಕ್ಕೆ ಆಗೋಕ್ಕೆ ತೊಂದರೆ ಆಗಿರುವಂಥವ್ರಿಗೆ ನಾವು ಫಿಸಿಕಲ್ ಡಿಸೇಬಿಲಿಟಿ ಅಂತೀವಿ. ಲೆಪ್ರಸಿ ಕ್ಯೂರ್ಡ್ ಪರ್ಸನ್ಸು. ನೆಕ್ಸ್ಟ್ ಸೆರೆಬ್ರಲ್ ಪ್ಯಾಲ್ಸಿ, ನಡೆದಾಡೋಕ್ಕೆ ತುಂಬ ತೊಂದರೆ ಆಗುತ್ತೆ. ಡಾರ್ಫಿಸಮ್, ಅವ್ರದ್ದು ಹೈಟ್ ಆಗಿರಲ್ಲ, ಅವ್ರು ಲಿಮಿಟೆಡ್ ಹೈಟ್ ಅಷ್ಟೇ ಗ್ರೋತ್ ಆಗಿರ್ತಾರೆ. ಮಸ್ಕ್ಯುಲರ್ ಡಿಸ್ಟ್ರೋಫಿ, ಇದು ಇಮೇಜ್ ಹಂಗಿದೆ, ಯು ಶುಡ್ ನಾಟ್ ಥಿಂಕ್ ಲೈಕ್ ದಟ್. ಇಷ್ಟೊಂಡೆಲ್ಲ ಎಲ್ಲರೂ ಇದೇ ಥರ ಬಾಡಿ ಮಾಡಿರೋದಿಲ್ಲ, ಇಟ್ ಜಸ್ಟ್ ಎ ಇಮೇಜ್. ಯು ವಿಲ್ ರಿಯರ್ಲಿ ಸೀ ಲೈಕ್ ದಿಸ್ ಕೈಂಡ್ ಆಫ್ ಪರ್ಸನ್ಸ್. ಓಕೆನಾ? ಇದೇ ನೋಡಿ ಪ್ರಾಬ್ಲಮ್ ಆಫ್ ಈ ಥರ ಇಮೇಜ್ಗಳು ಕ್ರಿಯೇಟ್ ಮಾಡಿಬಿಡುತ್ತೆ. ನೆಕ್ಸ್ಟ್ ಆ್ಯಸಿಡ್ ಅಟ್ಯಾಕ್ ವಿಕ್ಟಿಮ್ಸ್ಗಳು ಬರ್ತಾರೆ. ನೆಕ್ಸ್ಟ್ ವಿಜುವಲ್ ಇಂಪೇರ್ಮೆಂಟಲ್ಲಿ ಬ್ಲೈಂಡ್ನೆಸ್, ಲೋ ವಿಷನ್ ಇರೋರು. ಹಿಯರಿಂಗ್ ಇಂಪೇರ್ಮೆಂಟ್, ಡೆಫ್ ಇರ್ತಾರಲ್ವ, ಅಥವಾ ಹಾರ್ಡ್ ಟು ಹಿಯರಿಂಗ್, ಸ್ವಲ್ಪ ಕೇಳ್ತಿರುತ್ತೆ. ಸ್ಪೀಚ್ ಆ್ಯಂಡ್ ಲ್ಯಾಂಗ್ವೇಜ್ ಡಿಸೇಬಿಲಿಟಿ ಪ್ರಾಬ್ಲಮ್ ಇರುತ್ತೆ. ಇಂಟೆಲೆಕ್ಚುಯಲ್, ಇದು ಸ್ಪೆಸಿಫಿಕ್ ಲರ್ನಿಂಗ್ ಡಿಸೇಬಿಲಿಟೀಸ್ ಅಥವಾ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಬರುತ್ತಲ್ವ. ನೀವು ತಾರೆ ಜಮೀನ್ ಪರ್ ಫಿಲ್ಮ್ ನೋಡಿದರೆ ಗೊತ್ತಾಗುತ್ತೆ ಅವನಿಗೆ ಆಟಿಸಮ್ ಪ್ರಾಬ್ಲಮ್ ಇರುತ್ತೆ. ನೆಕ್ಸ್ಟ್ ಮೆಂಟಲ್ ಇಲ್ನೆಸ್, ಕ್ರೋನಿಕ್ ನ್ಯೂರಾಲಜಿಕಲ್ ಕಂಡೀಷನ್ಸ್ ಇರುತ್ತೆ. ಮಲ್ಟಿಪಲ್ ಸ್ಕ್ಲಿರೋಸಿಸ್ ಅಥವಾ ಪಾರ್ಕಿನ್ಸನ್ ಡಿಸೀಸ್ ಇದ್ದರನ್ನು ಕೂಡ ನಾವು ಫಿಸಿಕಲಿ ಡಿಸೇಬಲ್ಡ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಹಿಮೋಫಿಲಿಯಾ, ಥ್ಯಾಲಿಸ್ಮಿಯಾ, ಸಿಕಲ್ ಸೆಲ್ ಡಿಸೀಸಸ್, ಆಮೇಲೆ ಮಲ್ಟಿಪಲ್ ಡಿಸೀಸಸ್ ಇನ್ಕ್ಲೂಡಿಂಗ್ ಡೆಫು, ಬ್ಲೈಂಡ್ನೆಸ್. ಇದು ದಿಸ್ ಇಸ್ ದ ವೆರಿ ರೇರ್ ಡಿಫ್ರೆಂಟ್ ಪ್ರಾಬ್ಲಮೆಟಿಕ್ ಕಂಡೀಷನ್ ಫಾರ್ ದೆಮ್. ಕಿವಿನೂ ಕೇಳಿಸ್ತಿರಲ್ಲ, ಕಣ್ಣು ಕಾಣಿಸ್ತಿರಲ್ಲ. ಇಟ್ಸ್ ವೆರಿ ಪೆಥೆಟಿಕ್ ಕಂಡೀಷನ್ಸ್, ಹೌದಲ್ವಾ? ಈ ಥರ ಇರ್ತಕ್ಕಂತಹ ಡಿಫ್ರೆಂಟ್ ಡಿಸೇಬಿಲಿಟೀಸು ಮಿನಿಮಮ್ ಮೋರ್ ದೆನ್ 40% ಇತ್ತಂದರೆ ನಾವು ಪರ್ಸನ್ ವಿತ್ ಎ ಫಿಸಿಕಲ್ ಡಿಸೇಬಿಲಿಟಿ ಅಂತ ಕನ್ಸಿಡರೇಷನ್ ಮಾಡ್ತೀವಿ. ಓಕೆ, ಅವರಿಗೋಸ್ಕರ ಡಿಫ್ರೆಂಟ್ ಟೈಪ್ಸ್ ಆಫ್ ಗೌರ್ಮೆಂಟ್ ಸ್ಕೀಮ್ಸ್ ಇದೆ. ನಮ್ಮ ಮುಂದೆ ಹೇಳ್ತೀನಿ ಅವರಿಗೆ. ಎಜುಕೇಷನಲ್ಲೂ ಮತ್ತು ಜಾಬಲ್ಲಿ, ಎಜುಕೇಷನಲ್ಲಿ 4% ರಿಸರ್ವೇಷನ್ ಇದೆ, ಜಾಬಲ್ಲೂ ಕೂಡ 3% ರಿಸರ್ವೇಷನ್ ಇದೆ. ಇದನ್ನು ರೀಸೆಂಟ್ಲಿ UPSC ಹ್ಯಾಸ್ ಆಸ್ಕ್ಡ್ ದ ಕ್ವಶನ್ ಎಸ್ಪೆಷಲಿ 2026 ಪ್ರಿಲಿಮ್ಸಲ್ಲಿ ಪರ್ಸನ್ಸ್ ವಿತ್ ಡಿಸೇಬಿಲಿಟಿ ಬಗ್ಗೆ ಕ್ವಶನ್ಸ್ ಕೇಳಿದೆ. ದರ್ ಹೈ ಚಾನ್ಸಸ್ ಇವನ್ ಇನ್ ದ ಮೇನ್ಸ್ ಆಲ್ಸೋ ದೇ ಕ್ಯಾನ್ ಆಸ್ಕ್ ದ ಕ್ವಶನ್ಸ್ ರಿಲೇಟೆಡ್ ಟು ಡಿಸೇಬಲ್ಡ್ ಪರ್ಸನ್ ಬಿಕಾಸ್ ದ ವಲ್ನರಬಲ್ ಸೆಕ್ಷನ್ಸ್ ಅಂತ ನಮ್ಮ GS2 ಮತ್ತು GS1 ಸಿಲೆಬಸ್ಸಲ್ಲಿ ಬಂದೇ ಬರುತ್ತೆ. ಪರ್ಸನ್ಸ್ ವಿತ್ ಫಿಸಿಕಲ್ ಡಿಸೇಬಿಲಿಟೀಸ್ ಎಷ್ಟಿದ್ದಾರೆ ಓವರಾಲ್ ಡಿಸೇಬಿಲಿಟಿಯಲ್ಲಿ, ಯಾವ್ಯಾವ ಸೆಕ್ಷನ್ಸು ಜಾಸ್ತಿ ಇದೆ. ಲೋಕೋಮೋಟರ್ 20% ಇದೆ, ವಿಜುವಲ್ 19%, ಹಿಯರಿಂಗ್ 19. ಹೈಯೆಸ್ಟು ಲೋಕೋಮೋಟರು, ಸೆಕೆಂಡ್ ಬಂದುಬಿಟ್ಟು ವಿಜುವಲ್ಲು, ಹಿಯರಿಂಗು 19, ಮೆಂಟಲ್ ಅವ್ರು ಬಂದುಬಿಟ್ಟು 9%. ಓಕೆನಾ? ಅಟ್ಲೀಸ್ಟ್ ಯು ಶುಡ್ ನೋ ದ ಮಿನಿಮಮ್ 4 ಮ್ಯಾಸ್ಟಿವ್ ಅಲೈಂಗೋ ಅಥವಾ ಈ ಥರ ಅಂತ ಕೊಟ್ಬಿಡ್ತಾರೆ. ಅರೇಂಜ್ ದ ಫ್ರಮ್ ಟಾಪ್ ಟು ಲೋ ಅಂತಂದು ಹೇಳಿ. ಲೋಕೋಮೋಟರ್ ಫಸ್ಟು, ವಿಜುವಲ್ ಸೆಕೆಂಡು, ಹಿಯರಿಂಗ್ ಥರ್ಡು, ಮೆಂಟಲ್ ಫೋರ್ತ್, ಅದು 9% ಬರುತ್ತೆ. ಇನ್ನು ಹೇಳಿದಲ್ವ ಯಾರ್ಯಾರು ಬರ್ತಾರೆ. ನೀವು ಲೋಕೋಮೋಟರ್ ಡಿಸೇಬಿಲಿಟಿ ಒಳಗೆ ನಮಗೆ ಆ್ಯಸಿಡ್ ವಿಕ್ಟಿಮ್ಸು ಕೂಡ ಲೋಕೋಮೋಟ್ರಲ್ಲೇ ಬರ್ತಾರೆ. ಇವನ್ ಸೆರೆಬ್ರಲ್ ಪ್ಯಾಲ್ಸಿ ಇದೆಲ್ಲ ಹೇಳಿದ್ದೀನಲ್ವ, ಬ್ಲೈಂಡ್ನೆಸ್, ಲೋ ವಿಷನ್ನು, ಡೆಫ್ದು, ಇಂಟೆಲೆಕ್ಚುಯಲ್, ಇವೆಲ್ಲ ಗೊತ್ತಾಗುತ್ತೆ ನಿಮಗೆ. ಇದೇ ಟ್ರ್ಯಾಪು. ಇವನ್ ಹಿಮೋಫಿಲಿಯಾ, ಥ್ಯಾಲಿಸ್ಮಿಯಾ, ಸಿಕಲ್ ಸೆಲ್ ಡಿಸೀಸನ್ನು ಕೂಡ ನಾವು ಫಿಸಿಕಲ್ ಡಿಸೇಬಿಲಿಟೀಸ್ ಅಂತಲೇ ಕನ್ಸಿಡರೇಷನ್ ಮಾಡಿದ್ದೀವಿ. ಏನಿದೆ, ಎಸ್ಟಿಮೇಟೆಡ್ 4.5 to 6 crore ಫಿಸಿಕಲಿ ಚಾಲೆಂಜ್ ಅಥವಾ ಡಿಸೇಬಲ್ಡ್ ಪರ್ಸನ್ಸ್ ಇದ್ದಾರೆ, ವಿಕಲಾಂಗಚೇತನರು. ಅಕಾರ್ಡಿಂಗ್ ಟು 2011 ಸೆನ್ಸಸ್ ಪ್ರಕಾರ ರೆಕಾರ್ಡೆಡ್ 2.6 to 8 crore ಇರುತ್ತೆ. ಈಗ ಎಸ್ಟಿಮೇಟೆಡ್ 4.5 to 6 crore ಆಗಿರುತ್ತೆ. ನ್ಯೂ ಸೆನ್ಸಸ್ ಡಾಟಾ ಬಂದರೆ ಗೊತ್ತಾಗುತ್ತೆ. ಇವ್ರ ಬಗ್ಗೆ ನಾವು ಸ್ಕೀಮ್ಸ್ ತೊಗೊತಿದ್ದೀವಿ, ಇವ್ರ ಬಗ್ಗೆ ನಾವು ಏನಾದರೂ ಡೆವಲಪ್ಮೆಂಟಲ್ ಸ್ಕೀಮ್ಸ್ ತರಬೇಕಂದ್ರೆ ವಿ ಶುಡ್ ನೋ ದ ಬೇಸಿಕ್ಸ್ ಆಫ್ ಅಬೌಟ್ ದೇಮ್ ಆ್ಯಂಡ್ ಹೌ ಮೆನಿ ಪರ್ಸನ್ಸ್ ಆರ್ ದೇರ್, ವಾಟ್ ಆರ್ ದ ಡಿಫ್ರೆಂಟ್ ಡಿಸೇಬಲ್ಡ್ ದೇ ಹ್ಯಾವ್, ವಾಟ್ ಇಸ್ ದ ಗೌರ್ಮೆಂಟ್ ಆ್ಯಕ್ಷನ್ ಶುಡ್ ಬಿ. ಓಕೆ, ಸಾರಿ, ಇವೆಲ್ಲವನ್ನು ನಾವು ಕನ್ಸಿಡರೇಷನ್ ಮಾಡಬೇಕಾಗುತ್ತಲ್ವಾ. ಪಾಲಿಸಿ ಬ್ಲೂ ಪ್ರಿಂಟ್ ಏನಿದೆ, ಇಂಡಿಯಾ ಒಳಗೆ 0.02% ಅಂದರೆ ಡಿಸೇಬಿಲಿಟಿ ವೆಲ್ಫೇರ್ ಫಂಡಿಂಗು ಇಡೀ ವರ್ಲ್ಡಲ್ಲಿ ಕಂಪೇರ್ ಮಾಡಿದರೆ ಡಿಸೇಬಲ್ಡ್ ಪರ್ಸನ್ಗೆ ಗೋರ್ಮೆಂಟ್ ಕೊಡ್ತಕ್ಕಂತಹ ಮಾಸಾಶನ ಅದು ಎಷ್ಟಾಗುತ್ತೆ, ಇಡೀ ಒಟ್ಟು ದೇಶದಲ್ಲಿ ಕೊಡ್ತಕ್ಕಂತಹ ಮಾಸಾಶನ ಕಂಪೇರ್ ಮಾಡಿದರೆ GDPಗೆ, ಈಗ GDP 100 ರೂಪಾಯಿ ಇದೆ ಅಂದ್ಕೊಳ್ಳಿ ನಮ್ಮ ದೇಶದ್ದು. ಈ 100 ರೂಪಾಯಿದಲ್ಲಿ ಎಷ್ಟು ಪರ್ಸೆಂಟ್ ನಾವು, ಅಂದರೆ ನಮ್ಮ ಇನ್ಕಮಲ್ಲಿ ಎಷ್ಟು ಪರ್ಸೆಂಟ್ ನಾವು ಡಿಸೇಬಲ್ಡ್ ಪರ್ಸನ್ಸ್ಗೆ ಖರ್ಚು ಮಾಡ್ತಿದ್ದೀವಿ ಅಂತ ನೋಡಿದರೆ 0.02%. 2% ಅಂದರೆ 2 ರೂಪಾಯಿ, 0.02. ಓಕೆನಾ? 2 ಪೈಸೆಗಿಂತನೂ ಕಡಿಮೆ ಅಷ್ಟು ದುಡ್ಡನ್ನು ಇವ್ರ ಮೇಲೆ ಕಡಿಮೆ ಖರ್ಚು ಮಾಡ್ತಾಯಿದ್ದೀವಿ. ದಿಸ್ ಇಸ್ ದ ಪ್ರಾಬ್ಲಮ್. ಬಟ್ ಇದೇ ನೀವು ಸೌತ್ ಆಫ್ರಿಕಾದಲ್ಲಿ ನೋಡಿದ್ರೆ 0.15%. ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಡೇಟಾ, ಯು ಕ್ಯಾನ್ ನೋಟ್ ಇಟ್ ಡೌನ್ ಇನ್ ಯುವರ್ ನೋಟ್ಸ್. ದಿಸ್ ಇಸ್ ದ 0.4% ಇದೆ. ಬ್ರೆಜಿಲಲ್ಲಿ 0.5% ಇದೆ. ಕಂಪೇರ್ ಟು ಇಂಡಿಯಾ ದಿಸ್ ಇಸ್ ವೆರಿ ಹೈ ಇದೆ. OECD ಅವರೇಜ್ ಕಂಟ್ರೀಸಲ್ಲಿ ಇದು ತುಂಬ ಇದೆ, 2.2% ಇದೆ. ಓಕೆನಾ? ಇಟ್ಸ್ ಡೆವಲಪ್ಡ್ ಕಂಟ್ರೀಸಲ್ಲಿ ಇದನ್ನು ನಾವು ಇಂಪ್ರೂವ್ಮೆಂಟ್ ಕೊಟ್ಟರೆ ಏನಾಗುತ್ತೆ, ದುಡ್ಡು ಕೊಟ್ಟರೆ ಪಾಸಿಟಿವ್ ಸಿಗ್ನಿಫಿಕೆನ್ಸಸ್ ಏನಿರುತ್ತೆ ಅಂದರೆ 3 to 7% GDP ಲಾಸ್ ಡ್ಯೂ ಟು PWD ಎಕ್ಸ್ಕ್ಲೂಷನ್. ನಾವು ಫಿಸಿಕಲಿ
ಚಾಲೆಂಜ್ ಪರ್ಸನ್ ಅಥವಾ ಡಿಸೇಬಲ್ಡ್ ಪರ್ಸನ್ಸನ್ನು ನಾವು ನಮ್ಮ ಎಕಾನಮಿಯಲ್ಲಿ ಇನ್ಕ್ಲೂಡ್ ಮಾಡದೇ ಇರೋದ್ರಿಂದನೇ ನಮಗೆ 3 to 7% ಲಾಸ್ ಇದೆ. ನಾವು ಅವ್ರಿಗೆ ಖರ್ಚು ಮಾಡೋದು 0.02%, ಬಟ್ ಅವ್ರನ್ನ ಇನ್ಕ್ಲೂಡ್ ಮಾಡ್ಕೊಂಡೇ ಇರೋದ್ರಿಂದ 3 to 7% ಲಾಸ್ ಇದೆ. ನೀವೇನಾದರೂ ಅವ್ರ ಮೇಲೆ 1% ಖರ್ಚು ಮಾಡಿದರೆ ಇದು ನಮಗೆ 3 to 7% ಲಾಸ್ ಇದ್ದಿದ್ದು ಪಾಸಿಟಿವ್ ಆಗಿ 4 to 5% ಅವ್ರ GDPಗೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಲ್ವಾ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಇನ್ವೆಸ್ಟ್ ಆನ್ ದೆಮ್. ಆ್ಯಂಡ್ ಆಲ್ಸೋ ಇನ್ ದ ಸೋಷಿಯಲ್ ಪರ್ಸ್ಪೆಕ್ಟಿವಲ್ಲಿ ನೋಡಿದ್ರು ಕೂಡ, ಇವನ್ ದ ಕೈಂಡ್ನೆಸ್ ಪರ್ಸ್ಪೆಕ್ಟಿವ್, ದೇ ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್ಸ್, ದೇ ಆಲ್ಸೋ ನೀಡ್ ದ ಡಿಗ್ನಿಟಿ ಇನ್ ದೇರ್ ಲೈಫ್. ಫಿಸಿಕಲ್ ಮಲ್ಟಿಪ್ಲೇಯರ್ ಬೇಕು. ಸ್ಪೆಂಡಿಂಗ್ ಈಲ್ಡ್ಸ್ 1 to 1.46 ಮಲ್ಟಿಪ್ಲೇಯರ್ ಎಫೆಕ್ಟ್ ಆಗುತ್ತೆ ನಾವೇನಾದರೂ ಅವ್ರ ಮೇಲೆ ಸ್ಪೆಂಡ್ ಮಾಡಿದರೆ. ಓಕೆನಾ. ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟು ಇದೆ. ಸೋಷಿಯೋ ಎಕನಾಮಿಕ್ ರಿಟರ್ನ್ಸ್ ಕೂಡ ಎಕ್ಸ್ಕ್ಯೂಟ್ಸ್ ಕಾಸ್ಟ್ ಬೈ 48%. ನಾವೆಲ್ಲವನ್ನು ದುಡ್ಡು ಬೇರೆ GDP ಮುಖಾಂತರನೇ ಅಳೆಯೋಕ್ಕಾಗಲ್ವಾ. ಅವ್ರ ಹ್ಯಾಪಿನೆಸ್ಸು ಬರುತ್ತೆ. ಅವ್ರದ್ದು ಫಿಸಿಕಲ್ ಡಿಸೇಬಲ್ಡ್ ಆಗಿರ್ತಾರೆ, ಅವರಿಗೆ ಎಲ್ಲದಕ್ಕೂ ಮನೆಯಲ್ಲೇ ದುಡ್ಡು ಕೇಳೋಕ್ಕಾಗಿದ್ದಾರಲ್ಲ, ಮನೆಯಲ್ಲಿ ಒಂದ್ಸಲ ಅವ್ರನ್ನ ತುಂಬ ನೆಗ್ಲೆಕ್ಟ್ ಮಾಡಿರ್ತಾರೆ. ಅಂತಹ ಸಂದರ್ಭದಲ್ಲಿ ಗೌರ್ನಮೆಂಟು ಅವರ ಸಪೋರ್ಟ್ಗೆ ಬಂದಲ್ಲಿ ಅವರು ಕೂಡ ತುಂಬ ಇಂಡಿಪೆಂಡೆಂಟಾಗಿ ಬೆಳಿಬೋದಲ್ವಾ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆನಾ. ಬಟ್ ಇವ್ರ ಮಧ್ಯೆ ಇಶ್ಯೂಸ್ ಏನಿದೆ ಅಂತಂದರೆ, ಜ್ಯೂರಿಸ್ಡಿಕ್ಷನ್ ಈಸ್ ಸಿವಿಯರ್ಲಿ ಸ್ಪ್ಲಿಟ್ ಬಿಟ್ವೀನ್ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಡಿಪಾರ್ಟ್ಮೆಂಟ್ ಆಫ್ ಎಂಪವರ್ಮೆಂಟ್. ರೂರಲ್ ಡೆವಲಪ್ಮೆಂಟು ಬೇರೆ, ಎಂಪವರ್ಮೆಂಟ್ ಡಿಪಾರ್ಟ್ಮೆಂಟೇ ಬೇರೆ. ಇವ್ರನ್ನ ಡಿಫ್ರೆಂಟಾಗಿ ಟ್ರೀಟ್ ಮಾಡ್ತಾರೆ ಎಲ್ಲ ಕೆಲಸಕ್ಕೂ. ಒಂದ್ಸತಿ ರೂರಲ್ ಡಿಪಾರ್ಟ್ಮೆಂಟ್ಗೆ ಹೋಗು, ಎಂಪವರ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಹೋಗು, ಆಮೇಲೆ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ಗೆ ಹೋಗು. ಇಫ್ ದ ವುಮೆನ್ ಈಸ್ ಇಫ್ ಎ ಡಿಸೇಬಲ್ ಪರ್ಸನ್ ಇಸ್ ವುಮೆನ್ ಇತ್ತಂದರೆ, ಚೈಲ್ಡ್ ಇತ್ತಂದರೆ, ಇಷ್ಟು ಪಾಪ ಅವ್ರಿಗೆ ಅಡ್ಡಾಡೋದೇ ಕಷ್ಟ, ತಿರುಗಾಡೋದೇ ಕಷ್ಟ. ಅವ್ರಿಗೆ ಈ ಆಫೀಸಿಂದ ಆ ಆಫೀಸ್ಗೆ, ಆ ಆಫೀಸಿಂದ ಈ ಆಫೀಸ್ಗೆ, ಇವರಿಂದ ಅವರು, ಅವರಿಂದ ಇವ್ರಿಗೆ ಗೊತ್ತಲ್ವಾ. ಈ ಗೌರ್ಮೆಂಟಲ್ಲಿ ಎಷ್ಟೊಂದು ಫಂಕ್ಷನ್ಸ್ಗಳು ಇದೇ ಥರ ವರ್ಕ್ ಆಗ್ತಿದ್ದಾವೆ. ಸೋಷಲ್ ಏನೋ ಇದಕ್ಕೋಸ್ಕರ ನೆಕ್ಸ್ಟ್ ಇಂದಿರಾ ಗಾಂಧಿ ನ್ಯಾಷನಲ್ ಡಿಸೇಬಿಲಿಟಿ ಪೆನ್ಷನ್ ಸ್ಕೀಮ್ ಕವರ್ಸ್ ಓನ್ಲಿ ಎ ಫ್ರ್ಯಾಕ್ಷನ್ ಆಫ್ ದಿ ಪಾಪ್ಯುಲೇಷನ್. ಆ ಡಿಸೇಬಲ್ಡ್ ಪರ್ಸನ್ಸಲ್ಲಿ ನಾಟ್ ಎವ್ರಿ ಒನ್ ಹ್ಯಾಸ್ ಕವರ್ಡ್, ಓನ್ಲಿ ಫ್ಯೂ ಪರ್ಸನ್ಸ್ ಹ್ಯಾವ್ ಬಿನ್ ಕವರ್ಡ್ ಆಗಿದೆ. ಎಕನಾಮಿಕ್ ಡಿಸ್ಪ್ಯಾರಿಟಿ ಹೇಗಿದೆ ನೋಡಿ. ಪೆನ್ಷನ್ ರೇಂಜಸ್ ಫ್ರಮ್ ಒಂದು ಮಂತಿಗೆ 300 to 500 ಪರ್ ಮಂತ್. ಇನ್ ಮ್ಯಾಕ್ಸಿಮಮ್ ಸ್ಟೇಟ್ಸಲ್ಲಿ ಇಷ್ಟೇ ಇದೆ. ಇಷ್ಟು ಕೊಟ್ಟಿದ್ದಕ್ಕೆ ನಮಗೆ 0.02% ಅಷ್ಟು GDPಯಲ್ಲಿ ಕಾಸ್ಟ್ ಆಗ್ತಿದೆ. ಓಕೆನಾ. ಇಷ್ಟು ತೊಂದರೆ ಇದೆ. ನಾವು ಇಷ್ಟು ಅಮೌಂಟ್ ಕೊಟ್ಟವ್ರಿಗೆ ಎಲ್ಲಿಗೆ ಸಾಕಾಗುತ್ತೆ. ಸಿಸ್ಟಮಿಕ್ ಇಶ್ಯೂಸ್ ಇಂದ ಪ್ಲೇಗ್ಡ್ ಬೈ ಡೂಪ್ಲಿಕೇಶನ್ಸು, ಡಿಲೇಸ್ ಆ್ಯಂಡ್ ಡಿಫ್ಯೂಸ್ಡ್ ಅಕೌಂಟಬಿಲಿಟಿ. ವೆಲ್ಫೇರ್ ಈಸ್ ಸ್ಟ್ರಕ್ಚರ್ಲಿ ಟ್ರೀಟೆಡ್ ಆಸ್ ಎ ಚಾರಿಟಿ ರಾದರ್ ದೆನ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್. ಈ ಗೌರ್ಮೆಂಟ್ ಆಫೀಸರ್ಸು ಕೂಡ ಆಮೇಲೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸಲ್ಲಿ ಹೇಗೆ ವರ್ಕ್ ಮಾಡ್ತಿದ್ದಾರೆ, ಏನೋ ದಾನಕ್ಕೆ ಕೊಡ್ತಾಯಿದ್ದೀವಿ, ಧರ್ಮಕ್ಕೆ ಕೊಡ್ತಾಯಿದ್ದೀವಿ, ನಾವು ಕೊಡ್ತಿರೋದು ಹೆಚ್ಚು, ಇದು ನಿಮ್ಮ ಹಣೆ ಬರ, ನಿಮ್ಮ ಕರ್ಮ ಕೊಟ್ಟಿದ್ದಷ್ಟು ತಗೊಳ್ಳಿ, ಬದುಕಿ ಅನ್ನೋ ಥರ ಅವ್ರನ್ನ ಟ್ರೀಟ್ ಮಾಡ್ತಾ ಇರ್ತಾರೆ ಗೌರ್ಮೆಂಟ್ ಅಫಿಷಿಯಲ್ಸು ಅಥವಾ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸಲ್ಲಿ. ಬಟ್ ಅದು ಅವರ ಕಾನೂನು ಹಕ್ಕು, ಅದು ಅವರ ಹಕ್ಕು. ಅವ್ರ ಜೀವನ ಮಾಡಬೇಕಾಗಿ ಅವ್ರು ಕೇಳ್ತಕ್ಕಂಥದ್ದು ಅವ್ರ ಹಕ್ಕು, ಅದು ಅವ್ರ ರೈಟ್ಸ್ ಇದೆ, ಅವ್ರ ಡಿಗ್ನಿಟಿ ಇದೆ, ಅವ್ರ ಲೈಫ್ ಥ್ರೆಟ್ನಿಂಗ್ ಇರುತ್ತೆ. ಅದಕ್ಕೆ ಅವ್ರ ಹಕ್ಕನ್ನು ಚಲಾಯಿಸೋಕೆ ಬಂದರೆ, ಬಟ್ ಅವ್ರನ್ನ ಹೇಗೆ ಟ್ರೀಟ್ ಮಾಡ್ತೀವಿ. ಆ್ಯಂಡ್ ಎಷ್ಟೋ ಜನ ಇವನ್ ಫಿಸಿಕಲ್ ಡಿಸೇಬಲ್ಡ್ ಕೂಡ ದೇ ಆಲ್ಸೋ ಗೆಟ್ ಯೂಸ್ ಟು ಲೈಕ್ ದಟ್. ಓಕೆ, ನಾವು ಬೆಗ್ಗಿಂಗ್ ಮಾಡೋ ಥರನೇ ಅಂತಲೇ ಕೇಳ್ತಿದ್ದಾರೆ, ರಾದರ್ ದೆನ್ ದೇ ಆರ್ ನಾಟ್ ಡಿಮ್ಯಾಂಡಿಂಗ್. ದಿಸ್ ದ ಪ್ರಾಬ್ಲಮ್ ಅಲ್ವಾ ಈ ಸಿಸ್ಟಮ್ದು. ಇದನ್ನೆಲ್ಲ ನಾವು ಚೇಂಜ್ ಮಾಡಬೇಕಲ್ವ ಮೈಂಡ್ ಸೆಟ್ಟು. ದೀಸ್ ಆರ್ ದ ಮೇಜರ್ ಇಶ್ಯೂಸ್. ಫ್ರಾಗ್ಮೆಂಟೇಷನ್ ಟ್ರ್ಯಾಪ್ ಏನಿದೆ, ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟು, ಮಿನಿಸ್ಟ್ರಿ ಆಫ್ ಎಂಪವರ್ಮೆಂಟ್ ಆಫ್ ದಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಪರ್ಸನ್ಸ್ಗೆ ಐಸೋಲೇಟೆಡ್ ಆಗಿದೆ ಬೆನಿಫಿಷರಿ. ಅವೆಲ್ಲ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸಲ್ಲಿ ವರ್ಕ್ ಮಾಡಿ ಆಗಿ ಸೈಲೋಸಲ್ಲಿ ವರ್ಕ್ ಮಾಡ್ತಿದ್ದಾವೆ. ಸೈಲೋಸ್ ಅಂದರೆ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಫಾರ್ ದ ಸೇಮ್ ಪಾಪ್ಯುಲೇಷನ್. ನೆಕ್ಸ್ಟ್ ಇದಕ್ಕೆ ಮಿನಿಮಮ್ ಯೂನಿವರ್ಸಲ್ ಡಿಸೇಬಿಲಿಟಿ ಪೆನ್ಷನ್ಸ್ ಫ್ಲೋರ್ ರೇಟ್ನ ಫಿಕ್ಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಪ್ರಪೋಸಲ್ ಹೇಳ್ತಿದ್ದಾರೆ ಮಿನಿಮಮ್ ಯೂನಿವರ್ಸಲ್ ಡಿಸೇಬಿಲಿಟಿ ಪೆನ್ಷನ್ ಫ್ಲೋರ್ ರೇಟ್. ಇದನ್ನು ಫಿಕ್ಸ್ ಮಾಡಿದರೆ ಆಲ್ ಓವರ್ ದ ಇಂಡಿಯಾ ಆಲ್ ದ ಡಿಸೇಬಲ್ಡ್ ಪರ್ಸನ್ಸ್ ವಿಲ್ ಗೆಟ್ ದ ಸೇಮ್ ಕೈಂಡ್ ಆಫ್ ಪೆನ್ಷನ್ಸ್ ಆಗುತ್ತೆ. ಬೇಕಾದರೆ ಸ್ಟೇಟ್ ಗೌರ್ಮೆಂಟ್ದವ್ರು ಎಕ್ಸ್ಟ್ರಾ ಕೊಡಬಹುದು. ಇದೇನಿದೆ ನ್ಯಾಷನಲಿ ಮ್ಯಾಂಡೇಟೆಡ್ ಮಿನಿಮಮ್ ಪೆನ್ಷನ್ ಫ್ಲೋರ್ ಅಂತಂದರೆ ಮಿನಿಮಮ್ ರೇಟ್. ಇದು ಒಂದು ಬಿಲ್ಡಿಂಗ್ ಅಂದರೆ ಇದು ಫ್ಲೋರ್ ಅಂತೀವಲ್ಲ, ಇಷ್ಟು ಆದರೂ ಮಿನಿಮಮ್ ಕೊಡಲೇಬೇಕು. ಅದು ಮೇಲೆ ಕೊಡೋದು ಡಿಪೆಂಡ್ ಅಪಾನ್ ದ ಸ್ಟೇಟ್ ಗೌರ್ಮೆಂಟ್ ಫಾರ್ ಎವ್ರಿ ಪರ್ಸನ್ಸ್ ವಿತ್ ಡಿಸೇಬಿಲಿಟಿ ಇರ್ರೆಸ್ಪೆಕ್ಟಿವ್ ಆಫ್ ದರ್ ಹೋಮ್ ಸ್ಟೇಟ್. ಯಾವುದೇ ಸ್ಟೇಟ್ ಆದರೂ ಅಷ್ಟೇ ಕೊಡಬೇಕು. ಮೆಕ್ಯಾನಿಸಮ್ ಏನಿದೆ, ಸೆಂಟ್ರಲ್ ಗ್ಯಾರಂಟಿಡ್ ಫ್ಲೋರ್ ಪ್ಲಸ್ ಅದೇ ಡಿಫ್ರೆಂಟ್ ಸ್ಟೇಟ್ಸ್ಗೆ ಟಾಪಪ್ಪು ಕೊಡಬಹುದು. ಇಟ್ಸ್ ಎ ರೈಟ್ ಬೇಸ್ಡ್ ಎಂಟೈಟಲ್ಮೆಂಟ್ ಆಗಬೇಕಿದು. ಅವರು ಬೆಗ್ಗಿಂಗ್ ಅಲ್ಲ, ಅದು ಅವ್ರ ಹಕ್ಕು. ಅದು ಫಿಸಿಕಲ್ ವಯಬಿಲಿಟಿ. ನಾವೇನಾದರೂ ಈಗ ಅವ್ರಿಗೆ 8,000 ಪರ್ ಮಂತ್ ಕೊಟ್ಟರೆ 40 lakhs ಇದ್ದಾರೆ ಈಗ ಪರ್ಸನ್ಸ್ ವಿತ್ ಡಿಸೇಬಿಲಿಟಿ. ಇದು ಎಷ್ಟು ಖರ್ಚಾಗುತ್ತೆ ಅಂದರೆ 38,400 crore ಅಷ್ಟು ಖರ್ಚಾಗ್ಬೋದು. ಇದು ಎಷ್ಟು ಆಗುತ್ತೆ ನಮ್ಮ GDPಯಲ್ಲಿ ಅಂತಂದರೆ 0.08% ಅಷ್ಟೇ. ನಮ್ಮ GDPಯ 0.08% ಅಷ್ಟೇ ಆಗುತ್ತೆ. ಅಥವಾ ನೀವು 15,000 ಕೊಟ್ಟರು ಪ್ರತಿ ಮಂತು ಪ್ರತಿಯೊಬ್ಬ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಪರ್ಸನ್ಸ್ಗೆ ಅಥವಾ ಫಿಸಿಕಲಿ ಡಿಸೇಬಲ್ಡ್ ಪರ್ಸನ್ಸ್ಗೆ, ಯು ಶುಡ್ ನಾಟ್ ಕಾಲ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್, ಫಿಸಿಕಲಿ ಡಿಸೇಬಲ್ಡ್ ಅಥವಾ ವಿಕಲಾಂಗ ಚೇತನರು, ಫಿಸಿಕಲಿ ಚಾಲೆಂಜ್ಡ್ ಪರ್ಸನ್ಸ್ಗೆ 15,000 ಪರ್ ಮಂತ್ ಕೊಟ್ಟರೆ ಇವನ್ ಇಟ್ ಈಸ್ ಲೆಸ್ ದೆನ್ 0.2% ಆಫ್ GDP. ನಮ್ಮ GDPಯ ಕೇವಲ 0.2%
ಮೊತ್ತವನ್ನು ನಾವು ಅವ್ರಿಗೆ ಕೊಡ್ತೇವೆ. ಇದು ಯಾವುದೇ ಥರನಾದಂಥ ಲಾಸ್ ಆಗೋದಿಲ್ಲ. ಅವ್ರನ್ನ ಅಪ್ಲಿಫ್ಮೆಂಟ್ ಮಾಡ್ಕೊತೀವಿ. ಅವ್ರನ್ನ ವಿ ವಿಲ್ ಆಲ್ಸೋ ಇನ್ಕ್ಲೂಡ್ ದಮ್ ಇನ್ ಅವರ್ ಓನ್ ಸೊಸೈಟಿ ಇರ್ರೆಸ್ಪೆಕ್ಟ್ ಆಫ್ ದಿ ಕ್ಯಾಸ್ಟು, ರಿಲಿಜಿಯನ್ನು. ಅವ್ರು ಯಾವುದೇ ಧರ್ಮ ಪಂಗಡಗಳಕ್ಕೂ ಸೇರಿದರು, ಜಾತಿಯಾಗಿದ್ದರೂ ಕೂಡ ಅವರೆಲ್ಲರಿಗೂ ಸಮಾನವಾದಂಥ ನಾವು ಮಾಸಾಶನ ಕೊಟ್ಟಿದ್ದೇ ಆದಲ್ಲಿ ಅವರು ನಮ್ಮ ಸರ್ಕಾರದ ತುಂಬ ಇಂಪಾರ್ಟೆಂಟ್ ಹ್ಯೂಮನ್ ರಿಸೋರ್ಸ್ ಆಗೋದರಲ್ಲಿ ಯಾವುದೇ ಡೌಟ್ ಇಲ್ಲ. ಓಕೆನಾ. ನೆಕ್ಸ್ಟ್ ಆ್ಯನ್ಯುವಲ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಕಂಟೆಕ್ಸ್ಟ್ ಅದೇ. ಫುಡ್ ಸಬ್ಸಿಡೀಸಿಗೆ ಎಷ್ಟು ಕೊಡ್ತಾ ಇದ್ದೀವಿ? 2.5 lakh crore ಕೊಡ್ತೀವಿ. ರೂರಲ್ ಡೆವಲಪ್ಮೆಂಟಿಗೆ 1.8 lakh crore rupees ಕೊಡ್ತಾ ಇದ್ದೀವಿ. ಟ್ಯಾಕ್ಸ್ ಕನ್ಸೆಷನ್ ಯಾರಾದರೂ ಈಗ ಸ್ಟಾರ್ಟಪ್ಸಿಗೆ, ಬೇರೆ ಬೇರೆ ಬಿಸ್ನೆಸ್ ಇಂಡಸ್ಟ್ರೀಸ್ಗೆ ಅವ್ರಿಗೆಲ್ಲರಿಗೂ ಟ್ಯಾಕ್ಸ್ ಕನ್ಸೆಷನ್ ಮಾಡ್ತೀವಿ. ಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸಸ್ ಎಲ್ಲದನ್ನೂ ಮಾಡಿದರೆ ಇದು 1.72 lakh crore ಇದೆ. ಬಟ್ ನಾವು ಈ ಆ ಥರ ಪ್ರಪೋಸ್ ಮಾಡ್ತಕ್ಕಂಥ ಮಿನಿಮಮ್ ಯೂನಿವರ್ಸಲ್ ಡಿಸೇಬಿಲಿಟಿ ಪೆನ್ಷನ್ ಏನಾದರೂ ಕೊಟ್ಟಿದ್ದೇ ಆದಲ್ಲಿ ಅದರ ಅಮೌಂಟ್ ಎಷ್ಟಿದೆ? 0.38 lakh crores. ನೀವು ಫುಡ್ ಸಬ್ಸಿಡಿ ಕಂಪೇರ್ ಮಾಡಿದರೆ ಇದೆಲ್ಲದಕ್ಕಿಂತ ಕಡಿಮೆ ಇದೆ. ಇದು ಕೊಡುವುದು ಒಳ್ಳೆಯದಿದೆ. ಇಂಡಿಯಾದಂಥ ಡೆವಲಪಿಂಗ್ ಕಂಟ್ರೀಸ್ಗೆ ಆ್ಯಂಡ್ ಎಮರ್ಜಿಂಗ್ ಎಕಾನಮಿಕ್ಸ್ ಕಂಟ್ರೀಸ್ಗೆ ಇಟ್ ಈಸ್ ಗುಡ್ ಟು ಕೇರ್ ಫಾರ್ ದಿಸ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಪರ್ಸನ್ಸ್ ಅಂತ ದಿಸ್ ಆಥರ್ ಇಸ್ ಟೆಲಿಂಗ್, ಆ್ಯಂಡ್ ಇವನ್ ಇಟ್ಸ್ ಟ್ರೂ ಆಲ್ಸೋ. ಓಕೆನಾ. ನೆಕ್ಸ್ಟ್ ಬಿಯಾಂಡ್ ಸರ್ವೈವಲ್ ಲಿಂಕಿಂಗ್ ಪೆನ್ಷನ್ಸ್ ಟು ಆ್ಯಕ್ಟಿವ್ ಎಂಪ್ಲಾಯ್ಮೆಂಟ್. ಅವರಿಗೆ ಬೇರೆ ಜಸ್ಟ್ ನೀವು ದುಡ್ಡು ಕೊಟ್ಟು ಬೇರೆ ತಿಂದು ಊಟ ಮಾಡ್ಕೊಂಡು ಆರಾಮಾಗಿರ್ರಿ ಅಂತ ಅಷ್ಟೇ ಅಲ್ಲದೇ ಅವ್ರನ್ನ ಇಂಪ್ರೂವ್ಮೆಂಟ್ಗೋಸ್ಕರ, ಅವ್ರನ್ನ ಮತ್ತೆ ಎಂಪ್ಲಾಯ್ಮೆಂಟ್ಗೋಸ್ಕರ, ಅವ್ರನ್ನ ಸ್ಕಿಲ್ ಡೆವಲಪ್ಮೆಂಟ್ಗೋಸ್ಕರ ಆ ದುಡ್ಡನ್ನ ಯೂಸ್ ಮಾಡ್ಕೊಳ್ಳಿ ಅಥವಾ ಅವ್ರನ್ನ ನೀವು ಟ್ರೈನಿಂಗ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹೇಗೆ? ಲೆಟ್ಸ್ ಕ್ಲಿಕ್ ಆನ್ ಟು ದಟ್ ಒನ್. ಓಕೆನಾ. ಏನು ಮಾಡಬೇಕು? ಪಾಲಿಸಿ ಶಿಫ್ಟ್ ಮಾಡಿ ಇಂಟಿಗ್ರೇಟೆಡ್ ಅದೇ ಹೇಳಿದ್ವಲ್ಲ ಮಿನಿಮಮ್ ಯೂನಿವರ್ಸಲ್ ಪೆನ್ಷನ್ ಇದೇನಿದ್ರೆ ವಿತ್ ಆ್ಯಕ್ಟಿವ್ ಲೇಬರ್ ಮಾರ್ಕೆಟ್ ಪಾಲಿಸೀಸ್ ಮಾಡ್ಕೊಳ್ಳೋಣ. ಅವ್ರಿಗೆ ದುಡ್ಡು ಕೊಟ್ಟು ಸ್ಕಿಲ್ ಕಲಿಸಿ ಅವ್ರನ್ನ ಎಂಪ್ಲಾಯ್ಮೆಂಟ್ ಕೊಡಬೇಕು. ಹಾಗಾದಲ್ಲಿ ಅವ್ರು ಇಂಪಾರ್ಟೆಂಟ್ ನಮ್ಮ ಹ್ಯೂಮನ್ ರಿಸೋರ್ಸ್ ಆಗಿ ವರ್ಕ್ ಆಗ್ತಾರೆ. ಮಾರ್ಕೆಟ್ ಪಲ್ಸ್ ಟು ಬೆನಿಫಿಷರೀಸ್ ಫ್ರಮ್ ಮಿಯರ್ ಸರ್ವೈವಲ್ ಟು ಪ್ರೊಡಕ್ಟಿವ್ ಎಕನಾಮಿಕ್ ಪಾರ್ಟಿಸಿಪೇಷನ್. ಅವ್ರು ಜಸ್ಟ್ ಮಾಸಾಶನ ಮೇಲೆ ಡಿಪೆಂಡ್ ಆಗಿ ಹಾಗೆ ಇದ್ದು ಬಿಡುವುದಲ್ಲ, ಅವ್ರನ್ನ ಎಂಪ್ಲಾಯ್ಮೆಂಟ್ ಕೊಡಬೇಕಂತ ದಿಸ್ ಆಥರ್ ಇಸ್ ಟೆಲಿಂಗ್. ನೆಕ್ಸ್ಟು ಡೊಮೆಸ್ಟಿಕ್ ಫೌಂಡೇಶನ್ಸ್ ಇದೆ. ಲೆವರೇಜ್ ಆ್ಯಂಡ್ ಅಗ್ರೆಸಿವ್ಲಿ ಎಕ್ಸ್ಪ್ಯಾಂಡ್ ಎಕ್ಸಿಸ್ಟಿಂಗ್ ಫ್ರೇಮ್ವರ್ಕ್ಸ್ ಲೈಕ್ PM ದಕ್ಷ ಮತ್ತು ನ್ಯಾಷನಲ್ ಇದೇನು NAPS ಸ್ಕೀಮ್ ಇದಾವಲ್ಲ ಪೆನ್ಷನ್ ಸ್ಕೀಮ್ಸು, ಇದನ್ನ ನೀವು ಎಕ್ಸ್ಪ್ಯಾಂಡ್ ಮಾಡಿ ಎಕ್ಸಿಸ್ಟಿಂಗ್ ಫ್ರೇಮ್ವರ್ಕ್ನ ಚೇಂಜ್ ಮಾಡಿ, ಸ್ವಲ್ಪ ಸ್ಟ್ರಕ್ಚರ್ಲಿ ಚೇಂಜ್ ಮಾಡಿ, ಎಲ್ಲರನ್ನೂ ಒಂದು ಯೂನಿವರ್ಸಲ್ ಕೊಡುವಂತಹ ಒಂದಿಷ್ಟು ಸ್ಕೀಮ್ಸ್ಗಳನ್ನ ತನ್ನಿ ಅಂತ ಹೇಳ್ತಾ ಇದ್ದಾರೆ. ಇಂಟರ್ನ್ಯಾಷನಲ್ ಬೆಸ್ಟ್ ಪ್ರಾಕ್ಟೀಸಸ್ ನೋಡಿದ್ರೆ UKದಲ್ಲಿ access to work program ಇದೆ, ಎಸ್ಪೆಷಲಿ ಫಾರ್ ದಿ ಫಿಸಿಕಲಿ ಡಿಸೇಬಲ್ಡ್ ಪರ್ಸನ್ಸ್ಗೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ನೋಟ್ ಇಟ್ ಡೌನ್. ಇಟ್ಸ್ ಗೋಯಿಂಗ್ ಟು ಗಿವ್ ಎನ್ ಎಕ್ಸ್ಟ್ರಾ ಮಾರ್ಕ್ಸ್ ಅಥವಾ ಯು ವಿಲ್ ಗೆಟ್ ಎ ಗುಡ್ ಕಮಾಂಡ್ ಓವರ್ ಯುವರ್ ಸಬ್ಜೆಕ್ಟ್ ಆಲ್ಸೋ. ಓಕೆನಾ. ಎಂಪ್ಲಾಯರ್ ಟ್ಯಾಕ್ಸ್ ಇನ್ಸೆಂಟಿವ್ಸ್ ಅಂತ ಕೊಡ್ತಾ ಇದ್ದೀವಿ. ನೈಜೀರಿಯಾದಲ್ಲಿ, ಆಸ್ಟ್ರೇಲಿಯಾದಲ್ಲಿ ಟಾರ್ಗೆಟೆಡ್ ವೇಜ್ ಸಬ್ಸಿಡೀಸ್ ಅಂತ ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ಬೇರೆ ಬೇರೆ ಕಂಟ್ರಿಲಿ ನೋಡಿದರೆ ಸಿಂಗಾಪುರ್, ಸೌತ್ ಕೊರಿಯಾ ಆ್ಯಂಡ್ ಬ್ರೆಜಿಲ್ ಸಕ್ಸಸ್ಫುಲಿ ಇಂಟಿಗ್ರೇಟೆಡ್ ರೋಬಸ್ಟ್ ಡಿಸೇಬಿಲಿಟಿ ಪೆನ್ಷನ್ಸ್. ಓಕೆನಾ. ನ್ಯಾಷನಲ್ ಎಂಪ್ಲಾಯ್ಮೆಂಟ್ ಸಿಸ್ಟಮಲ್ಲೂ ಕೂಡ ಅವರನ್ನು ಇಂಟಿಗ್ರೇಟ್ ಮಾಡ್ಕೊಂಡಿದ್ದೀವಿ. ಇವನ್ ಇಂಡಿಯಾ ಇಸ್ ಆಲ್ಸೋ ಗಿವಿಂಗ್ 3% ರಿಸರ್ವೇಷನ್ ಫಾರ್ ಇನ್ ಜಾಬ್ಸ್, ಇನ್ ಗೌರ್ಮೆಂಟ್ ಸೆಕ್ಟರ್ ಜಾಬ್ಸ್. ಓಕೆನಾ. ಬಟ್ ಎಲ್ಲ ಗೌರ್ಮೆಂಟ್ ಸೆಕ್ಟ್ರಲ್ಲೂ ಅವ್ರನ್ನ ನಾವು ಇಂಟಿಗ್ರೇಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅಟ್ ದ ಸೇಮ್ ಟೈಮ್ ಈ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಪ್ರೈವೇಟ್ ಆರ್ಗನೈಸೇಷನ್ಸಲ್ಲೂ ಕೂಡ ಅವ್ರಿಗೆ ಜಾಬ್ ಸಿಗುವಂಥ ಸ್ಕಿಲ್ಗಳು ಡೆವಲಪ್ ಮಾಡುವಂಥ ನಾವು ಅವ್ರನ್ನ ಅಪ್ಗ್ರೇಡೇಷನ್ ಮಾಡಬೇಕಾಗಿದೆ. ಓಕೆನಾ. ಇದಕ್ಕೋಸ್ಕರ ಏನು ಹೇಳ್ತಿದ್ದಾರೆ ಅಂತ, ಎಸ್ಟಾಬ್ಲಿಷ್ ನ್ಯಾಷನಲ್ ಡಿಸೇಬಿಲಿಟಿ ಪೆನ್ಷನ್ ಅಥಾರಿಟಿ. ಡಿಸೇಬಲ್ಡ್ ಪರ್ಸನ್ನ ಹ್ಯಾಂಡಲ್ ಮಾಡ್ಕೊಳ್ಳೋಕ್ಕೋಸ್ಕರನೇ ಒಂದು ನ್ಯಾಷನಲ್ ಡಿಸೇಬಿಲಿಟಿ ಪೆನ್ಷನ್ ಅಥಾರಿಟಿನ ಕ್ರಿಯೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮ್ಯಾಂಡೇಟ್ ಏನು? ಕನ್ಸಾಲಿಡೇಟೆಡ್ ಫ್ರಾಗ್ಮೆಂಟ್ ಮಿನಿಸ್ಟ್ರೀಸ್ ಅಕ್ರಾಸ್ ಡಿಫ್ರೆಂಟ್ ಮಿನಿಸ್ಟ್ರಿಯಲ್ಲಿ ಏನು ಸಪ್ರೇಟ್ ಆಗಿದೆ ಅಥವಾ ಸೈಲೋಸದಲ್ಲಿ ವರ್ಕ್ ಮಾಡ್ತಿದ್ದಾರಲ್ಲ ಅವರೆಲ್ಲರನ್ನು ಕನ್ಸಾಲಿಡೇಟ್ ಮಾಡಿ ಅಂಡರ್ ಒನ್ ಅಥಾರಿಟಿ ಅಂಡರ್ ತನ್ನಿ ಅಂತ ಹೇಳ್ತಾ ಇದ್ದಾರೆ. ದಿಸ್ ಮೇನ್ ಆಥರ್ ಕೊಯೆಸಿವ್ ಆರ್ಕಿಟೆಕ್ಚರ್ ಬೇಸ್ಡ್ ಮೇಲೆ ಫಂಕ್ಷನ್ಸನ್ನೇ ಓವರ್ಸೀಸ್ ಯೂನಿಫಾರ್ಮ್ ಎಲಿಜಿಬಿಲಿಟಿ ನಾರ್ಮ್ಸ್ಗೋಸ್ಕರ ಡೈನಾಮಿಕ್ ನ್ಯಾಷನಲ್ ರಿಜಿಸ್ಟ್ರಿ ಎಲ್ಲವನ್ನು ಇವ್ರು ಹ್ಯಾಂಡಲ್ ಮಾಡ್ತಾರೆ. ಇಟ್ಸ್ ಗೋಯಿಂಗ್ ಟು ಬಿಕಮ್ ಎನ್ ವಿನ್ ಸಿಚುವೇಷನ್ ಫಾರ್ ದಿ ಗೌರ್ಮೆಂಟ್ ಆ್ಯಂಡ್ ಫಾರ್ ದಿ ಪರ್ಸನ್ಸ್ ವಿತ್ ಡಿಸೇಬಿಲಿಟಿ. ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಇಟ್ಸ್ ಗೋಯಿಂಗ್ ಟು ಬಿನ್ ಎ ವೆರಿ ಗುಡ್ ಇನಿಷಿಯೇಟಿವ್. ಯು ಶುಡ್ ರೈಟ್ ವೆನ್ ದರ್ ಇಸ್ ಅನ್ ಕ್ವಶನ್ ರಿಲೇಟೆಡ್ ಪರ್ಸನ್ಸ್ ವಿತ್ ಡಿಸೇಬಿಲಿಟಿ ಆರ್ ವಲ್ನರಬಲ್ ಸೆಕ್ಷನ್ ನೀಡ್ ಟು ಕ್ರಿಯೇಟ್ ಎನ್ ನ್ಯಾಷನಲ್ ಡಿಸೇಬಿಲಿಟಿ ಪೆನ್ಷನ್ ಅಥಾರಿಟಿ ಫಾರ್ ದಿ ಪರ್ಸನ್ಸ್ ವಿತ್ ಡಿಸೇಬಿಲಿಟಿ ಅಂತ ನಾವು ಬರೀಬೇಕಾಗುತ್ತೆ. ಓಕೆನಾ. ಗ್ಲೋಬಲ್ ಕಮಿಟ್ಮೆಂಟ್ ಏನಿದೆ, ಇಂಪ್ಲಿಮೆಂಟೇಷನ್ ಆಫ್ ದಿ MUDPFR ಇದೆಯಲ್ಲ ಅಂಡ್ ನ್ಯಾಷನಲ್ ಅಥಾರಿಟಿ ನಾವು ಕ್ರಿಯೇಟ್ ಮಾಡಿದರೆ ಇಟ್ ಅಲೈನ್ಸ್ ದಿ UNCRPD ಅಥವಾ ಯುನೈಟೆಡ್ ನೇಷನ್ದು ಪರ್ಸನ್ಸ್ ಡಿಸೇಬಿಲಿಟಿಗೋಸ್ಕರ ಕನ್ವೆನ್ಷನ್ಗೋಸ್ಕರ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ. ಬಿಕಾಸ್ ವಿ ಆರ್ ಆಲ್ಸೋ ಎ ಸಾವರಿನ್ ಕಂಟ್ರಿ, ವಿ ಆರ್ ಆಲ್ಸೋ ಫಾಲೋಯಿಂಗ್ ದಿ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸ್ಟ್ಯಾಂಡರ್ಡ್ಸ್ ಕೂಡ ಇದನ್ನೇ ಹೇಳ್ತಾ ಇದೆ. ILO ರೆಕಮೆಂಡೇಷನ್ ಕೂಡ ಇದನ್ನೇ ಹೇಳಿದೆ ಟು ಗಿವ್ ಎನ್ ಇಂಪಾರ್ಟೆನ್ಸ್ ಫಾರ್ ದ ಪೆನ್ಷನ್, ಯೂನಿವರ್ಸಲ್ ಪೆನ್ಷನ್ ಫಾರ್ ದಿ ಪರ್ಸನ್ಸ್ ವಿತ್ ಡಿಸೇಬಿಲಿಟಿಗಂತ. ಆಮೇಲೆ SDG 1.3 G20ಯಲ್ಲೂ ಕೂಡ ನ್ಯೂ ಡೆಲ್ಲಿ ಲೀಡರ್ಸ್ ಡಿಕ್ಲರೇಷನಲ್ಲೂ ಕೂಡ ಪರ್ಸನ್ಸ್ ವಿತ್ ಡಿಸೇಬಿಲಿಟಿನೂ ಕೂಡ ನಾವು ಕನ್ಸಿಡರೇಷನ್ ಮಾಡ್ಕೊಂಡಿದ್ದೀವಿ. ಎಲ್ಲವನ್ನು ನಾವು ಇಂಪ್ಲಿಮೆಂಟ್ ಮಾಡಿದ ಹಾಗೆ ಆಗುತ್ತೆ ನಾವೇನಾದರೂ ಇವರಿಗೆ ಯೂನಿವರ್ಸಲ್ ಪೆನ್ಷನ್ ಕೊಟ್ಟರೆ. ಓಕೆನಾ. ದಿಸ್ ದ ಗೋಯಿಂಗ್ ಟು ಬಿ ಎನ್ ಇಂಪಾರ್ಟೆಂಟ್ ಚೇಂಜ್ ಮೇಕರ್ ಫಾರ್ ದಿ ಡಿಸೇಬಲ್ಡ್ ಪರ್ಸನ್ಸ್. ನೆಕ್ಸ್ಟ್ ಏನು ಸ್ಟ್ರಕ್ಚರಲ್ ಗವರ್ನೆನ್ಸ್ ರಿಫಾರ್ಮ್ಸ್ ಇದೆ.
ಕಾಮನ್ ಥ್ರೆಡ್ ಇದೆ. ನಾವು ಎರಡನ್ನೂ ನೋಡಿದಾಗೆ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್, ಏಡ್ಸ್ ಪೇ ಕಮಿಷನ್ನು ಮತ್ತು ದಿಸ್ ಪೆನ್ಷನ್ ಸ್ಕೀಮ್ಸ್ ನೋಡಿದ್ರೆ ಟ್ರಾನ್ಸ್ಪರೆಂಟು ಮತ್ತು ರೈಟ್ ಬೇಸ್ಡ್ ಗವರ್ನೆನ್ಸ್ ಕೊಡಬೇಕಾಗಿದೆ ಅಂತಂದು ಹೇಳಿ ಹೇಳ್ತಾ ಇದ್ದಾರೆ. ಇನ್ಸ್ಟಿಟ್ಯೂಷನಲೈಸ್ ಮಾಡಿ ಫಿಸಿಕಲ್ ಪ್ರುಡೆನ್ಸ್ ಬೇಕು ಅಂತಂದು ಹೇಳಿ ಹೇಳ್ತಾ ಇದ್ದಾರೆ. ಇವೆರಡು ಆರ್ಟಿಕಲ್ ಅದೇ ಬರುತ್ತೆ. ಡಾಟಾ ಇದು ಪರ್ಸನ್ಸ್ ವಿತ್ ಡಿಸೇಬಿಲಿಟಿ ಬಗ್ಗೆ ನೋಡಿದ್ರೆ ನಾವು ಎಷ್ಟಿದ್ದಾರೆ ಅಂತ ನೋಡಿದ್ರೆ 26.8 ಮಿಲಿಯನ್ ಇದ್ದಾರೆ. ಅದರಲ್ಲಿ 14.9 ಮಿಲಿಯನ್ ಮೆನ್ ಇದ್ದಾರೆ, 11.9 ಮಿಲಿಯನ್ ವುಮೆನ್ ಇದ್ದಾರೆ. ಅಂದರೆ ಮೆನ್ನೇ ಜಾಸ್ತಿ ಇದ್ದಾರೆ. ಹೈಯೆಸ್ಟ್ ಏಜ್ ಗ್ರೂಪು 10 to 19 ಇಯರ್ಸಲ್ಲೇ ಇದ್ದಾರೆ. 69% ರೂರಲಲ್ಲಿದ್ದಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಡಾಟಾ ಇದೆ. ಯಾವ ಥರ ಡಿಸೇಬಲ್ಡ್ ಈವೆಂಟ್ ಅಂತ ನಾವು ನೋಡ್ಕೊಂಡಿದ್ವಿ, ಅಂದರೆ ಡಿಫ್ರೆಂಟ್ ಸೆಕ್ಷನ್ಸಲ್ಲಿ ಎಷ್ಟೆಷ್ಟು ಬರುತ್ತೆ ಅಂತ ನೋಡಿದ್ವಿ. ಇಂಟರ್ನ್ಯಾಷನಲ್ ಕಮಿಟ್ಮೆಂಟ್ಸು ನೋಡಿದ್ವಿ ಅಲ್ವಾ, ಯುಎನ್ ಕನ್ವೆನ್ಷನ್ ಅಂದರೆ ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸೇಬಿಲಿಟಿ. ಆಮೇಲೆ ಬೇರೆ ಬೇರೆ ಲೀಗಲ್ ಫ್ರೇಮ್ವರ್ಕ್ ಏನಿದ್ದಾವೆ ಈ ಪರ್ಸನ್ಸ್ ವಿತ್ ಡಿಸೇಬಿಲಿಟಿ ಅಂತ ನೋಡಿದರೆ ನಾವು ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸೇಬಿಲಿಟೀಸ್ ಆ್ಯಕ್ಟ್ ಅಂತಲೇ ಕ್ರಿಯೇಟ್ ಮಾಡಿದ್ವಿ. ಅವ್ರಿಗೋಸ್ಕರ ರೂಲ್ಸ್ ಇದ್ದಾವೆ. ಪ್ರಿಯಂಬಲಲ್ಲೂ ಕೂಡ ಜಸ್ಟಿಸ್ ಆ್ಯಂಡ್ ಈಕ್ವಾಲಿಟಿ ಆ್ಯಂಡ್ ಆಪರ್ಚುನಿಟಿ ಫಾರ್ ಆಲ್, ಪ್ರಿಯಂಬಲು ಕೂಡ ಎಲ್ಲರನ್ನೂ ಒಳಗೊಂಡಿದೆ. ಫಂಡಮೆಂಟಲ್ ರೈಟ್ಸ್ ಇದ್ದಾವೆ. ಡೈರೆಕ್ಟ್ ಟು ಪ್ರಿನ್ಸಿಪಲ್ಸ್, ಎಸ್ಪೆಷಲಿ ಆರ್ಟಿಕಲ್ 41 ರೈಟ್ ಟು ವರ್ಕ್ ಆ್ಯಂಡ್ ಎಜುಕೇಷನ್ ಆ್ಯಂಡ್ ಪಬ್ಲಿಕ್ ಅಸಿಸ್ಟೆನ್ಸ್ ಇದ್ದಾವೆ. ಆರ್ಟಿಕಲ್ 46 ಇದೆ. ಶೆಡ್ಯೂಲ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ರೂಲ್ಸ್ ಆಫ್ ದಿ ಡಿಸೇಬಲ್ಡ್ ಎಂಟ್ರಿ 9 ಬರುತ್ತೆ. ಇದು ಲಿಸ್ಟ್ 2 ಬರುತ್ತೆ, ಸ್ಟೇಟ್ ಗೌರ್ಮೆಂಟ್ ಅಂಡರು. ನೆಕ್ಸ್ಟ್ ಮೆಂಟಲ್ ಹೆಲ್ತ್ ಆ್ಯಕ್ಟ್ ಇದೆ. ಓಕೆನಾ, ರೀಪ್ಲೇಸ್ ದ 1995 ಆ್ಯಕ್ಟ್ನ ರೀಪ್ಲೇಸ್ ಮಾಡಿ ಹೊಸ ಆ್ಯಕ್ಟ್ ಬಂದಿದೆ, ರೆಪ್ರೆಸೆಂಟೇಷನ್ ಆಫ್ ದಿಸ್ ಫಿಸಿಕಲಿ ಡಿಸೇಬಲ್ಡ್ ಆ್ಯಕ್ಟ್ ಅಂತ ಬಂದಿದೆ 2016. ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ ಆ್ಯಕ್ಟ್ ಅಂತ 1992 ಇದೆ. ಅವ್ರಿಗೆ ಸರ್ವಿಸು ಮತ್ತು ಸಿಲೆಬಸ್ಸು ಸ್ಟ್ಯಾಂಡರ್ಡೈಸನ್ನೇ ಸಪ್ರೇಟಾಗಿ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಡೆಫ್ ಅಥವಾ ಬ್ಲೈಂಡ್ ಪರ್ಸನ್ಸ್ಗೆ. ನ್ಯಾಷನಲ್ ಟ್ರಸ್ಟ್ ಆ್ಯಕ್ಟ್ ಇದೆ. ಅದರ್ ಕೀ ಇನಿಷಿಯೇಟಿವ್ಸನ್ನು ಮಾಡಿದ್ದೀವಿ. ವೆಲ್ಫೇರ್ ಪ್ರೋಗ್ರಾಮ್ಸ್ ಇನಿಷಿಯೇಟಿವ್ಸು ಇದು. ಆಕ್ಸೆಸಬಲ್ ಇಂಡಿಯಾ ಕ್ಯಾಂಪೇನ್ ಅಥವಾ ಸುಗಮೆ ಭಾರತ. ನೀವು ನೋಡಿರ್ತೀರಲ್ವ, ಕೆಲವೊಂದು ಕಡೆಗೆಲ್ಲ ಮೆಟ್ಲಿರುತ್ತೆ ಈ ಥರ, ಅಂದರೆ ನೀವು ಏನಂತೀರಿ ನೀವು ಸ್ಟೆಪ್ಸ್ ಇರುತ್ತೆ, ಬಟ್ ಇನ್ನೊಂದು ಕಡೆ ಈ ಥರ ಸ್ಲೋಪ್ ಇರೋ ಲ್ಯಾಂಡು ಇರುತ್ತೆ. ಅವ್ರಿಗೆ ಈ ಥರ ಹತ್ಕೊಂಡು ಬರೋವಂಥ ಆಪ್ಷನ್ಸ್ನ ಕ್ರಿಯೇಟ್ ಮಾಡಬೇಕು. ಇದಕ್ಕೆ ನಾವು ಆಕ್ಸೆಸಿಬಲ್ ಇಂಡಿಯಾ ಪ್ರೋಗ್ರಾಮ್ ಅಥವಾ ಸುಗಮ್ಯ ಭಾರತ ಸ್ಕೀಮ್ ಅಂಡರ್ ತಂದಿದ್ದೀವಿ. ದೀನ ದಯಾಳ್ ಡಿಸೇಬಲ್ಡ್ ರಿಹ್ಯಾಬಿಲಿಟೇಷನ್ ಸ್ಕೀಮ್ ಇದೆ. ಓಕೆನಾ, ಇಂಡಿಯನ್ ಸೈನ್ ಲ್ಯಾಂಗ್ವೇಜ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ಸ್ ಇದ್ದಾವೆ. ಓಕೆನಾ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ರಿಹ್ಯಾಬಿಲಿಟೇಷನ್, ದಿವ್ಯಾಂಗ ಪ್ರೋಟೋಕಾಲ್, ಮಿಷನ್ ವಾತ್ಸಲ್ಯ. ಎಲ್ಲ ಡಿಸೇಬಲ್ಡ್ ಪರ್ಸನ್ಸ್ಗೆ ಈ ಥರ ಗೌರ್ಮೆಂಟು ಆ್ಯಕ್ಷನ್ಸ್ಗಳು ತೊಗೊಂಡಿಲ್ಲ ಅಂತಿಲ್ಲ, ಬಟ್ ಇವೆಲ್ಲ ಸೈಲೋಸಲ್ಲಿ ವರ್ಕ್ ಮಾಡ್ತಿದ್ದಾವೆ. ಆಮೇಲೆ ಇವಾಗ ಪೆನ್ಷನ್ ಸಾಕಾಗ್ತಾ ಇಲ್ಲ, ಕೊಡ್ತಿರ್ತಕ್ಕಂಥದ್ದು ಭಾಳ ಕಡಿಮೆ ಇದೆ, ಇದನ್ನು ಇನ್ಕ್ರೀಸ್ ಮಾಡಿ ಅಂತಂದು ಹೇಳಿ ದಿಸ್ ಆರ್ಟಿಕಲ್ ಇಸ್ ಟೆಲ್ಲಿಂಗ್. ಓಕೆನಾ, ನೆಕ್ಸ್ಟ್ ಕೀ ಟೇಕ್ಅವೇಸ್ ಅಂತ ಫ್ಯೂಚರ್ ಔಟ್ಲುಕ್ ನೋಡಿದ್ರೆ ಪಾಲಿಸಿ ಬ್ಲೂ ಪ್ರಿಂಟ್ ಕೊಡಬೇಕು. ಗವರ್ನೆನ್ಸ್, ಏಡ್ ಪೇ ಕಮಿಷನ್, ಸೋಷಿಯಲ್ ಜಸ್ಟಿಸ್, ಆಮೇಲೆ ಇದು ಯೂನಿವರ್ಸಲ್ ಪೆನ್ಷನ್ ಸ್ಕೀಮ್ ಕೊಟ್ಟು 0.8% ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಲೆಟ್ಸ್ ಲುಕ್ ಇಂಟು ದ ಅದರ್ prelims tidbits of the day. Okay na, these are the what we have discussed so far is the mains articles, the major mains article of the June 13th newspaper, the Hindu newspaper. Let's look into the other mains ad bittu next prelims related tidbits ತರ ಕ್ವಿಕ್ ಆಗಿ ನೋಡಿ ಮುಗಿಸ್ಬಿಡೋಣ. ಓಕೆನಾ, ಓಕೆ, ಲೆಟ್ಸ್ ಲುಕ್ ಇಂಟು ದ ಮೇಜರ್ prelims ಆರ್ಟಿಕಲ್ಸ್ ಆಫ್ ದ ಡೇ. ಡಿಜಿಟಲ್ ಎಕಾನಮಿ ಮೇಲೆ ಒಂದಿಷ್ಟಿದ್ದಾವೆ. ಸಾವರಿನ್ ಕ್ಯಾಪಬಿಲಿಟಿ, ವಾರಿಯಾ ಎ ಮತ್ತು ಪ್ರಾಜೆಕ್ಟ್ ಕುಶ ಅಂತ ಇರುತ್ತೆ. ಎಲ್ನಿನೋ ಫೋರ್ಕಾಸ್ಟು, ವಿಂಡ್ ಎನರ್ಜಿದು, ಮತ್ತು ಆರ್ಟಿಕಲ್ 329 ಎಲೆಕ್ಟೋರಲ್ ಲಾ ಬಗ್ಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ಏನಿದೆ ಅಂತ ವಿಲ್ ಲುಕ್ ಇಂಟು ಆಲ್ ದೀಸ್ ಆರ್ಟಿಕಲ್ಸ್. ಫಸ್ಟ್, ಡಿಜಿಟಲ್ ಎಕಾನಮಿ, ದ ಡಿಜಿ ದುಖಾನ್ ಕಂಟೆಕ್ಸ್ಟ್ ಅಂತ ಇದೆ. ಏನಿದೆ ಡಿಜಿ ದುಖಾನ್? ಇವ್ರು ಏನು ಮಾಡ್ತಿದ್ದಾರೆ, ನಮ್ಮ ಊರಲ್ಲಿ ಸಣ್ಣ ಸಣ್ಣ ಕಿರಾಣಿ ಅಂಗಡಿಗಳು ಇರ್ತಾವಲ್ವ, ಕಿರಾಣಿ ಶಾಪ್ಸ್ ಅಂತೀವಲ್ವ, ಈ ಎಲ್ಲ ಕಿರಾಣಿ ಶಾಪ್ಸ್ಗಳನ್ನು ನಾವು ONDC ಅಂಡರ್ ತರಬೇಕಿದೆ. ಬಿಕಾಸ್ ಈಗೆಲ್ಲ ಸ್ಮಾರ್ಟ್ ಮಾರ್ಕೆಟ್ ಬಂದುಬಿಟ್ಟು, ಅದರಲ್ಲಿ ನೀವು ನೋಡಿರ್ತಿರಲ್ಲ ರಿಲಯನ್ಸ್ ಮಾರ್ಕೆಟು, ಆಮೇಲೆ ಡಿಫ್ರೆಂಟ್ ಲೈಕ್ ಸೂಪರ್ ಮಾರ್ಕೆಟ್ಸ್ಗಳೆಲ್ಲ ಬಂದಿದ್ದಾವಲ್ವ. ಈ ಎಲ್ಲ ಸೂಪರ್ ಮಾರ್ಕೆಟ್ಸ್ಗಳು ಬಂದಿರೋದ್ರಿಂದ ಈ ಕಿರಾಣಾ ಶಾಪ್ಸ್ಗಳು ತುಂಬ ತೊಂದರೆಯಲ್ಲಿದ್ದಾವೆ. ಇವರನ್ನು ಕನ್ಸಿಡರೇಷನ್ ಮಾಡಿಕೊಂಡು ಇವ್ರ ಲೈಫನ್ನು ಸಸ್ಟೈನಬಲ್ ಮಾಡೋದಕ್ಕೋಸ್ಕರ ಡಿಜಿ ದುಕಾನ್ ಅಂತ ತರ್ತಾಯಿದ್ದೀವಿ. ಅರೌಂಡ್ ಇಂಡಿಯಾದಲ್ಲಿ 1.4 crore ಕಿರಾಣಾ ಶಾಪ್ಸ್ ಇದ್ದಾವೆ. 75 to 80% ಆನ್ ಇಂಡಿಯಾಸ್ FMCGs ಅಂತೀವಿ, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅಂತೀವಿ. ಓಕೆನಾ, ಇದನ್ನು 75 to 80% ಸೇಲ್ಸ್ ಮಾಡ್ತಾ ಇದ್ದಾರೆ ಕಿರಾಣಾ ಶಾಪ್ಸ್ಗಳು. ಪ್ರಾಬ್ಲಮ್ ಏನು ಅವ್ರದ್ದು? ಫ್ರಾಗ್ಮೆಂಟೆಡ್ ಆರ್ಡರಿಂಗು. ಕೆಲವೊಬ್ಬರು ಟೀ ಪೌಡರ್ ತಗೊತಾರೆ, ಕೆಲವೊಬ್ಬರು ಸಕ್ಕರೆ ತಗೊತಾರೆ, ಎಲ್ಲವನ್ನೂ ಸ್ವಲ್ಪ ತಗೊತಿರ್ತಾರೆ. ಇವರು ಕೂಡ ಅಷ್ಟೇ ತರಿಸ್ತಿರ್ತಾರೆ. ಫ್ರಾಗ್ಮೆಂಟೆಡ್ ಆರ್ಡರಿಂಗ್ ಇದೆ. ಎಲ್ಲವೂ ಮ್ಯಾನ್ಯುವಲ್ ಸೇಲ್ಸ್, ಎಲ್ಲವೂ ಮನುಷ್ಯನೇ ಇಲ್ಲೆಲ್ಲ ಕೂತ್ಕೊಂಡು ಒಬ್ಬ ಕಿರಾಣಿ ಶಾಪ್ ಅಂಕಲ್ ಏನಿರ್ತಾರಲ್ವ ಅವರೇ ಎಲ್ಲದನ್ನು ನೋಡ್ಕೊತಾ ಇರ್ತಾರೆ. ನೆಕ್ಸ್ಟ್, ಝೀರೋ ಇನ್ವೆಂಟರಿ ವಿಸಿಬಿಲಿಟಿ. ಅವ್ರಿಗೆ ಗೊತ್ತೇ ಆಗಲ್ಲ. ನೀವು ನೋಡ್ತಾ ಇರ್ತೀರ ಸೂಪರ್ ಮಾರ್ಕೆಟಲ್ಲಿ ಒಂದಿನ ಯಾವುದೋ ಒಂದು ಕೆಚಪ್ಪು 10 ರೂಪಾಯಿ ಇರ್ಬೋದು, ಬಟ್ ಇದೇ ಶಾಪಲ್ಲಿ ಬಂದು ನೋಡಿದ್ರೆ ನಿಮ್ಗೆ 20 ರೂಪಾಯಿ ಇರುತ್ತೆ. ಅವ್ರು ಇನ್ನೊಂದು ಯಾವುದನ್ನು ಇನ್ಕ್ರೀಸ್ ಮಾಡಿ ಕೆಚಪ್ಪನ್ನ ಕಮ್ಮಿ ಮಾಡಿ ಆ ರೇಟ್ನ ಮ್ಯಾನೇಜ್ಮೆಂಟ್ ಮಾಡಿ ಅವ್ರೇನೋ ಇನ್ವೆಂಟ್ರಿ ಫೌಂಡ್ ಮಾಡ್ತಾ ಇರ್ತಾರೆ. ಬಟ್ ಹಿಯರ್ ಇಟ್ಸ್ ವೆರಿ ಡಿಫರೆಂಟ್ ಅಲ್ವಾ.
ಇವ್ರಿಗೆ ಈ ಥರ ಇನ್ವೆಂಟ್ರೀಸ್ಗಳು ಇರೋಲ್ಲ, ಈ ಥರ ಇನ್ವೆನ್ಷನ್ ಮಾಡೋಕ್ಕೂ ಇರೋಲ್ಲ, ಬಿಕಾಸ್ ಅವ್ರ ಹತ್ರ ಅಮೌಂಟು ಕೂಡ ಕಡಿಮೆ ಇರುತ್ತೆ. ಇಟ್ಸ್ ಎ ಫ್ರಾಗ್ಮೆಂಟೆಡ್ ಮಾರ್ಕೆಟ್ ಇದೆ. ಬಟ್ ಆ ಎಲ್ಲ ಪ್ರಾಬ್ಲಮ್ನು ಓವರ್ಕಮ್ ಮಾಡೋಣ, ಅವ್ರನ್ನ ಡಿಜಿಟಲಿ ಕನೆಕ್ಟ್ ಮಾಡೋಣ ಅಂತಂದೇಳಿ ಗೌರ್ಮೆಂಟ್ ಅವರು ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿ ಈ DPIIT ಮತ್ತು ONDC DPIIT ONDC ಇದವರು ತಂದಿದ್ದಾರೆ ಒಂದು ಸ್ಕೀಮ್. ಓಕೆನಾ. ಇದು DPIIT ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಇಂಟರ್ನಲ್ ಟ್ರೇಡ್ ಅಂತ ಬರುತ್ತೆ. ಈ DPIIT ಮತ್ತು ONDC ಓಪನ್ ನೆಟ್ವರ್ಕ್ ಡಿಜಿಟಲ್ ಕಾಮರ್ಸ್ ಅಂತ ಏನು ಹೇಳ್ತೀವಲ್ಲ, ಇವರೆಲ್ಲರೂ ಸೇರಿಕೊಂಡು ಇವ್ರನ್ನ ಕನೆಕ್ಟ್ ಮಾಡೋಕ್ಕೋಸ್ಕರ ಡಿಜಿಟಲ್ ಅಥವಾ ಡಿಜಿ ದುಖಾನ್ ಅಂತ ಸ್ಕೀಮ್ ತಂದಿದ್ದೀವಿ. ಭಾರತ್ ಕಾಮರ್ಸ್ ಚಿಂತನ್ ಶಿವಿರ್ ಐಡಿಯೇಷನ್, ಇದು ಅಲ್ಲಿಂದ ಬಂದಿರತಕ್ಕಂಥ ಐಡಿಯಾ. ಇದು ಏನು ಹೇಳಿ, ಭಾರತ್ ಕಾಮರ್ಸ್ ಚಿಂತನ್ ಶಿವಿರ್ ಇಲ್ಲಿಂದ ಐಡಿಯೇಷನ್ ಬಂದುಬಿಟ್ಟು ನಾವೇನು ಲಾಂಚ್ ಮಾಡ್ತಾಯಿದ್ದೀವಿ ಈಗ, ಲಾಂಚ್ ಆಫ್ ಡಿಜಿ ದುಖಾನ್. ಇಟ್ಸ್ ಅ ಬಿಸ್ನೆಸ್ ಟು ಬಿಸ್ನೆಸ್ ಪ್ರೊಕ್ಯೂರ್ಮೆಂಟ್ ಡಿಜಿಟೈಸೇಷನ್. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಕಂಪ್ನಿ ಇದೆ. ಫಾರ್ ಎಕ್ಸಾಂಪಲ್ ನೀವು ಅಂದ್ಕೊಳ್ಳಿ, ಯಾವುದೋ ಒಂದು ಕಂಪ್ನಿ ಬೆಂಗಳೂರಲ್ಲಿದೆ. ಇವರಿಗೆ ಡೈಲಿ ಒಂದು 20 ಟೀ ಬೇಕಾಗಿರುತ್ತೆ, ಅಥವಾ ಇನ್ನೊಂದೊಂದು 10 ಶುಗರ್ ಪ್ಯಾಕೆಟ್ಸ್ಗಳು ಬೇಕಾಗಿರುತ್ತೆ. ಸೊ ಇವರು ಈ ಎಲ್ಲ ಕಂಪ್ನಿಗಳ ಜೊತೆಗೆ ಡೈರೆಕ್ಟ್ ಡೀಲ್ ಮಾಡಿಕೊಂಡು ಆಮೇಲೆ ದೇ ಕ್ಯಾನ್ ಸಪ್ಲೈ ದೆಮ್ ಅಟ್ ವೆನ್ ಎವರ್ ವಾಟ್ ಎವರ್ ದೇ ಹ್ಯಾವ್ ರಿಕ್ವೈರ್ಮೆಂಟ್. ಇದನ್ನು ನಾವು ಬಿಸ್ನೆಸ್ ಟು ಬಿಸ್ನೆಸ್ ಕನೆಕ್ಷನ್ ಅಂತ, ಇಟ್ ಇಸ್ ದ ವೆರಿ ಇಂಪಾರ್ಟೆಂಟ್ ಕೀವರ್ಡ್. ಡಿಜಿ ದುಕಾನ್ ಇಸ್ ಬಿಸ್ನೆಸ್ ಟು ಕನ್ಸ್ಯೂಮರ್ ಅಂತ ಕೊಟ್ಬಿಡ್ಬೋದು. ಯಾಕಂದರೆ ನಿಮಗೆ ಈ ಕಿರಾಣ ಶಾಪ್ಸು, ದುಕಾನ ಶಾಪ್ಸ್ಗಳು ಅಂದ ತಕ್ಷಣ ನಾವೇ ಅಲ್ವಾ ಡೀಲ್ ಮಾಡ್ಕೊಡೋದು. ಅವರಲ್ಲಿ ಕಂಪ್ನಿ ಜೊತೆಗೆ ಹೋಗ್ತಾರೆ ಅಂದ್ಕೊಂಡು ನೀವೇನಾದರೂ ಬಿಸ್ನೆಸ್ ಟು ಕನ್ಸ್ಯೂಮರ್ಸ್ ಅಂತ ಚೂಸ್ ಮಾಡಿದ್ರೆ ತಪ್ಪಾಗ್ಬಿಡುತ್ತೆ. ಇಟ್ಸ್ ಅ ಬಿಸ್ನೆಸ್ ಟು ಬಿಸ್ನೆಸ್ ಪ್ರೊಕ್ಯೂರ್ಮೆಂಟ್. ONDCನೂ ಅದೇ ಬಿಸ್ನೆಸ್ ಟು ಬಿಸ್ನೆಸ್ ಎಕೋಸಿಸ್ಟಮ್ನ ಇಂಪ್ರೂವೈಸೇಷನ್ ಮಾಡೋಕ್ಕೆ ಮಾಡಿರೋದು. ಇದೇನಿದೆ ಕಿರಾಣ ಶಾಪ್ಸ್ ಇದರಲ್ಲಿ ಡೈರೆಕ್ಟ್ ಪ್ರೊಕ್ಯೂರ್ಮೆಂಟ್, ಹೈಯರ್ ಮಾರ್ಜಿನ್ಸ್, ಬೆಟರ್ ವರ್ಕಿಂಗ್ ಕ್ಯಾಪಿಟಲ್ ಕೊಡ್ತೇವೆ ಅವರಿಗೆ. ಡಿಸ್ಟ್ರಿಬ್ಯೂಟರ್ಸ್ಗಳ್ನೂ ಇದರಲ್ಲಿ ಇರ್ತಾರೆ. ವೈಡರ್ ರೀಚ್ ವಿತೌಟ್ ಆ್ಯಡೆಡ್ ಫೀಲ್ಡ್ ಕಾಸ್ಟ್, ಡಿಜಿಟೈಸ್ಡ್ ಆರ್ಡರ್ ಪ್ರೊಸೆಸಿಂಗ್. ಅವರೆಲ್ಲ ಹೋಗಿ ಒಂದು ಆಫೀಸಿಂದ ಆಫೀಸ್ಗೆ ಆಮೇಲೆ ಕಂಪ್ನಿಯಿಂದ ಕಂಪ್ನಿಗೆ ಹೋಗಿ ಅವರೆಲ್ಲ ಹೋಗಿ ಮಾರ್ಕೆಟಿಂಗ್ ಮಾಡೋ ನೆಸೆಸಿಟಿ ಇಲ್ಲ. ಆಮೇಲೆ ಅವರೆಲ್ಲ ತುಂಬ ಎಫರ್ಟ್ಸ್ ಹಾಕಿ ಎಲ್ಲ ಕಡೆಗೂ ಇವರೇ ಹೋಗಬೇಕನ್ನೋ ಅವಶ್ಯಕತೆನೂ ಇವರ ಮೇಲೆ ಇಲ್ಲ. ಇದಕ್ಕೆ ವೈಡರ್ ರೀಚ್ ಇದೆ. ವಿತೌಟ್ ಆ್ಯಡೆಡ್ ಫೀಲ್ಡ್ ಕಾಸ್ಟ್ ಇಲ್ಲದೇ ಇಲ್ಲೇ ಕೂತ್ಕೊಂಡು ಬೇರೆಯವ್ರು ಆರ್ಡರ್ ಮಾಡ್ಬೋದು, ಇವ್ರವ್ರಿಗೆ ಸಪ್ಲೈ ಮಾಡ್ಬೋದು. ಬ್ರ್ಯಾಂಡ್ಸ್ ಡೈರೆಕ್ಟ್ ಡಿಮ್ಯಾಂಡ್ ಸಿಗ್ನಲ್ಸ್, ಪ್ರಮೋಷನಲ್ ಟ್ರ್ಯಾಕಿಂಗ್, ವಿಸಿಬಿಲಿಟಿ ಎಲ್ಲವನ್ನು ಆ ಕಿರಾಣಾ ಶಾಪ್ ಅವರೇ ನೋಡ್ಕೋಬೋದು. ದಿಸ್ ದ ಮೇಜರ್ ಐಡಿಯಾ ಟು ಬ್ರಿಂಗ್ ದ ಡಿಜಿ ದುಕಾನ್ ಸ್ಕೀಮ್. ಕರೆಂಟ್ ಸ್ಟೇಟಸ್ ಏನಿದೆ, ಇದು ಪೈಲಟಾಗಿ ಲಾಂಚ್ ಮಾಡ್ತಾ ಇದ್ದೀವಿ. ಎಲ್ಲಿ? ಹೈದರಾಬಾದಲ್ಲಿ, ಯೂಸಿಂಗ್ QWIPO ಅಂತ ಹೇಳ್ಬೋದು ನೀವು. ಓಕೆನಾ. 10,000+ ರಿಟೇಲರ್ಸ್ಗಳು ಮತ್ತು 35+ ಬ್ರ್ಯಾಂಡ್ಸ್ಗಳನ್ನ ಕೊಲಾಬ್ರೇಟ್ ಮಾಡಿ ಇವರ ಜೊತೆಗೆ ಇದನ್ನು ಇಂಪ್ರೂವೈಸೇಷನ್ ಮಾಡಬೇಕನ್ನೋಂಥ ಸ್ಕೀಮ್ ತರ್ತಾ ಇದ್ದಾರೆ. ಅಪ್ಕಮಿಂಗ್ ಎಲ್ಲಿದೆ? ನೆಕ್ಸ್ಟ್ ಜೈಪುರಲ್ಲಿ ಇದೆ, ಮುಂಬೈ, ಬ್ಯಾಂಗ್ಳೂರು, ಡೆಲ್ಲಿ NCR ರೀಜನಲ್ಲೂ ಕೂಡ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕಂತ ಥಿಂಕಿಂಗ್ ನಡೀತಾ ಇದೆ. ಅಥವಾ ಈಗ ಆಲ್ರೆಡಿ ಪೈಲಟಲ್ಲಿ ಸ್ಟಾರ್ಟ್ ಆಗಿದೆ. ಹೈದರಾಬಾದಲ್ಲಿ ಬ್ರ್ಯಾಂಡ್ಗಳು ಅವರು ಡಿಸ್ಟ್ರಿಬ್ಯೂಷನ್ಗೆ ಕನೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ರಿಟೇಲರು ಅಲ್ಲಿಂದ ಡೈರೆಕ್ಟ್ ಬಿಸ್ನೆಸ್ಗೆ ಹೋಗ್ತವೆ. ಓಕೆನಾ. ಇದೆ ONDC. ಇದನ್ನು ಯಾವ ಮಿನಿಸ್ಟ್ರಿ ಅಂಡರ್ ಬರುತ್ತೆ ಅಂತ ನೋಡಿದ್ರೆ, ಇಟ್ಸ್ ಅ ಮಿನಿಸ್ಟ್ರಿ ಆಫ್ ಕಾಮರ್ಸಲ್ಲಿ ಬರುತ್ತೆ. DPIIT ಡಿಜಿಟಲ್ ಇಂಡಿಯಾ ಪಾರ್ಟಲ್ಲಿ ಬರುತ್ತೆ. ಇಟ್ಸ್ ಅ ನೆಟ್ವರ್ಕ್ ಆಫ್ ಇಂಟರ್ ಕನೆಕ್ಟೆಡ್ ಮಾರ್ಕೆಟ್ ಪ್ಲೇಸ್. ಈ ಒಂದು ಡಿಜಿಟಲ್ ದುಕಾನು, ಒಂದು ಕಿರಾಣಾ ಶಾಪ್ಸು, ಇನ್ನೊಂದು ಯಾವುದೋ ಒಂದು ಗ್ರೋಸರಿ ಶಾಪು, ಅದೇ ಓಕೆನಾ, ಇನ್ನೊಂದು ಯಾವುದೋ ಮಿಲ್ಕ್ ಶಾಪು, ಸ್ವೀಟ್ಸ್ ಶಾಪು, ಈ ಎಲ್ಲ ಥರ ಶಾಪ್ಸು, ಅಥವಾ ಇನ್ನೊಂದು ಯಾವುದೋ ಹೋಟೆಲ್, ಇವೆಲ್ಲವನ್ನು ಕನೆಕ್ಟ್ ಮಾಡ್ತಕ್ಕಂಥ ಒಂದು ಕಾಮನ್ ಥಿಂಗ್ ಏನಂದರೆ ONDC. ಬಟ್ ಇಟ್ಸ್ ನಾಟ್ ಅ ಪ್ಲ್ಯಾಟ್ಫಾರ್ಮ್ ಅಥವಾ ಕಾಮನ್ ಮಾರ್ಕೆಟ್ ಪ್ಲೇಸ್ ಅಲ್ಲ. ನೀವು ಅಂದ್ಕೊಂಡಿರೋ ಥರ ಇದು ಅಮೆಝಾನೋ, ಫ್ಲಿಪ್ಕಾರ್ಟ್ ಥರ ಅಲ್ಲ. ಓಕೆನಾ. ಬೈಪಾಸಿಂಗ್ ದ ಮಿಡಲ್ ಮ್ಯಾನ್ ಆರ್ ಇಂಟರ್ಮೀಡಿಯೇಟ್ಸ್. ಇಲ್ಲಿ ನಿಮಗೆ ಅಮೆಝಾನ್ ಇದನ್ನೇ ನಿಮಗೆ ಮಿಡಲ್ ಮ್ಯಾನಾಗಿ ವರ್ಕ್ ಮಾಡುತ್ತೆ. ನೀವು ನಿಮ್ಮ ಹತ್ರ ಒಂದು 10 ಪ್ಯಾಕೆಟ್ ಚಾಕ್ಲೇಟ್ಸ್ ಇದ್ದಾವ, ತನ್ನಿ ಅಮೆಝಾನಲ್ಲಿ ಮಾರಿ ನಮಗೆ ಪ್ಲ್ಯಾಟ್ಫಾರ್ಮ್ ಫೀ ₹100 ಕೊಡಿ, ಮೇಲಿಂದ ಲಾಭ ನಿಮಗೆ ಅಂತ ಹೇಳ್ತೀವಿ. ಅದೇ ಥರ ಅಲ್ವಾ. ಈಗ ನೀವು ಯಾವುದೋ ಒಂದು ಮಾರ್ಕೆಟಲ್ಲಿ ಬಂದು ಇಲ್ಲೊಂದು ಶಾಪ್ ಹಾಕ್ತೀನಿ, ನನ್ನ ಪ್ರಾಡಕ್ಟ್ಸ್ನ ಮಾರಬೇಕು ಅಂದರೆ ನೀವು ಆ ಶಾಪಿಗೆ ನೀವು ರೆಂಟ್ ಕಟ್ಟಬೇಕಾಗುತ್ತೆ ಆ ಜಾಗದಲ್ಲಿ. ಬಟ್ ಅದೇ ಥರ ನಿಮಗೆ ಡಿಜಿಟಲಲ್ಲಿ ಕೂಡ ಅಮೆಝಾನ್ ಇತ್ತು. ಬಟ್ ಇಲ್ಲಿ ಗೌರ್ಮೆಂಟ್ ಏನು ಮಾಡ್ತದೆ, ತಾನೇ ಈ ಥರ ಒಂದು ಸಿಸ್ಟಮ್ನ ಕ್ರಿಯೇಟ್ ಮಾಡ್ತದೆ. ONDC ಸಿಸ್ಟಮ್. ಇಟ್ಸ್ ನಾಟ್ ಎ ಪ್ಲ್ಯಾಟ್ಫಾರ್ಮ್. ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಟ್ರ್ಯಾಪ್ ಇದು. ಓಕೆನಾ. ಅಲಾಂಗ್ ವಿತ್ ದ ಫುಡ್ ಡೆಲಿವರಿ, ಗ್ರಾಸರೀಸು, ಹೋಮ್ ಡೆಕೋರು ಇವೆಲ್ಲವನ್ನು ಇದರಲ್ಲಿ ಮಾಡ್ತೀವಿ. ಸೆಲ್ಲರ್ಸ್, ಬ್ರ್ಯಾಂಡು, ರಿಟೇಲರ್ಸು, ಲೋಕಲ್ ಶಾಪ್ಸ್, MSMEಸ್ಗಳು ಇಲ್ಲಿ ದೇ ಕ್ಯಾನ್ ಆ್ಯಕ್ಟ್ ಆಸ್ ಎ ಸೆಲ್ಲರ್ಸ್ ಆ್ಯಂಡ್ ದೆ ಕಮ್ ಆ್ಯಂಡ್ ದೆ ಕ್ಯಾನ್ ಸೇಲ್ ದ ಪ್ರಾಡಕ್ಟ್ಸು. ಬಯರ್ಸ್ ಇರ್ತಾರೆ, ಕನ್ಸ್ಯೂಮರ್ಸು, ಮೋರ್ ಚಾಯ್ಸಸ್ ಇರುತ್ತೆ, ಬೆಟರ್ ಪ್ರೈಸಸ್ ಇರುತ್ತೆ, ಈಸಿ ಆಕ್ಸೆಸ್ ಇರುತ್ತೆ. ವೈಡ್ ರೇಂಜ್ ಆಫ್ ಕ್ಯಾಟಗರೀಸ್ ಎಲ್ಲವನ್ನು ಇದರಲ್ಲಿ ನಾವು ತರಬಹುದು. ಡೈರೆಕ್ಟ್ ಡೆಲಿವರಿ ಟು ಕಸ್ಟಮರ್ಸ್, ನೋ ಮಿಡಲ್ ಮ್ಯಾನ್ ಇರುವುದಿಲ್ಲ ಇಲ್ಲಿ. ನಾವೇ ಕಂಪ್ನಿ ಜೊತೆಗೆ ಅಥವಾ ಫ್ಯಾಕ್ಟ್ರಿ ಜೊತೆಗೆ ಡೈರೆಕ್ಟೇ ಕನ್ಸ್ಯೂಮರ್ಸ್ ಕನೆಕ್ಷನ್ ಇರುತ್ತೆ. ಅವರೇ ದೇ ಕ್ಯಾನ್ ಪ್ರೊಕ್ಯೂರ್ ಬೇಕಾದ ಥಿಂಗ್ಸ್ಗಳನ್ನ ಅವರೇ ತಗೋಬೋದು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಡೆಮೋಕ್ರಟೈಸೇಷನ್ ಆ್ಯಂಡ್ ಡಿಸೆಂಟ್ರಲೈಸೇಷನ್ ಆಫ್ ದ ಕಾಮರ್ಸ್ನ ತರೋದಕ್ಕೆ ನಾವು ONDC ತರ್ತಾ ಇದ್ದೀವಿ. ONDC ಇದೆ ಈಗ. ಇನ್ಕ್ಲೂಸಿಟಿವ್ ಆ್ಯಂಡ್ ಆಕ್ಸೆಸ್ ಇದೆ. ಇನ್ಕ್ರೀಸ್ ಚಾಯ್ಸಸ್ ಆ್ಯಂಡ್ ಇಂಡಿಪೆಂಡೆನ್ಸಿ ಫಾರ್ ಕನ್ಸ್ಯೂಮರ್ಸ್, ಮೇಕಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಚೀಪರ್ ಮಾಡುವುದೇ ಇದರ ಮೇಜರ್ ಉದ್ದೇಶವಾಗಿದೆ.
ಓಕೆನಾ, ಇಟ್ಸ್ ಎನ್ ಓಪನ್ ನೆಟ್ವರ್ಕ್, ನಾಟ್ ಎ ಪ್ಲ್ಯಾಟ್ಫಾರ್ಮ್, ನಾಟ್ ಎ ಸಿಂಗಲ್ ಪ್ಲ್ಯಾಟ್ಫಾರ್ಮ್ ಲೈಕ್ ಅಮೆಝಾನ್ ಆರ್ ಫ್ಲಿಪ್ಕಾರ್ಟ್. ಹೇಳಿದಲ್ವ, ಇದು ಪ್ಲ್ಯಾಟ್ಫಾರ್ಮ್ ಅಲ್ಲ. ಎ ಗೇಟ್ವೇ ವೇರ್ ಬಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಅಕ್ರಾಸ್ ಡಿಫ್ರೆಂಟ್ ಪ್ಲ್ಯಾಟ್ಫಾರ್ಮ್ಸ್ ಕನೆಕ್ಟ್. ಎಲ್ಲರೂ ಒಂದೇ ಜಾಗದಲ್ಲಿ ಮೀಟಾಗಿ ಇದು ಒಂಥರ ಡಿಜಿಟಲ್ ಮಾರ್ಕೆಟಿಂಗ್ ಸಿಸ್ಟಮ್, ಬಟ್ ಇಟ್ಸ್ ನಾಟ್ ಎ ಪ್ಲ್ಯಾಟ್ಫಾರ್ಮ್. ಓಕೆನಾ, ONDC ಗೇಟ್ವೇ ಇದೆ, ಎಲ್ಲದನ್ನು ಇದು ಕನೆಕ್ಟ್ ಮಾಡುತ್ತೆ. ಓಕೆ, ಇದರಿಂದ ಅಡ್ವಾಂಟೇಜ್ ಏನದು? ಇನ್ಕ್ರೀಸ್ ಟ್ರಾನ್ಸ್ಪರೆನ್ಸಿ, ಇನ್ಕ್ರೀಸ್ ಕಸ್ಟಮರ್ ಚಾಯ್ಸು, ಇನೋವೇಷನು, ಕಾಸ್ಟ್ ಸೇವಿಂಗ್ ಆಗುತ್ತೆ, ಪ್ರೊಡಕ್ಟ್ ಕನ್ಸ್ಯೂಮರ್ ಇಂಟ್ರೆಸ್ಟು, ಲೈಫ್ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಆಗುತ್ತೆ, ಮತ್ತು ನ್ಯೂಟ್ರಲ್ ಆ್ಯಂಡ್ ರೆಗ್ಯುಲೇಟೆಡ್ ಪ್ಲ್ಯಾಟ್ಫಾರ್ಮ್ಸ್ ಆಗಿ ವರ್ಕ್ ಮಾಡುತ್ತೆ. ONDC ಅಂತಂದರೆ ಮಿನಿಮಮ್ ಅದು ನಮ್ಗೆ ಗೊತ್ತಿರಬೇಕು, ಇಟ್ಸ್ ನಾಟ್ ಎ ಪ್ಲ್ಯಾಟ್ಫಾರ್ಮ್, ಇಟ್ಸ್ ಎ ಡೆಮೋಕ್ರೆಟಿಕ್ ಆ್ಯಂಡ್ ಡಿಸೆಂಟ್ರಲೈಸೇಷನ್. ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಮಾಡಿದ್ದಾರೆ ಅಂಡರ್ DPIIT. ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ನಮಗೆ ಗೊತ್ತಿದ್ದರೆ ಸಾಕು, ಮಿನಿಮಮ್. Recently they have also even in the prelims also they have asked the question in 2026 question related to ONDC. They have been already asked this one. ಮೇನ್ಸಲ್ಲಿ ಬರೋ ಚಾನ್ಸಸ್ ಇರುತ್ತೆ, ಅಥವಾ ಮುಂದಿನ ಟೈಮು ಬೇರೆ ಥರ ತಿರುಚಿ ಕೇಳುವಂಥ ಸಾಧ್ಯತೆಗಳು ಇದ್ದೇ ಇರ್ತವೆ. ಮತ್ತೇನು ಹೊಸದು ನ್ಯೂಸ್, ಮತ್ತೆ ದ ಇಂಡಿಯನ್ ಓನ್ ಇನೋವೇಷನ್ ಇದೆ, ವರ್ಯ, VARYA. ವರ್ಯ ಇಟ್ಸ್ ಬಿಲ್ಟ್ ಫಾರ್ ಇಂಡಿಯಾ, ಬಿಲ್ಟ್ ಬೈ ಇಂಡಿಯಾ. ಇಟ್ಸ್ ಎನ್ AI ಎಕೋಸಿಸ್ಟಮ್. ಏನಕ್ಕೋಸ್ಕರ? ವಿಡಿಯೋ ಜನ್ರೇಷನ್ಗೆ. ಈಗ ನೀವು ಫಾರ್ ಎಕ್ಸಾಂಪಲ್ ಒಂದು ವಿಡಿಯೋ ಮಾಡಬೇಕಂತಂದ್ರೆ ನೀವು ಗೂಗಲಲ್ಲಿ ನೋಟ್ಬುಕ್ AI ಅಂತ ಬರುತ್ತೆ ಗೂಗಲ್ದು, ಅಥವಾ ChatGPTಯಲ್ಲಿ ಹೋಗಿ ನೀವು ಆರ್ಟಿಫಿಷಿಯಲ್ ವೀಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು. ಇದು ಕೂಡ ಅದೇ ಥರನಾದಂತಹ ಒಂದು AI ಸಿಸ್ಟಮ್. ಇಟ್ಸ್ ಅ 10x ಫಾಸ್ಟರ್ ವೀಡಿಯೋ ಜನ್ರೇಷನ್. ವೀಡಿಯೋ ಜನ್ರೇಷನ್ ಬೇರೆ, ನಾಟ್ ಫಾರ್ ದಿ ಫನ್ ಗೇಮ್ಸ್ ಅಲ್ಲ, ಯಾವುದೋ ಎಷ್ಟೊಂದು ಬಿಸ್ನೆಸ್ಗೆ. ಫಾರ್ ಎಕ್ಸಾಂಪಲ್ ನನ್ನೊಂದು ಬಟ್ಟೆ ಶಾಪ್ ಇದೆ, ನನ್ನ ಬಟ್ಟೆ ಶಾಪ್ ಮೇಲೆ ಒಂದು ನಾನು ವೀಡಿಯೋ ಮಾಡಬೇಕಂದ್ರೆ ಒಬ್ಬ ವೀಡಿಯೋ ಎಡಿಟರ್ನ ಕರೆಸಿ, ವಿಡಿಯೋಗ್ರಾಫರ್ನ ಕರೆಸಿ, ಅವನ್ನೆಲ್ಲ ವೀಡಿಯೋ ಮಾಡಿ, ಅದನ್ನೆಲ್ಲ ಅವ್ನು ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಇದಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಅಲ್ವಾ ಇದಕ್ಕೆಲ್ಲ. ಈಗ ನಾನೇ ಕೂತ್ಕೊಂಡು ನಾನೊಂದು 4-5 ಫೋಟೋ ತೊಗೊಂಡು ಇದಕ್ಕೆ ಅಪ್ಲೋಡ್ ಮಾಡಿಕೊಟ್ರೆ ಇಟ್ ವಿಲ್ ಕ್ರಿಯೇಟ್ ಇಟ್ಸ್ ಆನ್ ಓನ್ ವೀಡಿಯೋ ಬಿಸ್ನೆಸ್ ಪರ್ಪಸ್ಗೆ. ಆ ಥರ ಕೆಲಸ ಮಾಡುವಂಥ ಶಕ್ತಿ ಇರತಕ್ಕಂಥ ಒಂದು AI ಸಿಸ್ಟಮ್ನ ಡೆವಲಪ್ ಮಾಡಿದ್ದಾರೆ. ಇದಕ್ಕೆ ವರ್ಯ AI, ವರ್ಯ ವಿಡಿಯೋ ಕ್ರಿಯೇಷನ್. ಇಟ್ ಈಸ್ ಡೆವಲಪ್ಡ್ ಬೈ ದಿ ಅವತಾರ್ AI. ಓಕೆನಾ, ಇದು ಕಾಸ್ಟ್ ಬಂದುಬಿಟ್ಟು $0.05 ಪರ್ ಸೆಕೆಂಡ್. ಆ ವಿಡಿಯೋದು ಪರ್ ಸೆಕೆಂಡ್ಗೆ ಇಷ್ಟು ಕಾಸ್ಟ್ ಆಗುತ್ತೆ. ಇಟ್ಸ್ ಎ ಬಿಲ್ಟ್ ಫಾರ್ ಇಂಡಿಯಾ. ನಮ್ಮ ಕಲ್ಚರು, ನಮ್ಮ ಫೆಸ್ಟಿವಲ್ಸ್, ಹೆರಿಟೇಜ್ನ. ಈಗ ನೀವು ಆವಾಗಲೇ ತೋರಿಸಿದ್ನಲ್ವ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಪರ್ಸನ್ಸ್ ಅಂತ, ಇಟ್ಸ್ AI ಕ್ರಿಯೇಟೆಡ್ ಇಮೇಜಸ್. ಬಟ್ ಅದು ಹೇಗೆ ತೋರಿಸ್ತು? ಫಿಸಿಕಲಿ ಫಿಟ್ ಇರೋಂಥ ಅದು ಎಕ್ಸೆಪ್ಷನಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಇಂಡಿಯನ್ ಕಲ್ಚರ್ನ ಕಂಡೀಷನ್ಸ್ ತಗೋಬೇಕಲ್ವ. ನಮ್ಮ ದೇವಸ್ಥಾನಗಳು, ನಮ್ಮ ಕಲ್ಚರು, ನಮ್ಮ ಟ್ರೆಡಿಷನನ್ನು ಮೈಂಡಲ್ಲಿ ಇಟ್ಕೊಂಡು ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಇಟ್ಸ್ ಬ್ಯಾಕ್ಡ್ ಬೈ ಪೀಕ್ 15 ಪಾರ್ಟ್ನರ್ಸ್ಗಳಿದ್ದಾರೆ ಇದರಲ್ಲಿ. ಸಪೋರ್ಟೆಡ್ ಬೈ ಇಂಡಿಯಾಸ್ ಲೀಡಿಂಗ್ ಇನ್ವೆಸ್ಟರ್ಸ್ ಇದ್ದಾರೆ. ಫಾರ್ ಕ್ರಿಯೇಟರ್ಸ್, ಬಿಸ್ನೆಸ್, ಮೀಡಿಯಾ ಹೌಸಸ್ಗೆ ಎಲ್ಲರಿಗೂ ಇದರಿಂದ ತುಂಬ ಯೂಸ್ ಆಗುತ್ತೆ. ಇಂಡಿಯಾ ಮಿಷನ್ ಬ್ಯಾಕ್ಡ್ ಅವತಾರ್ AI ಲಾಂಚಸ್. ಇವರು ಲಾಂಚ್ ಮಾಡಿರೋದು ವರ್ಯ, ಇಂಡಿಯಾಸ್ ಫಸ್ಟ್ ಇಂಡಿಜಿನಿಯಸ್ ವಿಡಿಯೋ ಜನ್ರೇಷನ್ ಮಾಡಲ್. ಇದು ಇಂಡಿಯಾಸ್ ಫಸ್ಟ್ ವಿಡಿಯೋ ಜನರೇಷನ್ ಮಾಡಲ್. ಬಿಲ್ಟ್ ಫಾರ್ ಇಂಡಿಯಾ, ಬಿಲ್ಟ್ ಬೈ ಇಂಡಿಯಾ. ಓಕೆನಾ, ಇಂಡಿಯಾ AI ಮತ್ತು ಅವತಾರ್ಗಳು ಸೇರಿಕೊಂಡು ಈ ಪ್ರಾಡಕ್ಟ್ನ ಹೊರಗೆ ತಂದಿದ್ದಾರೆ. ಇಂಡಿಜಿನಿಯಸ್ಲಿ ಆ್ಯಂಡ್ ಕಲ್ಚರಲ್ ಅವೇರ್ ಮತ್ತು ಹೈ ಕ್ವಾಲಿಟಿ ವೀಡಿಯೋಸ್ ಬರ್ತವೆ. ಸ್ಕೇಲಬಲ್ ಆ್ಯಂಡ್ ಫ್ಯೂಚರ್ ರೆಡಿ, ಸೆಕ್ಯೂರ್ ಆ್ಯಂಡ್ ರಿಲಯಬಲ್ ಇರುತ್ತೆ. ಎಂಪವರಿಂಗ್ ದ ಟ್ಯಾಲೆಂಟ್ ಆ್ಯಂಡ್ ಇನೋವೇಷನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ. ದಿಸ್ ಅ ವೆರಿ ಇಂಪಾರ್ಟೆಂಟ್ ಇನೋವೇಷನ್ ಫಾರ್ ದಿ ಇಂಡಿಯನ್ ಎಕೋಸಿಸ್ಟಮ್ ಮತ್ತು ಬಿಸ್ನೆಸ್ ಎಕೋಸಿಸ್ಟಮ್ಗೆ. ಅದು ಕಾಸ್ಟ್ ಬಂದುಬಿಟ್ಟು 0.48 ಅಥವಾ 0.005 ಆಗುತ್ತೆ. ಇಂಡಿಯನ್ ರುಪೀಸಲ್ಲಿ ನೋಡಿದರೆ 0.48 ರೂಪೀಸ್ ಪರ್ ಸೆಕೆಂಡ್ ಆಗುತ್ತೆ. 10x ಮೋರ್ ಕಾಸ್ಟ್ ಎಫಿಷಿಯೆಂಟ್ ದೆನ್ ಗ್ಲೋಬಲ್ ಮಾಡಲ್ಸ್. ಬೇರೆ ChatGPTಗೆ ಅಥವಾ ನೀವು ಗೂಗಲ್ದು ಕಂಪೇರ್ ಮಾಡಿದ್ರೆ ಅದಕ್ಕಿಂತ ಭಾಳ ಕಡಿಮೆ ದುಡ್ಡು ಆಗುತ್ತೆ ಇದಕ್ಕೆ. ನೀವು ಎಜುಕೇಷನ್ ಪರ್ಪಸ್ಗೆ, ಕಾಮರ್ಸ್, ಅಡ್ವರ್ಟೈಸಿಂಗು, ಪಬ್ಲಿಕ್ ಇನ್ಫಾರ್ಮೇಷನ್ಗೋಸ್ಕರ ಯು ಕ್ಯಾನ್ ಯೂಸ್ ದಿಸ್ ಒನ್. ಇದು ಯಾವುದಂತಂದರೆ ಲಾಂಚ್ ಬೈ ಅವತಾರ್ AI ಅಂಡರ್ MAT's ಇಂಡಿಯಾ AI ಮಿಷನ್. ನಮ್ಮ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಕ್ನಾಲಜಿ ಇದ್ದರು ಒಂದು ಮಿಷನ್ ಸ್ಟಾರ್ಟ್ ಮಾಡಿದ್ದೀವಿ, ಅದಕ್ಕೆ ಇಂಡಿಯಾ AI ಮಿಷನ್ ಅಂತೀವಿ. ಅದರ ಅಂಡರ್ ಇದನ್ನ ಲಾಂಚ್ ಮಾಡಿದ್ದೇವೆ. ಇಂಡಿಜಿನಿಯಸ್ ಫೌಂಡೇಶನ್ ಆಫ್ ದಿ AI ಜನರೇಷನ್ ಕಲ್ಚರ್ಲಿ. ಓಕೆನಾ, ಇದು ನೋಡಿ AI ಜನರೇಟೆಡ್ ವಿಡಿಯೋ ಈ ಥರ ಮಾಡ್ಬೋದು ಅಂತಂದೇಳಿ ಇದು ತೋರಿಸ್ಕೊಟ್ಟಿದೆ. ಓಕೆನಾ, ಮೆಕ್ಯಾನಿಸಮ್ ಆಫ್ ದಿ AI ವಿಡಿಯೋ ಡಿಜಿಟಲೈಸೇಷನ್ ಹೇಗಂದರೆ ಮಾಡಲ್ ಕಂಪ್ರೆಷನ್ ಆಫ್ ಟ್ರಾನ್ಸ್ಫರಿಂಗ್ ಕ್ಯಾಪಬಿಲಿಟೀಸ್ ವೈಲ್ ಸ್ಲ್ಯಾಶಿಂಗ್ ಕಂಪ್ಯೂಟ್. ಅದೇ ಎಲ್ಲ ಕಂಪ್ಯೂಟ್ ಮಾಡಿ ಅದು ಇಟ್ಸ್ ಹೋಲ್ ಬಂಚ್ ಆಫ್ ಬ್ಲ್ಯಾಕ್ ಬಾಕ್ಸ್ ಸಿಸ್ಟಮ್ ಥರ ಎಲ್ಲ ಡಾಟಾ ಸರ್ವಿಸಲ್ಲಿ ಇರ್ತಕ್ಕಂಥ ಎಲ್ಲ ಡಾಟಾನ ಯೂಸ್ ಮಾಡಿ ಈ ಒಂದು ಕಲ್ಚರ್ ಅಂದರೆ ಒಂಥರ ಫೋಟೋ, ಆಮೇಲೆ ಡ್ಯಾನ್ಸಿಂದು ಒಂದು ಫೋಟೋ, ಅಲ್ಲಿ ಟೆಂಪಲ್ದೊಂದು ಫೋಟೋ, ಮದುವೆದೊಂದು ಫೋಟೋ, ನೀವೇನೋ ಹೇಳ್ತೀರಿ. ಈಗ ಒಂದು ಮದುವೆದು ಒಂದು ಸ್ಯಾಂಪಲ್ ಹತ್ರ ವೀಡಿಯೋ ಮಾಡಿ ತೋರಿಸು, ಎಲ್ಲ ಕಲ್ಚರ್ನ ಇನ್ಕ್ಲೂಡಿಂಗ್ ಸೌತ್ ಇಂಡಿಯನ್, ಎಸ್ಪೆಷಲಿ ನನಗೆ ಸೌತ್ ಕರ್ನಾಟಕ ಯಾವುದೋ ಮಂಡ್ಯ ಸ್ಟೈಲಲ್ಲಿ ನನಗೆ ಮದುವೆದು ಶೈಲಿ ತೋರಿಸು, ಅಥವಾ ಕೊಡಗು ಶೈಲಿದ್ದು ನನಗೆ ಒಂದು ವೀಡಿಯೋ ತೋರಿಸು. ಮದುವೆ ಹೇಗಾಗುತ್ತೆ ಅಂದರೆ ಅದೆಲ್ಲನೂ ತರಬೇಕಲ್ಲ, ಕೊಡಗು ಡ್ರೆಸ್ಸು, ಕೊಡಗುದು ಕಲ್ಚರು, ವುಮೆನ್ ಹಾಕ್ತಕ್ಕಂಥ ಸ್ಯಾರಿ ಸ್ಟೈಲು ಡಿಫ್ರೆಂಟ್ ಇರುತ್ತೆ. ಇವೆಲ್ಲವನ್ನು ಕನ್ಸಿಡರೇಷನ್ ಮಾಡ್ಕೊಳಕ್ಕೆ ಇದೊಂದು ವೀಡಿಯೋ ಮಾಡುತ್ತೆ. ಇದಕ್ಕೆಲ್ಲ ಡಾಟಾ ಇದನ್ನು ನಾವು ಮೊದಲೇ ಸ್ಟೋರ್ ಮಾಡಿ ಇಟ್ಟಿರ್ತೀವಿ, ಅದನ್ನು ಯೂಸ್ ಮಾಡ್ಕೊಂಡು ಇದು ಮಾಡುತ್ತೆ. ಇದಕ್ಕೆ ಟೀಚರ್ ಮಾಡಲ್ಲು, ಸ್ಟೂಡೆಂಟ್ ಮಾಡಲ್ ಎರಡೂ ಇದೆ ಇದರಲ್ಲಿ. ಔಟ್ಕಮ್ಸ್ ಏನು? ಫಾಸ್ಟರ್ ಇಂಟರ್ಫರೆನ್ಸು, ಲೋಯರ್ ಕಂಪ್ಯೂಟ್ ಕಾಸ್ಟ್, ಪಾಪ್ಯುಲೇಷನ್ ಸ್ಕೇಲ್, ಆಕ್ಸೆಸಿಬಿಲಿಟಿ ಇದೆ. ಓಕೆನಾ, ನೆಕ್ಸ್ಟ್ ನ್ಯೂಸ್ ಆರ್ಟಿಕಲ್ ಬಂದುಬಿಟ್ಟು ಇಂಡಿಜಿನಿಯಸ್ ಏರ್ ಡಿಫೆನ್ಸ್ ಶೀಲ್ಡ್ ಕುಶಾ ವಿಲ್ ಬಿ ಎ ಗೇಮ್ ಚೇಂಜರ್ ಅಂತ ಹೇಳ್ತಾ ಇದ್ದೀವಿ. ವಾಟ್ ಈಸ್ ಕುಶಾ? ಲೆಟ್ಸ್ ಲುಕ್ ಇಂಟು ದಟ್ ಒನ್.
ಸಾವರಿನ್ ಡಿಫೆನ್ಸ್ ಇದು ಮಿಷನ್ ಸುದರ್ಶನ್ ಚಕ್ರ ಮತ್ತು ಕುಶದಲ್ಲಿ ಬರುತ್ತೆ. ಪಿ ಎಮ್ ಮೋದಿ ವಿಷನ್ ಏನಿದೆ 2025 ಮ್ಯಾಂಡೇಟ್ ಫಾರ್ ಎ ನೇಷನ್ ವೈಡ್ ಮಲ್ಟಿ ಲೇಯರ್ಡ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್. ನಾವು ನೋಡಿದ್ವಲ್ಲ ಐರನ್ ಡೋಮ್ ಅಂತ ಕೇಳಿರ್ತೀವಿ ಇಸ್ರೇಲ್ದು, ಅದೇ ಥರ ನಮ್ಮದು ಒಂದು ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಆಗಿರಬೇಕು. ಸಿ ಇಫ್ ಯು ಗೋಯಿಂಗ್ ಟು ಅಟ್ಯಾಕ್ ಆನ್ ದಿಸ್ ಪ್ಲೇಸ್ ದ ಹೋಲ್ ಮಿಸೈಲ್ ವಿಲ್ ಗೆಟ್ ಡಿಸ್ಟ್ರಾಯ್ಡ್ ಬೈ ದಿ ಅವರ್ ಓನ್ ಮಿಸೈಲ್ ಸಿಸ್ಟಮ್. ಇಷ್ಟು ಡಿಫೆನ್ಸ್ ಸಿಸ್ಟಮ್ ನಮ್ಮಲ್ಲಿ ಇರಬೇಕು ಅಂತ ನಾವು ಡೆವಲಪ್ ಮಾಡ್ತಾ ಇದ್ದೀವಿ. ಪ್ರೊಡಕ್ಷನ್ ಸ್ಕೋಪ್ ಅದು ಮಿಲಿಟರಿ ಇನ್ಸ್ಟಾಲೇಷನ್, ಸ್ಟ್ರಾಟಜಿಕ್ ಅಸೆಟ್ಸ್, ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್, ಸಿವಿಲಿಯನ್ ಪಾಪ್ಯುಲೇಷನ್. 3 ಮ್ಯಾಟ್ರಿಕ್ಸ್ ಇದೆ. ಪ್ರಿಸಿಷನ್ ಸ್ಟ್ರೈಕ್ ವೆಪನ್ಸ್, ಎಕ್ಸಾಕ್ಟ್ಲಿ ಇದೇ ಮಿಸೈಲ್ನ ನಾವು ಹಿಟ್ ಮಾಡೋದು. ಹೈಪರ್ಸಾನಿಕ್ ಸಿಸ್ಟಮ್ಸು, ಬ್ಯಾಲಿಸ್ಟಿಕ್ ಆ್ಯಂಡ್ ಕ್ರೂಸ್ ಮಿಸೈಲ್. ಬ್ಯಾಲಿಸ್ಟಿಕ್ ಅಂದರೆ ಗೊತ್ತಲ್ವ, ಇಷ್ಟೇ ಹಾರಿಜೆಂಟಲ್ ಹೋದ್ರೆ ಇದು ಕ್ರೂಸ್ ಅಂತೀವಿ. ಈ ಥರ ಪ್ರೊಜೆಕ್ಟೈಲ್ ಬಂತಂದರೆ ನಾವು ಇದನ್ನ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅಂತೀವಿ. ಡ್ರೋನ್ ಸಾಮ್ಸ್ ಇರ್ತವೆ. ಪ್ರಾಜೆಕ್ಟ್ ಕುಶ ಬಂದುಬಿಟ್ಟು ಲಾಂಗ್ ರೇಂಜ್ ಇದೆ. ದಿಸ್ ಈಸ್ ಎನ್ ಲಾಂಗ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್. ಓಕೆನಾ? ದಿಸ್ ಎನ್ ಇಂಟರ್ಸೆಪ್ಟರ್. ದಿಸ್ ಮಿಸೈಲ್ ಈಸ್ ಗೋಯಿಂಗ್ ಟು ಹಿಟ್ ಅನದರ್ ಮಿಸೈಲ್ ವಿಚ್ ಇಸ್ ಕಮಿಂಗ್ ಆನ್ ಇಟ್ಸ್ ಓನ್ ವೇ ಅಂಡ್ ವಿಲ್ ಡೆಸ್ಟ್ರಾಯ್ ದ ಮಿಸೈಲ್ ಇನ್ ದ ಏರ್ ಇಟ್ ಸೆಲ್ಫ್. ಅಲ್ಲೇ ಡಿಸ್ಟ್ರಾಯ್ ಮಾಡುತ್ತೆ. ಆಮೇಲೆ ಮಲ್ಟಿ ಲೇಯರ್ಡ್ ಟ್ಯಾಕಿಂಗ್ ಇಂಟಿಗ್ರೇಷನ್. ಇಲ್ಲಿ 1 2 3 4 ಇಲ್ಲಿ 5 6 ಇಲ್ಲಿ 1 4 ಎಷ್ಟು 1 2 3 4 5 6 7 8 ಮಲ್ಟಿ ಲೇಯರ್ಡ್ ಟ್ಯಾಕಿಂಗ್ ಇಂಟಿಗ್ರೇಷನ್ ಅಟ್ ಎ ಟೈಮ್ 8 ಈ ಥರ ಇನ್ನೊಂದು 10 ಲಾರಿಗಳು ನಿಲ್ಲಿಸಿದೆ. ನೀವು ಥಿಂಕ್ ಮಾಡಿ ಎಷ್ಟು ನಾವು ಮಿಸೈಲ್ಸ್ನ ಅಟ್ ಎ ಟೈಮ್ ಹಿಟ್ ಮಾಡ್ಬೋದು ಅಂತ. ಬಟ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಇಟ್ಸ್ ಅ ಲಾಂಗ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್. ಇದು ಯಾರು ಮಾಡಿದ್ದಾರೆ? DRDO ಡೆವಲಪ್ ಮಾಡಿದೆ. ಡೆಮಾನ್ಸ್ಟ್ರೇಟೆಡ್ ಇನ್ ಆಪರೇಷನ್ ಸಿಂಧೂರಲ್ಲಿ ಇದನ್ನು ನಾವು ಡೆಮಾನ್ಸ್ಟ್ರೇಟ್ ಮಾಡಿದ್ದೀವಿ. ಇಂಟಿಗ್ರೇಷನ್ ಡಿಸೈನ್ ಟು ಕಾಂಪ್ಲಿಮೆಂಟ್ ಎಕ್ಸಿಸ್ಟಿಂಗ್ ಆಕಾಶ್ ಮತ್ತು ಬ್ರಹ್ಮೋಸ್ ಇದಾವಲ್ವ, ದೀಸ್ ಆರ್ ಆಲ್ಸೋ ಏರ್ ಡಿಫೆನ್ಸ್ ಸಿಸ್ಟಮ್ ಆಫ್ ಇಂಡಿಯಾ. ಅದ್ರ ಜೊತೆಗೆ ಪ್ರಾಜೆಕ್ಟ್ ಕುಶ ಕೂಡ ವರ್ಕ್ ಮಾಡುತ್ತೆ. ಇಟ್ಸ್ ಎ ಕ್ರೆಡಿಬಲ್ ಡಿಟರೆನ್ಸ್ ಆ್ಯಂಡ್ ಡಿಫೆನ್ಸಿವ್ ರೆಸಿಲಿಯನ್ಸ್ ಆನ್ ಪವರ್ ದ ಟಾಪ್ ಗ್ಲೋಬಲ್ ಸಿಸ್ಟಮ್. ಇಸ್ರೇಲ್ದ ಐರನ್ ಡೋಮ್ ಹೇಗಿದೆ ಅಥವಾ ಅಮೆರಿಕದ ಗೋಲ್ಡನ್ ಡೋಮ್ ಅಂತ ಏನು ಬರುತ್ತಲ್ವ, ಅದರಷ್ಟೇ ಕ್ಯಾಪಬಿಲಿಟಿ, ಅದಕ್ಕಿಂತ ಹೆಚ್ಚಿನಾದಂಥ ಕೆಪಾಸಿಟಿ ಇದಕ್ಕಿದೆ ಅಂತಂದು ಹೇಳಿ ಹೇಳ್ತಾರೆ. And the defense minister has said that this is going to be a game changer. Okay na? Next, El Nino. Due to the El Nino, we are going to receive a less monsoon this year, and we know that this El Nino comes 2 to 3 with a gap of 2 to 3 years. ಪ್ರತಿ 2-3 ವರ್ಷಕ್ಕೊಂದು ಸಲ ಎಲ್ ನೀನೋ ಬರುತ್ತೆ. ವಾಟ್ ಈಸ್ ಎಲ್ ನೀನೋ ಅಂತ ಹೇಳಿದರೆ, ನಾರ್ಮಲಲ್ಲಿ ಏನಾಗುತ್ತೆ ಅಂತಂದರೆ, ಇದು ಸೌತ್ ಅಮೇರಿಕಾ ಅಲ್ವಾ, ಇದು ಸೌತ್ ಅಮೇರಿಕಾ, ಇದು ಆಸ್ಟ್ರೇಲಿಯಾ, ಇದು ನಮ್ಮ ಇಂಡಿಯನ್ ಸಬ್ ಕಾಂಟಿನೆಂಟ್ ಬರುತ್ತೆ. ನಾರ್ಮಲಲ್ಲಿ ಇದು ಕೂಲ್ ಫೇಸ್ ಇರುತ್ತೆ ಸೌತ್ ಅಮೇರಿಕಾ. ಇಲ್ಲಿ ಅವರಿಗೆ ಕೋಲ್ಡ್ ಇರುತ್ತೆ, ನೋ ರೈನ್ಫಾಲ್ ಇರುತ್ತೆ. ನಮಗೆ ಆವಾಗ ಇಲ್ಲಿ ರೈನ್ಫಾಲ್ ಇರುತ್ತೆ. ಬಟ್ ದ ಕಂಡೀಷನ್ ಇಸ್ ರಿವರ್ಸ್ಡ್. ಇದನ್ನು ನಾವು ಎಲ್ ನೀನೋ ಅಂತೀವಿ. ಇಲ್ಲಿ ಅವರಿಗೆ ಹೈ ಟೆಂಪ್ರೇಚರ್ ಆಗಿ ಇಲ್ಲಿ ಅವ್ರಿಗೆ ಹೈ ರೈನ್ಫಾಲ್ ಆಗುತ್ತೆ. ಇದು ಅಲ್ಲಿ ಕಂಡೀಷನ್. ನಮಗೆ ಇಲ್ಲಿ ಲೋ ಟೆಂಪ್ರೇಚರ್ ಆಗಿ ಲೋ ರೈನ್ಫಾಲ್ ಆಗುತ್ತೆ. ಎಲ್ಲಿನೋ ಇಸ್ ನಾಟ್ ಗುಡ್ ಫಾರ್ ಇಂಡಿಯಾ. ಈ ಕಂಡೀಷನ್ನಿಂದ ಇಂಡಿಯಾಗೆ ಚೆನ್ನಾಗಿ ಮಳೆ ಆಗುವುದಿಲ್ಲ. ದೇರ್ ಆರ್ ಸೋ ಮೆನಿ ರೀಸನ್ಸ್. ದಿಸ್ ಇಸ್ ಒನ್ ಆಫ್ ದ ರೀಸನ್. ಓಕೆನಾ? ಇದು IMD ಪ್ರಾಜೆಕ್ಟ್ 10% ಲೋ ನಾರ್ಮಲ್ ರೈನ್ಫಾಲ್ ಫಾರ್ ದಿ ಸೌತ್ ವೆಸ್ಟ್ ಮಾನ್ಸೂನಲ್ಲಿ 10% ವಾಡಿಕೆ ಮಳೆಗಿಂತ 10% ಕಡಿಮೆ ಮಳೆ ಆಗುವ ಸಾಧ್ಯತೆ ಇದೆ. ಓಕೆನಾ? ಇಂಪ್ಯಾಕ್ಟ್ ಏನು? ಸಿವಿಯರ್ ರೈನ್ಫಾಲ್ ಡೆಫಿಸಿಟ್ಸ್ ಅಕ್ರಾಸ್ ಇಂಡಿಯಾ. ರೈನ್ಫಾಲ್ ಡೆಫಿಸಿಟ್ ಆಗುತ್ತೆ, ತುಂಬ ಡ್ರಾಟ್ ಆಗುತ್ತೆ ಕಂಡೀಷನ್ಸು. ಎಕ್ಸೆಪ್ಟ್ ನಾರ್ತ್ ಈಸ್ಟ್ ಇಂಡಿಯಾ ರಿಸೀವ್ಸ್ ನಾರ್ತ್ ಈಸ್ಟಲ್ಲಿ ನಾರ್ಮಲ್ ಆಗಿ ರೈನ್ ಬರುತ್ತೆ. ಇಟ್ ಎಲಿವೇಟೆಡ್ ದಿ ಹೀಟ್ ಸ್ಟ್ರೆಸ್ ಆ್ಯಂಡ್ ಇಂಟೆನ್ಸ್ ಅಗ್ರಿಕಲ್ಚರಲ್ ಸ್ಟ್ರೇನ್. ಈ ಸತಿ ನಮಗೆ ಫುಡ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ, ಹೌದಲ್ವಾ? ಡ್ರಾಟ್ ಆದರೆ ಫುಡ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ 10% ಬಿಲೋ ದ ನಾರ್ಮಲ್ ರೈನ್ಫಾಲ್ಗಿಂತ. ಈ ಡಿಫ್ರೆನ್ಸಸ್ ನೋಡಿದೆ ಇಂಡಿಯನ್ ಓಷನ್ ಡೈಪೋಲ್ಗೂ ಮತ್ತು ಎಲ್ ನೀನೋ ಸದರನ್ ಆಸಿಲೇಷನ್ಗೆ. ಎನ್ಸು ಅಂದರೆ ಎಲ್ ನೀನೋ ಸದರನ್ ಆಸಿಲೇಷನ್, ಇಂಡಿಯನ್ ಓಷನ್ ಡೈಪೋಲ್. ಇದ್ರ ಮಧ್ಯೆ ಡಿಫ್ರೆನ್ಸಸ್ ನೋಡಿದ್ರೆ ಇಟ್ಸ್ ಎ ವಾರ್ಮ್ ಇರುತ್ತೆ. ಇವಾಗ ಮಾನ್ಸೂನು ಡೆಫಿಸಿಟ್ ಆಗುತ್ತೆ. ಎಲ್ಲಿನೋ ಆದರೆ ಲಾನಿನೋ ಆದರೆ ಕೂಲ್ ಪೆಸಿಫಿಕ್ ಅಂತ ಹೇಳಿದ್ನಲ್ವ, ಆವಾಗ ನಮಗೆ ಮಾನ್ಸೂನ್ ಹೆಚ್ಚಾಗುತ್ತೆ. ಇಲ್ಲಿ 10% ಡಿಕ್ರೀಸ್ ಆಗಿದೆ ಅಲ್ವಾ, ಇಲ್ಲಿ 20% ಹೆಚ್ಚು ಮಳೆ ಬರುತ್ತೆ. ಇದು ಲಾನಿನೋ ಕಂಡೀಷನ್ ಅಂತೀವಿ. ಲಾನಿನೋ ಈಸ್ ಗುಡ್ ಫಾರ್ ಇಂಡಿಯಾ. ಇಂಡಿಯನ್ ಓಷನ್ ಡೈಪೋಲ್ ಅಂದರೆ ಕ್ಯಾನ್ ಮಿಟಿಗೇಟ್ ಎಲ್ ನೀನೋ ಸದರನ್ ಆಸಿಲೇಷನ್ ಎಫೆಕ್ಟ್ಸ್. ಇಂಡಿಯನ್ ಓಷನ್ ಡೈಪೋಲ್ ಅಂತಂದರೆ ಇಲ್ಲಿ ಒಂದು ನಿಮಗೆ ಪೋರ್ಟ್ ಡಾರ್ವಿನ್ ಅಂತ ಬರುತ್ತೆ. ಇಲ್ಲಿ ಟೆಂಪ್ರೇಚರ್ ಇನ್ನೊಂದು ಬರುತ್ತೆ ಇಂಡಿಯನ್ ಓಷನಲ್ಲಿ. ಇಲ್ಲಿ ನಮಗೆ ಎಷ್ಟು ಪ್ರೆಷರ್ ಡಿಫ್ರೆನ್ಸಸ್ ಇದೆ ಅನ್ನೋದಕ್ಕೆ ನಾವು ಇಂಡಿಯನ್ ಓಷನ್ ಡೈಪೋಲ್ ಅಂತೀವಿ. ಇಲ್ಲಿ ನಿಮಗೆ ಹೈ ಪ್ರೆಷರ್ ಇದ್ದು ಇಂಡಿಯಾದಲ್ಲಿ ಲೋ ಪ್ರೆಷರ್ ಆಗಬೇಕು. ಇಂಡಿಯಾದಲ್ಲಿ ಲೋ ಪ್ರೆಷರ್ ಆಗಬೇಕಂತಂದರೆ ಹೈ ಟೆಂಪ್ರೇಚರ್ ಇರಬೇಕು. ಆವಾಗ ಏರು ಹೈ ಪ್ರೆಷರಿಂದ ಲೋ ಪ್ರೆಷರ್ಗೆ ಹೋಗುತ್ತೆ. ಹೋಗ್ತಾ ಇರ್ತಕ್ಕಂತಹ ಟೈಮಲ್ಲಿ ಇಲ್ಲಿ ಮಾಯ್ಶ್ಚರ್ನ ಕಲೆಕ್ಟ್ ಮಾಡ್ಕೊಂಡು ಇಂಡಿಯಾದಲ್ಲಿ ರೇನ್ ಆಗುತ್ತೆ. ಓಕೆನಾ? ಇದನ್ನು ನಾವು ಇಂಡಿಯನ್ ಓಷನ್ ಡೈಪೋಲ್ ಅಂತೀವಿ. ಇಂಡಿಯನ್ ಓಷನ್ ಡೈಪೋಲ್ ಪಾಸಿಟಿವ್ ಇತ್ತು ಅಂದರೆ ವಿ ಕ್ಯಾನ್ ಮಿಟಿಗೇಟ್ ದಿ ಎಲ್ ನೀನೋ ಸದರನ್ ಆಸಿಲೇಷನ್ ಇಂಪ್ಯಾಕ್ಟ್ ವಿಚ್ ಇಸ್ ಗೋಯಿಂಗ್ ಟು ಹ್ಯಾವ್ ಎ ನೆಗೆಟಿವ್ ರೈನ್ಫಾಲ್. ಇದನ್ನು ನಾವು ಮಿಟಿಗೇಟ್ ಮಾಡ್ಬೋದು. ಓಕೆನಾ?
ದಿಸ್ ಇಸ್ ದ ಎಲ್ಲಿನೋ. ಈಗ ಇನ್ನೊಂದೇನಿದೆ, ಸುಪ್ರೀಂ ಕೋರ್ಟ್ ಡಿಸ್ಮಿಸ್ ದಿ ಕಾಂಗ್ರೆಸ್ ಲೀಡರ್ಸ್ ಪ್ಲೀ ಆನ್ ರಿಜೆಕ್ಷನ್ ಆಫ್ ರಾಜ್ಯಸಭಾ ನಾಮಿನೇಷನ್. ರಾಜ್ಯಸಭಾ ನಾಮಿನೇಷನ್ ಮೇಲೆ ಒಬ್ಬರು ನಟರಾಜನ್ ಅನ್ನೋರ ಕೇಸು, ರಿಟರ್ನಿಂಗ್ ಆಫೀಸರು ಅವ್ರದ್ದು ನಾಮಿನೇಷನನ್ನು ರಿಜೆಕ್ಟ್ ಮಾಡಿರ್ತಾರೆ. ಹಾಗಾಗಿ ಅವರು ರಾಜ್ಯಸಭಾ ಮೆಂಬರ್ ಆಗೋಕ್ಕೆ ಚಾನ್ಸ್ ಆಗೋಲ್ಲ. ಶಿ ಈಸ್ ಫ್ರಮ್ ಕಾಂಗ್ರೆಸ್ ಬ್ಯಾಕ್ಡ್. ಇವರು ರಾಜ್ಯಸಭಾ ಮೆಂಬರ್ ಆಗೋಕ್ಕೆ ಚಾನ್ಸ್ ಆಗೋಲ್ಲ. ಇದರಿಂದ ಏನಾಗುತ್ತೆ, ಮಧ್ಯಪ್ರದೇಶದಲ್ಲಿ BJPಯಿಂದ 3 ಜನ 3 ಪೀಪಲ್ಸ್ ಹ್ಯಾವ್ ಬಿನ್ ಎಲೆಕ್ಟೆಡ್ ಟು ರಾಜ್ಯಸಭಾ ವಿಥೌಟ್ ಎನಿ ಅಪೋಸಿಷನ್, ಯುನಾನಿಮಸ್ಲಿ ಅವರು ಎಲೆಕ್ಟ್ ಆಗಿರ್ತಾರೆ. ಇದು ಪ್ರಾಬ್ಲಮ್ ಆಗಿದೆ. ಇದಕ್ಕೆ ಅವರು ಕೋರ್ಟಿಗೆ ಹೋಗಿರ್ತಾರೆ. ಕೋರ್ಟ್ ಏನು ಹೇಳಿದೆ, ವೆನ್ ಎವರ್ ಅನ್ ಅಟೆಂಪ್ಟ್ ಈಸ್ ಮೇಡ್ ಟು ಇನ್ವೋಕ್ ದಿಸ್ ಕೋರ್ಟ್ಸ್ ಆರ್ ಹೈಕೋರ್ಟ್ಸ್ ರಿಟ್ ಜುರಿಸ್ಟಿಕ್ಷನ್ ಎಸ್ಪೆಷಲಿ ಟು ಇಂಟರ್ಜೆಕ್ಟ್ ಡ್ಯೂರಿಂಗ್ ದ ಕಂಡಕ್ಟ್ ಆಫ್ ಎಲೆಕ್ಷನ್ ನಡೀತಕ್ಕಂಥ ಟೈಮಲ್ಲಿ ಮಧ್ಯದಲ್ಲಿ ನೀವು ಕೋರ್ಟಿಗೆ ಹೋದರೆ ಕೋರ್ಟು ಮಧ್ಯವರ್ತಿಯಾಗಿ ಕೆಲಸ ಮಾಡೋಕ್ಕೆ ಬರುವುದಿಲ್ಲ, ಭಾಗವಹಿಸುವುದಕ್ಕೆ ಕೋರ್ಟಿಗೆ ಬರುವುದಿಲ್ಲ ಅಂತ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಕೋರ್ಟ್ ಕಾಂಟ್ ಇಂಟರ್ಜೆಕ್ಟ್ on every occasion on the every occasion the court has rejected such an attempt, keeping in view the principles contained in article 329 of the constitution ಅನ್ನು ಮೈಂಡಲ್ಲಿ ಇಟ್ಕೊಂಡು ಮತ್ತು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟನ್ನು ಕನ್ಸಿಡರೇಷನ್ ಮಾಡಿ ನಮಗೆ ಬರುವುದಿಲ್ಲ, ನೀವು ಪೆಟಿಷನ್ ಹಾಕಿ ಅಂತಂದು ಹೇಳಿ ಸುಪ್ರೀಂ ಕೋರ್ಟ್ ಈ ಕೇಸ್ನ ಡಿಸ್ಮಿಸ್ ಮಾಡಿದೆ. ಓಕೆನಾ. ಆರ್ಟಿಕಲ್ 329B ಮೆಕ್ಯಾನಿಕ್ಸ್ ಏನು ಹೇಳುತ್ತೆ, ಸುಪ್ರೀಂ ಕೋರ್ಟ್ ಡಿಸ್ಮಿಸ್ಡ್ ಮೀನಾಕ್ಷಿ ನಟರಾಜನ್ಸ್ ರಾಜ್ಯಸಭಾ ನಾಮಿನೇಷನ್ ಚಾಲೆಂಜನ್ನು ಅವರು ಡಿಸ್ಮಿಸ್ ಮಾಡಿದ್ದಾರೆ ಡ್ಯೂ ಟು ನಾನ್ ಡಿಸ್ಕ್ಲೋಸರ್ ಆಫ್ ಕ್ರಿಮಿನಲ್ ಆ್ಯಂಟಿಸಿಡೆಂಟ್ಸ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್. ಅವ್ರ ಮೇಲೆ ಒಂದು ಕ್ರಿಮಿನಲ್ ಕೇಸ್ ಇತ್ತು, ನೀನು ಇದನ್ನು ಡಿಸ್ಕ್ಲೋಸರ್ ಮಾಡಿಲ್ಲ ಅಂತಂದು ಹೇಳಿ RPN 1951 ಅಂಡರು ರಿಟರ್ನಿಂಗ್ ಆಫೀಸರು ಅವ್ರ ನಾಮಿನೇಷನನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಪ್ರೆಸಿಡೆಂಟ್ ಏನು NP ಪಣ್ಣಸ್ವಾಮಿ ವರ್ಸಸ್ ರಿಟರ್ನಿಂಗ್ ಆಫೀಸರ್ 1952 ಕೇಸಲ್ಲಿ ಕೂಡ ಎಸ್ಟಾಬ್ಲಿಷಿಂಗ್ ಎ ನಾನ್ ಇಂಟರ್ಫರೆನ್ಸ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕೇಸ್. NP ಪಣ್ಣಸ್ವಾಮಿ 1952 ಕೇಸಲ್ಲಿ ಕೋರ್ಟ್ ಕಾಂಟ್ ಇಂಟರ್ಫಿಯರ್ ಅಂತ ಬಂದಿದೆ. ಎಲೆಕ್ಷನ್ ಪ್ರೊಸೆಸ್ ಕಮೆನ್ಸ್ ಆಗುತ್ತೆ. ಆರ್ಟಿಕಲ್ 320 ಆ್ಯಕ್ಟಿವೇಟೆಡ್. ಎಲೆಕ್ಷನ್ ಪ್ರೊಸೆಸ್ ಸ್ಟಾರ್ಟ್ ಆದರೆ ಆರ್ಟಿಕಲ್ 329B ಆ್ಯಕ್ಟಿವೇಟ್ ಆಗುತ್ತೆ. ಕೋರ್ಟ್ಸ್ ಬಾರ್ಡ್ ಫ್ರಮ್ ದಿ ಇಂಟರ್ವೆನ್ಷನ್ಸ್. ಎಲೆಕ್ಷನ್ ಆಗೋ ಮಧ್ಯದಲ್ಲಿ ಕೋರ್ಟ್ ಹೋಗೋಕ್ಕೆ ಬರುವುದಿಲ್ಲ, ಎಲೆಕ್ಷನ್ ಕನ್ಕ್ಲೂಡ್ ಆಗಬೇಕು. ದೆನ್ ಗ್ರೀವೆನ್ಸಲ್ ರೈಸಸ್ ಓನ್ಲಿ ವಯ ಎಲೆಕ್ಷನ್ ಪೆಟಿಷನ್. ಅದಕ್ಕೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 80 ಅಂತ ಬರುತ್ತಲ್ಲ, ಆರ್ಟಿಕಲ್ 80. ನೀವು ಈ ಆರ್ಟಿಕಲ್ 80 ಅಂಡರು ನೀವು ಬಂದು ಕೋರ್ಟಲ್ಲಿ ಪೆಟಿಷನ್ ಹಾಕ್ಬೋದು. ದಟ್ ಈಸ್ ಓನ್ಲಿ ಆಫ್ಟರ್ ದ ಕಂಪ್ಲೀಷನ್ ಆಫ್ ದಿ ಎಲೆಕ್ಷನ್. ರಿಸಲ್ಟ್ ಬಂದ ಮೇಲೆ ಎಲೆಕ್ಷನ್ ಆಗೋ ಮಧ್ಯದಲ್ಲಿ ಕೋರ್ಟ್ ಇಂಟರ್ವೆನ್ಷನ್ ಮಾಡಿ ಓಕೆ ನೀವು ಅವ್ರನ್ನ ತೊಗೊಂಡಿದ್ದು ತಪ್ಪು, ಅದು ಸರಿ ಇದೆ, ಇದು ಸರಿ ಇಲ್ಲ ಅಂತಂದು ಹೇಳಿ ಕೋರ್ಟಿಗೆ ಹೋಗೋದಕ್ಕೆ ಬರುವುದಿಲ್ಲ. ಓಕೆನಾ. ತದಾದ ನಂತರ ಈ ಎಲ್ಲ ಇಶ್ಯೂಸ್ ಆಗಿರೋದ್ರಿಂದ ನಾವು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ನೋಡ್ಕೋಬೇಕು. ಮತ್ತು ಆರ್ಟಿಕಲ್ 329 ನ್ಯೂಸಲ್ಲಿದೆ, ವೆನ್ ದ ಎಲೆಕ್ಷನ್ ಕಮೆನ್ಸಸ್ ಆರ್ಟಿಕಲ್ 329 ಆ್ಯಕ್ಟಿವೇಟ್ಸ್. ಇಷ್ಟು ಇದರದ್ದು ಬೇಸಿಕ್ ಐಡಿಯಾ. ಓಕೆನಾ. ಲೆಟ್ಸ್ ಲುಕ್ ಇಂಟು ದ ಅನದರ್ ನ್ಯೂಸ್ ಆರ್ಟಿಕಲ್. ಗ್ಲೋಬಲ್ ಕೊಲೇಷನ್ಸ್ ಆ್ಯಂಡ್ ಡೀಪ್ ಟೆಕ್ ಭಾರತ್ ಇನೋವೇಟ್ಸ್ ಅಂತ 2026 ಪ್ರೋಗ್ರಾಮ್ ನಡೀತಾ ಇದೆ. ಇದೇನಿದೆ, ಇಂಡಿಯಾ ಫ್ರಾನ್ಸ್ ಇಯರ್ ಆಫ್ ಇನೋವೇಷನ್. ಇನ್ನು ನೈಸ್ ಅನ್ನೋದು ಒಂದು ಜಾಗ. ನೀವು ನೈಸ್ ಅಂದರೆ ಏನು ನೈಸ್ ಆಗಿರೋದಂತಲ್ಲ, ಫ್ರಾನ್ಸಲ್ಲಿ ಒಂದು ಪ್ಲೇಸು, ಆ ಪ್ಲೇಸಿಗೆ ನೈಸ್ ಅಂತೀವಿ. ಅಲ್ಲಿ ಭಾರತ್ ಇನೋವೇಟ್ 2026 ಇವೆಂಟ್ ನಡೀತಾ ಇದೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. 120 ಇಂಡಿಯನ್ ಸ್ಟಾರ್ಟಪ್ಸ್ಗಳು, 15 ಇನ್ಸ್ಟಿಟ್ಯೂಷನ್ಸು, 500+ ಗ್ಲೋಬಲ್ ಇನ್ವೆಸ್ಟರ್ಸು ಅಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವ್ರ ಫೋಕಸ್ ಬಂದುಬಿಟ್ಟು ಸೆಮಿಕಂಡಕ್ಟರ್, ಸ್ಪೇಸ್ ಮತ್ತು ಬಯೋಟೆಕ್. ಓಕೆನಾ. ಅನದರ್ ಮತ್ತು ಗ್ಲೋಬಲ್ ಕೊಯಲೇಷನ್ ನಡೀತಾ ಇದೆ. ನಾವು ನಿನ್ನೆ ಆರ್ಟಿಕಲಲ್ಲಿ ನೋಡಿದ್ವಿ, ILOದಲ್ಲಿ ನಮ್ಮ ಶೋಭಾ ಕರಂದ್ಲಾಜೆ ಅವರಲ್ಲೂ ಹೋಗಿದ್ರು ಅಂತ ನೋಡಿದ್ವಲ್ಲ. ಅಲ್ಲಿ ಏನಿದೆ, ಗ್ಲೋಬಲ್ ಕೊಯಲೇಷನ್ ಫಾರ್ ಸೋಷಿಯಲ್ ಜಸ್ಟಿಸ್ ಇನಿಷಿಯೇಟಿವ್ಸ್ ಆಗಿದೆ. ಇದು ILOದು 2023. ಇಂಡಿಯಾ ರಿಅಫಾರ್ಮ್ ದ ಕಮಿಟ್ಮೆಂಟ್ ಇಂಡಿಯಾ ಮತ್ತೆ ರಿಅಫಾರ್ಮ್ ಮಾಡಿದೆ. ಓಕೆ, ನಾವು ಇದ್ರ ಮೇಲೆ ವರ್ಕ್ ಮಾಡ್ತೀವಿ ಅಂತಂದು ಹೇಳಿ 114th ILC ಇನ್ ಜಿನೆವಾದಲ್ಲಿ ಹೇಳಿದೆ. ILOದು ಈ ಕಾನ್ಕ್ಲೇವ್ ಅಥವಾ ಈ ಕೊಯಲೇಷನಲ್ಲಿ ಫೋಕಸ್ ಏನೋ ಇನ್ಕ್ಲೂಸಿವ್ ಗ್ರೋತ್, ಇಕ್ವಿಟಬಲ್ ಲೇಬರ್ ಮಾರ್ಕೆಟ್ಸ್ ಮತ್ತು ಸೋಷಿಯಲ್ ಸೆಕ್ಯೂರಿಟಿ. ಓಕೆನಾ. ನಾನು ಹೇಳಿದ್ನಲ್ವ, ಈ ಫ್ರಾನ್ಸಲ್ಲಿ ಇದೇನು ಹೇಳ್ತಿದ್ದೆ, ಭಾರತ್ ಇನೋವೇಟ್ 2026 ಅಂತಂದು ಹೇಳಿದ್ನಲ್ವ, ಇದು ಪ್ಲೇಸ್. ನೈಸ್. ದಿಸ್ ಇಸ್ ದ ಮ್ಯಾಪ್ ಆಫ್ ದಿ ಫ್ರಾನ್ಸ್. ಇಲ್ಲ ಫ್ರಾನ್ಸ್ ಕಂಟ್ರಿ ಬಂದ್ಬಿಟ್ಟು ಇಲ್ಲಿ ಇಂಗ್ಲೀಷ್ ಚಾನಲ್ಗೂ ಬರುತ್ತೆ, ಬೇ ಆಫ್ ಬಿಸ್ಕೆ ಅಂತೀವಿ. ಇದು ಅಟ್ಲಾಂಟಿಕ್ ಓಷನ್. ಯುನೈಟೆಡ್ ಕಿಂಗ್ಡಮ್ಮು ಮತ್ತು ಫ್ರಾನ್ಸ್ ಮಧ್ಯೆ ಇರೋದು ಇಂಗ್ಲೀಷ್ ಚಾನಲ್ಲು. ಓಕೆನಾ. ಇಂಗ್ಲೀಷ್ ಚಾನಲ್ ಎಲ್ಲಿ ಬರುತ್ತೆ ಅಂದರೆ ಬಿಟ್ವೀನ್ ಯುನೈಟೆಡ್ ಕಿಂಗ್ಡಮ್ ಆ್ಯಂಡ್ ಫ್ರಾನ್ಸ್. ಇದು ಅಟ್ಲಾಂಟಿಕ್ ಓಷನ್ಗೆ ಈ ಕಡೆ ಕನೆಕ್ಟ್ ಆಗುತ್ತೆ, ಈ ಕಡೆಗೆ ನಾರ್ತ್ ಸೀಗೆ ಹೋಗುತ್ತೆ. ಮತ್ತು ಈ ಕಡೆಗೆ ಬಂದ್ವಿ ಅಂದರೆ ಫ್ರಾನ್ಸಿನ ಇದು ಯಾವ ಭಾಗ ಆಗುತ್ತೆ, ವೆಸ್ಟ್ ಆಗುತ್ತೆ. ಇಲ್ಲಿ ಬೇ ಆಫ್ ಬಿಸ್ಕೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಈ ನೈಸ್ ಬಂದುಬಿಟ್ಟು ಈ ಕಡೆಗೆ ಮೆಡಿಟರೇನಿಯನ್ ಸಿ ಪಾರ್ಟಲ್ಲಿ ಬರುತ್ತೆ. ಸೊ ದ ಫ್ರಾನ್ಸ್ ಈಸ್ ಓಪನ್ ಟು ಅಟ್ಲಾಂಟಿಕ್ ಓಷನ್, ಇಂಗ್ಲೀಷ್ ಚಾನಲ್ ಆ್ಯಂಡ್ ಮೆಡಿಟರೇನಿಯನ್ ಸಿ. ಆ್ಯಂಡ್ ವಾಟ್ ಆರ್ ದ ಸರೌಂಡಿಂಗ್ ಕಂಟ್ರೀಸ್ ಟು ಫ್ರಾನ್ಸ್ ಅಂತ ನೋಡಿದ್ರೆ ಸ್ಪೇನ್ ಬರುತ್ತೆ, UK ಜೊತೆಗೆ ಬಾರ್ಡರ್ ಇಲ್ಲ ಮತ್ತು ವಾಟರ್ ಬಾರ್ಡರ್ಸ್ ಇದ್ದಾವೆ. ಬೆಲ್ಜಿಯಂ ಬರುತ್ತೆ,
ಲಕ್ಸಂಬರ್ಗ್ ಇದೆ ಇಲ್ಲಿ, ನೆಕ್ಸ್ಟ್ ಜರ್ಮನಿ ಇದೆ, ಸ್ವಿಟ್ಜರ್ಲ್ಯಾಂಡ್ ಇದೆ, ಇಟಲಿ ಇದೆ. ಟು ಆಲ್ ದೀಸ್ ಕಂಟ್ರೀಸ್ ಫ್ರಾನ್ಸ್ ಹ್ಯಾವ್ ಎನ್ ಬಾರ್ಡರ್. ಆ್ಯಂಡ್ ಒನ್ ಮೋರ್ ಐಲ್ಯಾಂಡು ಇದೆ ಇದರಲ್ಲಿ, ಇಲ್ಲಿ ಕ್ರೋಸಿಕಾ ಅಂತ ಬರುತ್ತೆ, ಇದು ಮೆಡಿಟರೇನಿಯನ್ ಸೀಯಲ್ಲಿ. ಓಕೆನಾ. ಸೊ ದಿಸ್ ಫ್ರಾನ್ಸ್. ಹೋಸ್ಟ್ ಸಿಟಿ ಫಾರ್ ಭಾರತ್ ಇನೋವೇಟ್ಸ್. ನಿಮಗೆ ಭಾರತ್ ಇನೋವೇಟ್ಸ್ ಅಂತ ಹೇಳಿ ಡೆಲ್ಲಿ ಅಂತ ಕೊಟ್ಬಿಡ್ತಾರೆ ಆಪ್ಷನಲ್ಲಿ. ಇಟ್ಸ್ ನಾಟ್ ಇನ್ ಡೆಲ್ಲಿ, ಇಟ್ಸ್ ಇನ್ ನೈಸ್ ಪ್ಲೇಸ್ ಆಫ್ ದಿ ಫ್ರಾನ್ಸ್. ಈಗ ನೆಕ್ಸ್ಟ್ ವಿಂಡ್ ಎನರ್ಜಿ ಅಕ್ರಿಡೇಷನ್ ಏನಾಗಿದೆ, ಗ್ಲೋಬಲ್ ವಿಂಡ್ ಡೇ 15th June 2026 ಗೋವಾದಲ್ಲಿ ಇರೋದ್ರಿಂದ ಅಲ್ಲಿ ಗ್ಲೋಬಲ್ ವಿಂಡ್ ಡೇನ ಸೆಲೆಬ್ರೇಟ್ ಮಾಡ್ತಿರ್ತೀವಿ. ಇದನ್ನು ಬಂದುಬಿಟ್ಟು ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂವಬಲ್ ಎನರ್ಜಿ ಅವತ್ತು 15th ಮತ್ತೆ ವಿಂಡ್ ರಿಲೇಟೆಡ್ ಆರ್ಟಿಕಲ್ಸ್ ಬರ್ತವೆ. ನಾವು ಅವಾಗ ಡೀಪ್ ಡೈವ್ ಮಾಡೋಣ ಅದನ್ನು. ಕರೆಂಟ್ ಸ್ಟೇಟಸ್ ಇದೆ, ಇಂಡಿಯಾ ಇಸ್ ದ 4th largest ವಿಂಡ್ ಪವರ್ ಮಾರ್ಕೆಟ್ ಗ್ಲೋಬಲಿ. ವಿಂಡ್ ಪವರಲ್ಲಿ ಇಂಡಿಯಾ 4th largest ಇದೆ. ಓಕೆನಾ. ಅಟ್ ಪ್ರೆಸೆಂಟ್ ಕೆಪಾಸಿಟಿ ಬೇಸ್ ಲೈನ್ ನೋಡಿದ್ರೆ 2030 ಒಳಗೆ ನಮ್ಮ ಟಾರ್ಗೆಟ್ ಏನಿದೆ 100 GW ಮುಟ್ಟಬೇಕು. ಈಗ ಆಲ್ರೆಡಿ ನಾವು ಸೋಲಾರಲ್ಲಿ 100 GW ಕ್ರಾಸ್ ಮಾಡಿದ್ದೀವಿ. ಅದೇ ಥರ ನಾವು ವಿಂಡಲ್ಲಿ ಟಾರ್ಗೆಟ್ನ ರೀಚ್ ಮಾಡಬೇಕು ಅಂತ ಟಾರ್ಗೆಟ್ ಹಾಕ್ಕೊಂಡಿದ್ದೀವಿ. 2035 155 ಆಗಬೇಕು. ಅಲ್ಟಿಮೇಟ್ ಗೋಲ್ 500 GW ಕೆಪಾಸಿಟಿ ಫ್ರಮ್ ದಿ ನಾನ್ ಫಾಸಿಲ್ ಫ್ಯೂಯಲ್ಸಿಂದ. ಈ ನಾನ್ ಫಾಸಿಲ್ ಫ್ಯೂಯಲ್ಸಿಂದ ನಮ್ಮ ಟಾರ್ಗೆಟು 500 ರೀಚ್ ಆಗಬೇಕು ಅಂತ ನಾವು ಗೋಲ್ ಹಾಕ್ಕೊಂಡಿದ್ದೀವಿ ಬೈ 2035 ಒಳಗೆ. ಓಕೆನಾ. ಅಂಡ್ ಒನ್ ಮೋರ್ ವೀಡ್ ಕಿಲ್ಲರ್ ಒಂದು ಆಂಧ್ರ ಪ್ರದೇಶ್ ಗೌರ್ನಮೆಂಟು ಪ್ಯಾರಾಕ್ವಾಟ್ ಅನ್ನೋ ಒಂದು ವೀಡ್ ಕಿಲ್ಲರ್ನ ಗೌರ್ನಮೆಂಟ್ ಬ್ಯಾನ್ ಮಾಡಿದೆ. ದಿಸ್ ಈಸ್ ದ 3rd ಸ್ಟೇಟ್ ಇನ್ ಇಂಡಿಯಾ. ವೀಡ್ ಅಂದರೆ ಏನು? ವೀಡ್ ಅಂದರೆ ಅನ್ವಾಂಟೆಡ್ ಪ್ಲ್ಯಾಂಟ್ ಇನ್ ದ ಕ್ರಾಪ್ ಫೀಲ್ಡ್. ಓಕೆನಾ. ದಿಸ್ ಈಸ್ ಪ್ಯಾಡಿ ಅಥವಾ ಭತ್ತ ಅಂತೀವಲ್ವಾ, ಅಥವಾ ನೆಲ್ಲು ಅಂತಾರೆ ಈ ಕಡೆ ಸೌತ್ ಸೈಡು. ಆ ಪ್ಯಾಡಿ ಮಧ್ಯೆ ಇನ್ನೊಂದು ಯಾವುದೋ ಪ್ಲ್ಯಾಂಟ್ ಬೆಳೆದಿದೆ, ಅದನ್ನು ನಾವು ಅನ್ವಾಂಟೆಡ್ ಪ್ಲ್ಯಾಂಟ್ ವಿ ಕಾಲ್ ಇಟ್ ಆ್ಯಸ್ ಎನ್ ವೀಡ್. ಆ ಥರ ವೀಡ್ನ ಕಿಲ್ ಮಾಡೋಕ್ಕೋಸ್ಕರ ನಾವೊಂದು ಕೆಮಿಕಲ್ನ ಸ್ಪ್ರೇ ಮಾಡ್ತಿದ್ವಿ, ಪ್ಯಾರಾಕ್ವಾಟ್. ಇದರಿಂದ ಕ್ಯಾನ್ಸರ್ ಆಗ್ತಿತ್ತು. ಆ್ಯಂಡ್ ಪ್ಯಾರಾಕ್ವಾಟ್ ಇಸ್ ವಾಟ್ ಕೈಂಡ್ ಆಫ್ ಇನ್ಸೆಕ್ಟಿಸೈಡ್? ನಾನ್ ಸೆಲೆಕ್ಟಿವ್ ಕಾಂಟ್ಯಾಕ್ಟ್. ಅಂದರೆ ನಾನ್ ಸೆಲೆಕ್ಟಿವ್ ಅಂತಂದರೆ ಅದು ಯಾವುದೇ ಬರಲಿ ಎಲ್ಲದನ್ನೂ ಸಾಯಿಸುತ್ತೆ. ಕಾಂಟ್ಯಾಕ್ಟ್ ಅಂದರೆ ಟಚ್ ಆದರೆ ಸಾಕು. ಇದು ಸ್ಪ್ರೇ, ದಿಸ್ ಈಸ್ ನಾಟ್ ಎ ಪ್ಯಾರಾಕ್ವಾಟ್, ದಿಸ್ ಇಸ್ ಜಸ್ಟ್ ಅನ್ ಇಮೇಜ್. ಇಫ್ ದಟ್ ಸ್ಪ್ರೇ ಗಾಟ್ ಟಚ್ ಟು ಎನ್ ಎ ಪ್ಲ್ಯಾಂಟ್ ದಟ್ ವಿಲ್ ಬಿ ಡೆಡ್. ಓಕೆನಾ. ಇದಕ್ಕೆ ನಾನ್ ಸೆಲೆಕ್ಟಿವ್ ಕಾಂಟ್ಯಾಕ್ಟ್ ಹರ್ಬಿಸೈಡ್ ಅಂತ ಹೇಳ್ತೀವಿ. ಅದೇ ತೆಲಂಗಾಣ ಬ್ಯಾನ್ಸ್ ದಿ ಹೈಲಿ ಟಾಕ್ಸಿಕ್ ಕೆಮಿಕಲ್ ಅಥವಾ ವಿಡಿಸೈಡ್ ಕಾಲ್ಡ್ ಪ್ಯಾರಾಕ್ವಾಟ್ನ. ಯಾವುದ್ಯಾವುದು ಇದು 3rd ಸ್ಟೇಟ್ ಇದೆ. ಫಸ್ಟು ಕೇರಳ, ನೆಕ್ಸ್ಟು ಒಡಿಶಾ, ನೆಕ್ಸ್ಟ್ 3rd ಈಸ್ ಆಂಧ್ರ ಪ್ರದೇಶ್. ದಿಸ್ ದ 3rd ಸ್ಟೇಟ್. ಬ್ಯಾನ್ಡ್ ಇನ್ 74 ಕಂಟ್ರೀಸಲ್ಲಿ ಆಲ್ರೆಡಿ ಬ್ಯಾನ್ಡ್ ಆಗಿದೆ ಡ್ಯೂ ಟು ಲೀಥಲ್ ಕಿಡ್ನಿ ಅಥವಾ ಲಿವರ್ ಲಂಗ್ ಕ್ಯಾನ್ಸರ್ ಡ್ಯಾಮೇಜ್ ಆಗೋದ್ರಿಂದ. ಓಕೆನಾ. ದಿಸ್ ಇಸ್ ದ ಪ್ಯಾರಾಕ್ವಾಟ್. ದಿಸ್ ಇಸ್ ಹ್ಯಾವ್ ಬಿನ್ ಕ್ಯಾನ್ಸಲ್ಡ್ ಅಥವಾ ಬ್ಯಾಂಡ್. ನಾನ್ ಸೆಲೆಕ್ಟಿವ್ ಕಾಂಟ್ಯಾಕ್ಟ್ ಹರ್ಬಿಸೈಡ್. ನಾನ್ ಸೆಲೆಕ್ಟಿವ್ ಅಂತಂದರೆ ಯಾವುದನ್ನು ಸೆಲೆಕ್ಟ್ ಅಂತಲ್ಲ, ಎಲ್ಲದನ್ನ ಮೇಲೂ ಇದು ಅಟ್ಯಾಕ್ ಮಾಡ್ತೀವಿ. ನಾನ್ ಸೆಲೆಕ್ಟಿವ್ ಕಾಂಟ್ಯಾಕ್ಟ್ ಹರ್ಬಿಸೈಡ್. ಇದು ಕಲರ್ಲೆಸ್ ಇದೆ, ಟೇಸ್ಟ್ಲೆಸ್ ಇದೆ, ನೋನ್ ಆ್ಯಂಟಿಡೋಟ್. ಆ್ಯಂಟಿಡೋಟ್ ಅಂತಂದರೆ ಫಾರ್ ಎಕ್ಸಾಂಪಲ್ ಇಫ್ ಬಾಡಿ ಒಳಗೆ ಇದು ನಮ್ಗೆ ಹೋಗಿಬಿಟ್ಟಿದೆ, ಇದನ್ನು ನಾವು ತೆಗಿಬೇಕು, ಇದಕ್ಕೆ ನೆಗೆಟಿವ್ ಆಪೋಸಿಟ್ ಮಾಡೋಕ್ಕೆ ಏನಾದರೂ ನಾವು ಆ ಕೆಮಿಕಲ್ನ ನಮಗೆ ಬಾಡಿಗೆ ಕೊಡ್ತೀವಿ ಅಂತೀವಲ್ಲ, ಇದಕ್ಕೆ ಆ್ಯಂಟಿಡೋಟ್ ಅಂತೀವಿ. ಈಗ ಹಾವು ಕಡ್ದಾಗೆ ಕೆಲವೊಂದಿಷ್ಟು ಹಾವು ಕಚ್ಚಿದಾಗೆ ದರ್ ಇಸ್ ಎನ್ ಅವೈಲೇಬಿಲಿಟಿ ಆಫ್ ಆ್ಯಂಟಿಡೋಟ್ ಇದೆ ಆ ಪಾಯ್ಸನ್ಗೆ ಆಪೋಸಿಟಾಗಿ ವರ್ಕ್ ಮಾಡೋಕ್ಕೆ. ಬಟ್ ಅದೇ ಥರ ಈ ಕೆಮಿಕಲ್ಗೆ ಯಾವುದೇ ಥರನಾದಂತಹ ನೋನ್ ಆ್ಯಂಟಿಡೋಟ್ಸ್ ಇಲ್ಲ. ಓಕೆನಾ. ಇಟ್ಸ್ ಬ್ಯಾನ್ಡ್ ಇನ್ ಕೇರಳ, ಆಂಧ್ರ ಪ್ರದೇಶ್ ಆ್ಯಂಡ್ ಒಡಿಸ್ಸಾ. ನೆಕ್ಸ್ಟ್ ಮತ್ತೆ ಅದೇ ಸ್ಟೇಟ್ ರಿಕಗ್ನೈಸೆನ್ಸಸ್ ಪ್ಲೇಸಸ್ ಇನ್ ನ್ಯೂಸ್ ನೋಡಿದ್ರೆ ಗಲತಿಯ ಬೇಯಲ್ಲಿ ಸೈಟ್ ಫಾರ್ ದಿ ಗ್ರೀನ್ಫೀಲ್ಡ್ ಏರ್ಪೋರ್ಟ್ ಏನಿತ್ತಲ್ಲ, ಅಲ್ಲಿ ಒಂದು INS ಬಜ್ ಅಂತ ಬರುತ್ತೆ. INS ಬಜ್ BAZ. ಅದ್ರ ಬಗ್ಗೆ ಅಲ್ಲಿ ನ್ಯೂಸ್ ಇದೆ. ಅಲ್ಲಿ ಒಂದು ನೀವು ಗ್ರೀನ್ಫೀಲ್ಡ್ ಪೋರ್ಟ್ ಮಾಡ್ತಾ ಇದ್ದೀವಿ, ಇದ್ರ ಬಗ್ಗೆ ನೀವು ಮತ್ತೊಂದು ಸತಿ ಕೂಲಂಕುಷವಾಗಿ ಪರಿಶೀಲಿಸಿ ಅಂತಂದು ಹೇಳಿ ಕಾಂಗ್ರೆಸ್ ಹೇಳಿದೆ. ಸೊ ದಟ್ಸ್ ವೈ ದಿಸ್ ಪಾರ್ಟ್ ಈಸ್ ಇನ್ ನ್ಯೂಸ್. ಹೈ ಎಕಾಲಜಿಕಲ್ ಆ್ಯಂಡ್ ಸೋಷಿಯಲ್ ಕಾಸ್ಟ್ ಫ್ಲ್ಯಾಗ್ಡ್ ಆಗುತ್ತೆ. ಇದೇನಿದೆ ಅಲ್ವಾ, ಇದೆ. ಇಲ್ಲಿ ನಾವು ಗ್ಯಾಲತಿಯ ಪೋರ್ಟ್ ಮಾಡ್ತಾ ಇದ್ದೀವಿ ಅಥವಾ ಗ್ರೀನ್ಫೀಲ್ಡ್ ಏರ್ಪೋರ್ಟ್ ಮಾಡ್ತಾ ಇದ್ದೀವಿ, ಅಲ್ಲಿ INS ಬಸ್ ಬರುತ್ತೆ. ಇದು ಎಷ್ಟೆಷ್ಟು ಇಂಡಿಯಾದಿಂದ 1190 ಕಿಲೋಮೀಟರ್ಸ್ ಇದೆ. ಚೆನ್ನೈಯಿಂದ, ಕೋಲ್ಕತ್ತಾದಿಂದ ಇಷ್ಟು ಕಿಲೋಮೀಟರ್ಸ್ ಇದೆ. ಮಯನ್ಮಾರು, ಬ್ಯಾಂಕಾಕಿಗೆ, ನಿಕೋಬಾರಿಗೆ, ಆಮೇಲೆ ಮಲೇಷಿಯಾದಿಂದ ಎಲ್ಲದಕ್ಕೂ ಇಂಪಾರ್ಟೆಂಟ್ ಸ್ಟ್ರಾಟಜಿಕ್ ಪಾಯಿಂಟ್ ಆಗಿ ಇದು ವರ್ಕ್ ಆಗುತ್ತೆ. ಓಕೆನಾ. ಸೊ ದೀಸ್ ಆರ್ ದ ಮೇಜರ್ ನ್ಯೂಸ್ ಆರ್ಟಿಕಲ್ಸ್ ವಿ ಹ್ಯಾವ್ ಡಿಸ್ಕಸ್ ಫಾರ್ ದಿಸ್ ಡೇ. ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟು, ಇದು ವರ್ಯ, ಸುದರ್ಶನ್ ಚಕ್ರ ನೋಡ್ಕೊಂಡ್ವಲ್ವಾ. ಸ್ಕೀಮ್ಸ್, ಡಿಜಿ ದುಕಾನ್ ನೋಡಿದ್ವಿ ಇಂಡಿಯಾ AI ಮಿಷನಲ್ಲಿ. ನೆಕ್ಸ್ಟ್ ಆರ್ಟಿಕಲ್ 329B ನೋಡಿದ್ವಿ, ಇದರದ್ದು ರಾಜ್ಯಸಭಾ ಮೆಂಬರ್ದು ನಾಮಿನೇಷನ್ ಕ್ಯಾನ್ಸಲ್ ಆಗಿರುವುದು. ಪ್ಲೇಸಸ್ ಇನ್ ನೈಸ್ ಇನ್ ಭಾರತ್ ಇನೋವೇಟ್ಸ್ ಫ್ರಾನ್ಸಲ್ಲಿ ಆಗಿರೋದು, ಜಿನೋವಾ ಮತ್ತು ಗಲಾತಿಯ ಬೇದ್ ನೋಡಿದ್ವಿ. ಓಕೆನಾ. ನೆಕ್ಸ್ಟು ವರಿಯ A ನೋಡಿದ್ವಿ, ಕುಶಾ ನೋಡಿದ್ವಿ, ಸುದರ್ಶನ್ ಚಕ್ರ,
ನೆಕ್ಸ್ಟ್ ಬಂದುಬಿಟ್ಟು ಜಿಯೋಗ್ರಫಿ ಎಲ್ಲಿ ನೀನು ನೋಡಿದ್ವಿ, ಪ್ಯಾರಾಕಾಟ್ ಹರ್ಬಿಸೈಡ್ನ ಕ್ಯಾನ್ಸಲ್ ಆಗಿದ್ದು ನೋಡ್ಕೊಂಡ್ವಿ. ದಟ್ಸ್ ಇಟ್. ಸೊ ದಿಸ್ ಈಸ್ ದ ಎಂಡ್ ಆಫ್ ದಿ ಟುಡೇಸ್ ನ್ಯೂಸ್ ಅನಾಲೈಸಿಸ್ ಆಫ್ ದಿ June 13th. ಸೊ ಪ್ಲೀಸ್ ಡೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಫಾರ್ ಯುವರ್ ಲೈಕ್ ವಿಲ್ ಗಿವ್ ಎನ್ ಬೂಸ್ಟ್ ಟು ಅಸ್ ಟು ಡೂ ದಿಸ್ ಕೈಂಡ್ ಆಫ್ ನ್ಯೂಸ್ ಅನಾಲಿಸಿಸ್ with more motivation. Okay na? Bye bye. See you in the next news analysis. Until then, take care. Bye bye.